Hare Krishna Krishna Hare 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 Rama Hare Rama 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 Hare 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 Krishna 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 Hare 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 Ram Rama Rama Hare 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 Krishna Krishna Hare 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 Ram Rama Rama Hare Hare Jai Radha Madhava Kunj Bihari Gopijana Vallabha Girivaradari जय प्रभुपदा जय प्रभुपदा जय प्रभुपदा जय प्रभुपदा जय गुरुदेवा जय गुरुदेवा जय गुरुदेवा जय गुरुदेवा निताय गौरा हरि बोल हरि बोल हरि बोल निताय गौरा हरि बोल कलयुग प्रत पावन श्री हरिनाम संकीर्तन यज्ञ की जय श्री प्रभुपाद की जय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूप कदा मह्यं ददाति स्वपदान्तिकं। वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्ण चैतन्यदेवं श्रीराधा कृष्णपादान् सहगण ललिता श्रीविशाखान्वितांश्च। हे कृष्ण करुणा सिन्धो दीनबन्धो जगत्पते गोपेश गोपिका कान्ता राधा कान्ता नमोऽस्तुते। तप्त काञ्चन गौराङ्गी श्रीराधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छा अकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधरा श्रीवासादि गौर भक्त वृंदा। हरे कृष्णा कृष्ण कृष्णा हरे 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 राम 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 हरे हरे। ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय। नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयामुदीरयेत्। नष्टप्रायेषु अभद्रेषु नित्यं भागवत सेवया भगवती उत्तम श्लोके भक्तिर्भवति नैष्ठकी। मूकं करोति वाचालं पंगुं लङ्घयते गिरिं यत्कृपातमहं वन्दे श्रीगुरो दीनतारिणं परमानन्दमाधवं श्रीचैतन्य ईश्वरम्। हरि ओम तत्सत्। जगद्गुरु श्रील प्रभुपाद की जय। पतित पावन श्रील गुरुदेव की जय। समवेद भक्त वृंद की जय। अनंत कोटि वैष्णव वृंद की जय। ग्रंथराज श्रीमद् भागवतम की जय। निताय गौर प्रेमानंदे हरि हरि बोल। ಹರಿ ಕೃಷ್ಣ ಮಾತಾಜಿ। ಇವತ್ತು ನನಗೆ ಸಿಕ್ಕಿರುವಂತ ಒಂದು ಶ್ಲೋಕ ಬಂದು ಕುಂತಿ ಪ್ರಾರ್ಥನೆಯ ಶ್ಲೋಕ 32. ಯಾರಾದ್ರೂ ಅನ್ಮ್ಯೂಟ್ ಮಾಡ್ಕೊಂಡು ಶ್ಲೋಕ ರಿಸೈಟ್ ಮಾಡ್ತೀರಾ? ಹರಿ ಕೃಷ್ಣ ಮಾತಾಜಿ, ಅನ್ಮ್ಯೂಟ್ ಮಾಡಿ ಯಾರಾದ್ರೂ ಶ್ಲೋಕ ರಿಪೀಟ್ ಮಾಡ್ತೀರಾ? ಎಸ್ ಮಾತಾಜಿ. ಸಂಗೀತ ಮಾತಾಜಿ. ಎಸ್ ಮಾತಾಜಿ. ಶ್ಲೋಕ 32. ಕೇಚಿದಾಹುರಜಂ ಜಾತಂ. ಮಾತಾಜಿ ಶ್ಲೋಕ ನಂಬರ್ ಮಾತಾಜಿ 32 ಮಾತಾಜಿ. 32 ಶ್ಲೋಕ 32. ಎಸ್ ಮಾಡಕ್ಕೆ ಎಸ್ ಮತ್ತೆ
Yes. ಕೇಚಿದಾಹುರಜಂ ಜಾತಂ केचित् आहुरजं जातं ಪುಣ್ಯಶ್ಲೋಕಸ್ಯ ಕೀರ್ತಯೇ पुण्यश्लोकस्य कीर्तये ಯದೋ ಪ್ರಿಯಸ್ಯಾನ್ವವಾಯೇ यदो प्रियस्यान्वावाये ಮಲಯಸ್ಯೇವ ಚಂದನಂ. मलयस्येव चन्दनम्. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. Hare Krishna. Thank you, Mataji. ಥ್ಯಾಂಕ್ ಯು ಮಾತಾಜಿ. ಸೊ ಕೇಚಿದಾಹುರಜಂ ಜಾತಂ ಪುಣ್ಯಶ್ಲೋಕಸ್ಯ ಕೀರ್ತಯೇ ಯದೋ ಪ್ರಿಯಸ್ಯಾನ್ವವಾಯೇ ಮಲಯಸ್ಯೇವ ಚಂದನಂ. ತುಂಬಾ ಚೆನ್ನಾಗಿದೆ ಈ ಶ್ಲೋಕನು ಕೂಡ. ದೈವ ಶ್ರದ್ಧೆಯುಳ್ಳ ಅನುವಾದ ಮತ್ತೆ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದ ಕಿ ಜೈ. ದೈವ ಶ್ರದ್ಧೆಯುಳ್ಳ ರಾಜರ ವೈಭವೀಕರಣಕ್ಕಾಗಿ ಅಜಾತನು ಜನ್ಮವೆತ್ತಿದ್ದಾನೆಂದು ಕೆಲವರು ಹೇಳುತ್ತಾರೆ. ಸೊ ಈ ಒಂದು ಶ್ಲೋಕದಲ್ಲಿ, ಹಿಂದಿನ ಶ್ಲೋಕದಲ್ಲಿ ನಾವೇನ್ ಅರ್ಥ ಮಾಡ್ಕೊಂಡ್ವಿ, ಕೃಷ್ಣನ ವಿಶೇಷವಾಗಿರುವಂತಹ ದಾಮೋದರ ಲೀಲೆಯನ್ನ ಹೊಗಳುತ್ತಾರೆ ಕುಂತಿ ಮಹಾರಾಣಿ. ತದನಂತರ ಈ ಒಂದು ಶ್ಲೋಕದಲ್ಲಿ ಕೃಷ್ಣ ಯಾವುದಕ್ಕೋಸ್ಕರ ಅವತಾರ ತಾಳ್ದ ಅಥವಾ ಯಾವುದಕ್ಕೋಸ್ಕರ ಜನ್ಮವನ್ನ ಪಡೆದ, ಏನ್ ಕಾರಣ ಇರ್ಬೋದು. ಯಾಕಂದ್ರೆ ಒಬ್ರನ್ನ ನಾವು ಕೇಳಿದ್ರೆ ಒಂದೊಂದು ರೀತಿಯಾದಂತಹ ಆನ್ಸರ್ಗಳನ್ನ ಕೊಡ್ತಾರೆ. ಅದೇ ರೀತಿ ಬೇರೆ ಬೇರೆ ವ್ಯೂ ಪಾಯಿಂಟ್ ಇಂದ, ಬೇರೆಯವರ ದೃಷ್ಟಿಕೋನದಿಂದ ಆನ್ಸರ್ ಮಾಡ್ತಾ ಇದ್ದಾರೆ, ಉತ್ತರವನ್ನ ಹೇಳ್ತಾ ಇದ್ದಾರೆ. ಕುಂತಿ ಮಹಾರಾಣಿ ಯಾಕೆ ಕೃಷ್ಣ ಜನ್ಮ ತಗೋಬೇಕಿತ್ತು, ಯಾಕೆ ಬರ್ಬೇಕಿತ್ತು ಭೂಲೋಕಕ್ಕೆ, ಯಾಕೆ ಭಗವಂತನ ಧಾಮದಿಂದ ಭೂಲೋಕಕ್ಕೆ ಯಾಕೆ ಕೃಷ್ಣ ಬಂದ. ಮೊದಲನೇ ರೀಸನ್ ಏನ್ ಹೇಳ್ತಾ ಇದ್ದಾರೆ, ಅವನು ಜನ್ಮ ಇಲ್ಲ ಕೃಷ್ಣನ್ಗೆ, ಅವನು ಅಜಾತ. ಅಜಾತ ಅಂದ್ರೇನು, ಜನ್ಮ ಯಾರ್ಗಿಲ್ವೋ ಅಂತವ್ರಿಗೆ ಅಜಂ ಅಂತಾರೆ ಅಥವಾ ಅಜಾತ ಅಂತಾರೆ. ಜನ್ಮನೇ ಇಲ್ದೇನು ಕೃಷ್ಣ ಜನ್ಮ ತಗೊಂಡ. ಯಾಕೆ, ಭಗವಂತನ ಮೇಲೆ ಯಾರು ಶ್ರದ್ಧೆ ಇಟ್ಟಿದಾರೋ, ಯಾರು ದೈವ ಶ್ರದ್ಧೆ ಇರೋಂಥ ರಾಜರು ಇರ್ತಾರೋ ಅಂಥವರನ್ನ ಕಾಪಾಡೋದಕ್ಕೋಸ್ಕರ, ಸಲಹುವುದಕ್ಕೋಸ್ಕರ, ವೈಭವೀಕರಣ ಮಾಡೋದಕ್ಕೋಸ್ಕರ ಕೃಷ್ಣ ಜನ್ಮವನ್ನ ತಗೊಂಡ. ಕ್ಷತ್ರಿಯ ರಾಜರ ಬಗ್ಗೆ ಹೇಳ್ತಾ ಇದ್ದಾರೆ. ಆತರ ನೋಡಿದ್ರೆ ಪಾಂಡವರು ಬೆಸ್ಟ್ ಎಕ್ಸಾಂಪಲ್. ಪಾಂಡವರೇ ಅಂತಲ್ಲ, ಎಷ್ಟೋ ಕೃಷ್ಣ ಅವನು ಯಾವಾಗ ವೃಂದಾವನ ಲೀಲೆಯನ್ನ ಮುಗಿಸಿ ಅವನು ಮಥುರಾಗ್ ಹೋಗ್ತಾನೋ ಅಪ್ಪ ಅಮ್ಮನ ಜೈಲಿನಿಂದ ಬಿಡುಗಡೆ ಮಾಡೋದಿಕ್ಕೆ, ಆಗಿಂದ ಧರ್ಮ ಸ್ಥಾಪನೆ ಅನ್ನೋದು ಖಂಡಿತ ಅಲ್ಲಿ ಮೊದಲು ಏನ್ ಮಾಡ್ತಿದ್ದ ಕೃಷ್ಣ, ವೃಂದಾವನದಲ್ಲಿ ಬಹಳ ಸಂತೋಷದ ಲೀಲೆಗಳನ್ನ ಮಾಡ್ತಾ, ಕಂಸ ಅವಾಗ ರಾಕ್ಷಸರನ್ನ ಅಥವಾ ರಾಕ್ಷಸಿಯನ್ನ ಕಳಿಸ್ತಾ ಇದ್ದ. ಅವ್ರನ್ನ ಕೊಲ್ಲೋದು ಭಗವಂತ, ಮತ್ತೆ ಫ್ರೆಂಡ್ಸ್ ಗಳ ಜೊತೆ ಆಟ ಆಡೋದು, ಲೀಲೆಗಳಲ್ಲಿ ಮಗ್ನ ಆಗುವಂಥದ್ದು, ಈ ರೀತಿ ಕೃಷ್ಣ ಕೆಲಸ ಮಾಡ್ತಾ ಇದ್ದ. ಆದ್ರೆ ನಿಜವಾಗ್ಲೂ ಧರ್ಮ ಸ್ಥಾಪನೆ ಕೃಷ್ಣ ಮಾಡ್ದ ಅಂದ್ರೆ ಅದು ವೃಂದಾವನ ಲೀಲೆಯನ್ನ ಮುಗಿಸಿ ಯಾವಾಗ ಅವನು ಮಥುರಾಗೆ ಬರ್ತಾನೋ, ದ್ವಾರಕಾಧೀಶನ ಆಗ್ತಾನೋ, ಆ ಸಂದರ್ಭದಲ್ಲಿ ಮಾಡುವಂಥದ್ದು. ಭೂಮಿಯಲ್ಲಿ ಹೇಗೆ ಪರಶುರಾಮ 21 ಬಾರಿ ಭೂ ಪ್ರದಕ್ಷಿಣೆಯನ್ನ ಮಾಡ್ತಾ ಹುಡುಕಿ ಕ್ಷತ್ರಿಯರ ರಾಜರನ್ನ ಕೊಲ್ತಾನೆ. ಇಲ್ಲಿ ನೋಡಿದ್ರೆ ಎಕ್ಸಾಕ್ಟ್ಲಿ ಅಪೋಸಿಟ್ ಇದೆ ನೋಡಿ. ಕ್ಷತ್ರಿಯ ರಾಜರನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಕೃಷ್ಣ ಅವತಾರ ತಾಳ್ದ. ಅಂದ್ರೆ ಅರ್ಥ ಏನು, ಎಲ್ಲರನ್ನು ಪ್ರೊಟೆಕ್ಟ್ ಮಾಡೋದಲ್ಲ ಕ್ಷತ್ರಿಯ ರಾಜರು ಅಂದ ತಕ್ಷಣನೇ. ಅಲ್ಲಿ ವಿಶೇಷವಾಗಿ ಯಾವ ರಾಜರನ್ನ, ದೈವ ಶ್ರದ್ಧೆಯುಳ್ಳ ಅಂತ ರಾಜರನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಕೃಷ್ಣ ಅವತಾರ ತಗೊಂಡ್ ಬಂದ. ಇಲ್ಲಾಂದ್ರೆ ದುರ್ಯೋಧನಾದಿಗಳನ್ನ ಪ್ರೊಟೆಕ್ಟ್ ಮಾಡ್ಬೋದಿತ್ತಲ್ಲ. ದುರ್ಯೋಧನಾದಿಗಳು ಯಾರು ದೈವ ಶ್ರದ್ಧೆ ಇರಲ್ಲ, ಇವರು ಭಗವಂತನ ಭಕ್ತರನ್ನ ಹಿಂಸೆ ಮಾಡುವಂತ ಜಾತಿಗಳು ಇವರೆಲ್ಲ. ರಾಜರ ಪಟ್ಟದಲ್ಲಿ ಇದ್ರೂನು ಕೂಡ ಇವರು ಧರ್ಮಕ್ಕೆ ವಿರೋಧವಾದಂತ ಕೆಲಸವನ್ನ ಮಾಡ್ತಾ ಇದ್ರು. ಹಾಗಾಗಿ ಅಧರ್ಮೀ ರಾಜರನ್ನ ಕೊಂದು ಧರ್ಮಿಷ್ಠರಾಗಿರುವಂತ ರಾಜರುಗಳನ್ನ ಪ್ರತಿಷ್ಠಾಪನೆ ಮಾಡೋದೇ ಕೃಷ್ಣನ್ ಕೆಲಸ ಆಗುತ್ತೆ. ಅವನು ಕೃಷ್ಣನ ಲೀಲೆಗಳಲ್ಲಿ ಅನೇಕವಾದ ಲೀಲೆಗಳನ್ನ ನಾವು ನೋಡ್ಬೋದು. ಇವನ್ ಉಗ್ರಸೇನ ಮಹಾರಾಜ ಅಲ್ವಾ, ತಾತ ಉಗ್ರಸೇನ ಮಹಾರಾಜನನ್ನ ತನ್ನ ಸ್ವಂತ ಮಗನೇ ಆಗಿರುವಂತ ಕಂಸ ಬಂದಿ ಸ್ಥಾನದಲ್ಲಿ ಇಡ್ತಾನೆ. ಯಾಕೆ, ಸಹವಾಸ ದೋಷ. ಅವನ್ ಫ್ರೆಂಡ್ಸ್ ಗಳು ಯಾರ್ಯಾರು, ಗ್ರೇಟ್ ಬಾಣಾಸುರ, ನರಕಾಸುರ ಆಗಿರ್ಬೋದು, ಶಿಶುಪಾಲ್, ಇವನ್ನೆಲ್ಲ ನೋಡಿದೀವಿ. ಇವರೆಲ್ಲ ಕೃಷ್ಣನ ಎಗೇನ್ಸ್ಟ್ ಆಗಿ ನಿಂತಂತವ್ರು. ಮತ್ತೆ ಅಧರ್ಮಿ ರಾಜರು ಇವರೆಲ್ರೂ ಕೂಡ. ನರಕಾಸುರ ಯಾವ ರೀತಿ ಇದ್ದ, ಭೂಮಿಯಲ್ಲಿ ರಾಜರುಗಳನ್ನ ಸೋಲಿಸಿ ನರಬಲಿಯನ್ನ ಮಾಡ್ಬೇಕು, ಅತ್ಯಂತ ಪ್ರಭಾವಿ ರಾಜನಾಗ್ಬೇಕು ನಾನು ಅನ್ನೋ ಒಂದು ಆಸೆಯಿಂದ ಭೂಲೋಕದಲ್ಲಿ ಇರುವಂತೆಲ್ಲ ರಾಜರುಗಳನ್ನ ಬಂದಿಯಲ್ಲಿ ಇಟ್ಟಿರ್ತಾನೆ. ಈವನ್ ಹೆಣ್ಮಕ್ಳುಗಳು ಎಲ್ಲೆಲ್ಲಿ ಸುಂದರಿ ಆಗಿರುವಂತ ಒಂದು ಹೆಣ್ಮಕ್ಳು ನೋಡ್ತಾ ಇದ್ನೋ, ಎಲ್ಲ ನನಗೇ ಬೇಕು ಅಂತೇಳಿ ಆ ಹೆಣ್ಮಕ್ಳುಗಳನ್ನ ಕಿಡ್ನಾಪ್ ಮಾಡಿ ಅಥವಾ ಬಲವಂತವಾಗಿ ಅವ್ರನ್ನ ಎತ್ಕೊಂಡ್ ಬಂದು ಒಂದು ಜೈಲಿನಲ್ಲಿ ಇರಿಸಿರ್ತಾನೆ. ಒಟ್ಟಿಗೆ ನಾನು ಮದ್ವೆ ಆಗ್ಬೇಕು, ಒಬ್ರನ್ ಮದ್ವೆ ಆದ್ರೆ ಅವನಿಗೆ ಖುಷಿ ಆಗಲ್ಲ. ಅವನು ಸಾವಿರಾರು ಹೆಣ್ಮಕ್ಳುಗಳನ್ನ ಒಂದೇ ಸಲ ಅನುಭವಿಸ್ಬೇಕು ಅನ್ನೋ ಒಬ್ಬ ಕಾಮುಕ ವ್ಯಕ್ತಿಯಾಗಿ ಅವನು ಹೆಣ್ಮಕ್ಳುಗಳಿಗೆ ಹಿಂಸೆ ಮಾಡ್ತಾನೆ, ರಾಜರುಗಳಿಗೆ ಹಿಂಸೆ ಮಾಡ್ತಾನೆ. ಇಂಥವ್ರು ಎಲ್ರಿಂದನೂ ಕೂಡ ಪ್ರೊಟೆಕ್ಟ್ ಮಾಡ್ಬೇಕಲ್ಲ ಅಲ್ವಾ. ಸಜ್ಜನರನ್ನ ಕಾಪಾಡೋದಕ್ಕೋಸ್ಕರ ಅಲ್ವಾ ಕೃಷ್ಣ ಬರುವಂತದ್ದು. ಯದಾ ಹಿ ಧರ್ಮಸ್ಯ
ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಪ್ರತಿ ಯುಗದಲ್ಲೂ ಕೂಡ ನಾನು ಬರ್ತೀನಿ. ಯಾಕೆ? ಧರ್ಮಿಷ್ಠರನ್ನ ಕಾಪಾಡೋದಕ್ಕೋಸ್ಕರ, ಸಜ್ಜನರನ್ನ ಕಾಪಾಡೋದಕ್ಕೋಸ್ಕರ, ಆ ಧರ್ಮೀ ರಾಜರನ್ನ ಅಥವಾ ಧರ್ಮೀ ವ್ಯಕ್ತಿಗಳನ್ನ ಸಂಹಾರ ಮಾಡೋದಕ್ಕೋಸ್ಕರ ನಾನು ಒಂದು ಬಾರಿ ಬರಲ್ಲ ಕೃಷ್ಣ, ಪ್ರತಿ ಯುಗದಲ್ಲೂ ಕೂಡ ಬರ್ತಾನೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಪ್ರತಿಯೊಂದು ಯುಗದಲ್ಲೂ ಕೂಡ ಕೃಷ್ಣ ಆ ಸಮಯಕ್ಕೆ ಅವನ ಅವಶ್ಯಕತೆ ಸಂಪೂರ್ಣವಾಗಿ ಯಾವಾಗ ಬೇಕಾಗುತ್ತೋ ಖಂಡಿತ ಬಂದು ಭೂಲೋಕವನ್ನ ಅವನು ಪ್ರೊಟೆಕ್ಟ್ ಮಾಡ್ತಾನೆ ಆ ಧರ್ಮಿರಾಜರಿಂದ ಅಲ್ವಾ. ಸೊ ಇದು ಮೊದಲನೇ ರೀಸನ್ ಕೊಡ್ತಾ ಇರುವಂತದ್ದು. ಇವನ್ ನೋಡಿ, ಉಗ್ರಸೇನನ್ನ ಜೈಲ್ಗೆ ಹಟ್ಟಾದ್ಮೇಲೆ ಕಂಸ ರಾಜನಾಗಿ ಮೆರೀತಾನೆ. ಅವನದೇ ಆಡಳಿತ, ಅವನದೇ ಆದಂತ ಸರ್ವತಂತ್ರ ಸ್ವತಂತ್ರ ಆಡಳಿತ ಆಗಿರ್ಬೋದು. ಅವನ್ ಅಪೋಸ್ ಮಾಡುವಂತವ್ರು ಯಾರೂ ಇರಲ್ಲ. ಮತ್ತೆ ಇವನ್ ಅವನ್ ಸರ್ವೆಂಟ್ಸ್ ನೋಡಿ, ಕೂತನಿ ಎಂತವಳು, ಎಳೆಗೂಸಿರುವಂತ ಕಂದಮನ್ನ ತಿಂದು ಬದುಕುವಂತ ನರಭಕ್ಷಕಿ ಅವಳು. ಅಂತವ್ರು ಅವನ ದಾಸರು. ಅಘಾಸುರ, ಎಲ್ಲವನ್ನು ನುಂಗ್ ಹಾಕುವಂತ ದೊಡ್ಡ ದೈತ್ಯ ಸರ್ಪ, ಅದು ಹೆಬ್ಬಾವು, ಅಂಥವ್ರವನಿಗೆ ಸೇವಕರು. ಇಂಥ ದುಷ್ಟ ಜನರ ಆಡಳಿಕೆಯಲ್ಲಿ ಜನರು ಹೇಗೆ ತಾನೇ ಧರ್ಮಿಷ್ಠರಾಗೋದಿಕ್ ಸಾಧ್ಯ? ಅಥವಾ ಧರ್ಮಿಷ್ಠರಾಗಿದ್ರು ಕೂಡ ಹೇಗೆ ಅದನ್ನ ಕಂಟಿನ್ಯೂ ಮಾಡ್ತಾರೆ? ಹೆದರಿ ಜೀವನ ಮಾಡ್ಬೇಕು ಇಂಥವ್ರಿಗೆ ಅಲ್ವಾ. ಹಾಗಾಗಿ ಇಂಥವ್ರು ಎಲ್ಲರಿಂದನೂ ಕೂಡ ಭೂಮಿಯನ್ನ ಮುಕ್ತ ಮಾಡೋದಕ್ಕೋಸ್ಕರ ಕೃಷ್ಣ ಅವತಾರ ತಾಳ್ತಾನೆ, ವಿಶೇಷವಾಗಿ ರಾಜರಿಗೋಸ್ಕರ. ಮತ್ತೆ ಕೆಲವರು ಏನ್ ಹೇಳ್ತಾರೆ, ತನ್ನ ಅತ್ಯಂತ ಪ್ರಿಯ ಭಕ್ತರಲ್ಲಿ ಒಬ್ಬನಾದ ಯದುರಾಜನನ್ನು ಸುಪ್ರೀತಗೊಳಿಸಲು ಜನಿಸಿದ್ದಾನೆಂದು ಹೇಳುತ್ತಾರೆ. ಕೃಷ್ಣನ ವಂಶ ಅಂತ ನಾವು ಕೇಳೋದಾದ್ರೆ ಯದುವಂಶ ಅಂತೀವಿ. ಯದುವಂಶದ ರಾಜನನ್ನ ತೃಪ್ತಿಪಡಿಸೋದಕ್ಕೋಸ್ಕರ ಇವನ್ ಯದುವಂಶದಲ್ಲಿ ಕೃಷ್ಣ ಬಂದ ಅಂದ್ರೆ ಅವ್ರ ತಂದೆ ತಾಯಿನೂ ಕೂಡ ಆಗ್ತಾರಲ್ವಾ, ದೇವಕಿ ಮತ್ತೆ ವಸುದೇವ. ಅವ್ರ ಹಿಂದಿನ ಜನ್ಮದಲ್ಲೂ ಕೂಡ ಕೃಷ್ಣನ ಮಗನಾಗಿ ಪಡಿಬೇಕು ಅಂತೇಳಿ ತಪಸ್ಸನ್ನ ಮಾಡಿರ್ತಾರೆ. ಅವರ ತೃಪ್ತಿಪಡಿಸೋದಕ್ಕೋಸ್ಕರ ಯದುವಂಶನಾಗಿ ಕೃಷ್ಣ ಜನ್ಮವನ್ನ ಪಡಿತಾನೆ. ಇದು ಎರಡನೇ ರೀಸನ್ ಹೇಳ್ತಾ ಇದ್ದಾರೆ. ಮೂರನೇ ರೀತಿಯಾದಂತ ಮಾತು ಏನ್ ಹೇಳ್ತಾ ಇದ್ದಾರೆ ಕುಂತಿ ಮಹಾರಾಣಿ, ಮಲೆಯ ಪರ್ವತದಲ್ಲಿ ಶ್ರೀಗಂಧವು ಹೇಗೋ ಹಾಗೆ ನೀನು ಅವನ ವಂಶದಲ್ಲಿ ಮೈದೋರಿರುವೆ. ಸಲಿ ಶ್ರೀಗಂಧಕ್ಕೆ ಹೋಲಿಸ್ತಾ ಇದ್ದಾರೆ ಕೃಷ್ಣನನ್ನ. ವಿಶೇಷವಾಗಿ ವಿಷ್ಣು ದೇವಸ್ಥಾನಗಳಲ್ಲಿ ನಾವು ನೋಡೋದಾದ್ರೆ ಯಥೇಚ್ಛವಾಗಿ ಶ್ರೀಗಂಧವನ್ನ ತೆಗೆದು ಭಗವಂತನ ಶರೀರಕ್ಕೆ ನಾವು ಹಚ್ಚೋದನ್ನ ನೋಡಿದೀವಿ. ಈ ಬೇಸಿಗೆ ಕಾಲದಲ್ಲೂ ಹೌದು ಅಲ್ವಾ. ಮತ್ತೆ ಇವನ್ ತುಳಸಿಯನ್ನು ಕೂಡ ನಾವು ಹರಿಪಾದದಲ್ಲಿ ಇಡಬೇಕಾದ್ರೆ ಚಂದನವನ್ನ ತೆಗೆದು ಆ ತುಳಸಿಯನ್ನ ಅದ್ದಿ ಭಗವಂತನ ಪಾದಕ್ಕೆ ಇಡುವಂತ ಪ್ರತೀತಿ ಇದೆ. ಹಾಗಾಗಿ ಶ್ರೀಗಂಧ ಬಹಳ ಶ್ರೇಷ್ಠವಾಗಿರುವಂತದ್ದು. ಚಿನ್ನದ ಬೆಲೆ, ಒಂದು ಮರಕ್ಕೆ ಸುಮಾರು 8 ಲಕ್ಷದ ಮೇಲೆ ಬೆಲೆ ಇರುತ್ತಲ್ವಾ. ಶ್ರೀಗಂಧ ಎಲ್ಲಾ ಕಡೆ ಬಹುಶಃ ಬೆಳೆಯುತ್ತೆ ನಾವು ಬೆಳೆಸಿದ್ರೆ, ಆದ್ರೆ ವಿಶೇಷವಾಗಿ ಅದು ಎಲ್ಲಿ ಬೆಳೆಯುವಂಥದ್ದು ಮಲಯ ಪರ್ವತದಲ್ಲಿ. ನಾವು ನೋಡೋದಾದ್ರೆ ಸ್ಯಾಂಡಲ್ವುಡ್ ಸಿಟಿ ಆಫ್ ಇಂಡಿಯಾ ಅಂತಾನೆ ತುಂಬಾ ಫೇಮಸ್. ಸ್ಯಾಂಡಲ್ವುಡ್ ಸಿಟಿ ಯಾವ್ದದು? ನಮ್ಮ ಕರ್ನಾಟಕದಲ್ಲೇ ಇರುವಂತ ಮೈಸೂರು ಅಲ್ವಾ. ಮೈಸೂರಲ್ಲಿ ಯಥೇಚ್ಛವಾಗಿ ಬೆಳೆಯುವಂಥದ್ದು ಯಾವುದು ಒಂದು ಶ್ರೀಗಂಧದ ಮರವನ್ನ ಅಲ್ವಾ. ಅದಕ್ಕೆ ಅದನ್ನು ಕೂಡ ಒಂದು ಪ್ಲೇಸ್ ಅನ್ನು ಕೂಡ ಮಲಯ ಪರ್ವತ ಅಂತಾರೆ. ಕೇರಳದಲ್ಲಿ ಹೋದ್ರೂ ಕೂಡ ನಮಗೆ ಅಲ್ಲೂ ಕೂಡ ಶ್ರೀಗಂಧದ ಮರಗಳು ಸಿಗುತ್ತೆ ವನದಲ್ಲಿ. ಸಹ್ಯಾದ್ರಿ ನಾರ್ತ್ ಕಡೆ ಹೋದ್ರೆ ಸಹ್ಯಾದ್ರಿ ಪರ್ವತಗಳಲ್ಲಿ ಸಿಗುತ್ತೆ. ಸೊ ಈ ತರ ನಾವು ಸಾಕಷ್ಟು ಒಂದು ಬೇರೆ ಬೇರೆ ಪ್ಲೇಸ್ಗಳಲ್ಲಿ ನೋಡಿದ್ರು ಕೂಡ ಮೈಸೂರಲ್ಲಿ ಮಲಯ ಪರ್ವತ ಜಾಸ್ತಿ ಸಿಗುತ್ತೆ ನಮ್ಗೆ. ಯಾಕಂದ್ರೆ ಶ್ರೀಗಂಧ ಬೆಳೆಯುವಂತ ನಾಡು ಮೈಸೂರು. ರೇಷ್ಮೆ ನಾಡು ಹೇಗೋ ಅದೇ ರೀತಿ ಶ್ರೀಗಂಧದ ನಾಡು ಕೂಡ ಆಗುತ್ತೆ. ಇದು ಅನುವಾದದಲ್ಲಿ ಅರ್ಥ ಮಾಡ್ಕೊಳ್ಳುವಂಥದ್ದು. ಭಾವಾರ್ಥದಲ್ಲಿ ಏನ್ ಹೇಳ್ತಿದ್ದಾರೆ ಪ್ರಭುಪಾದ್ಜಿ, ಈ ಲೌಕಿಕ ಜಗತ್ತಿನಲ್ಲಿ ಭಗವಂತನು ಅವತರಿಸಿದ್ದು ದಿಗ್ಭ್ರಾಂತಿ ಜನಕವಾಗಿರುವುದರಿಂದ ಅಜಾತನ ಹುಟ್ಟಿನ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯಗಳಿವೆ ಅಲ್ವಾ. ಭಗವಂತ ಜನ್ಮ ತಗೊಳ್ಳಲ್ಲ, ಅದು ಜನ್ಮ ತಗೊಂತಾನೆ ಅಂದ್ರೆ ಪ್ರತಿಯೊಬ್ಬರಿಗೂ ದಿಗ್ಭ್ರಾಂತ ಉಂಟು ಮಾಡುತ್ತೆ. ಯಾಕೆ ಬಂದ ಭಗವಂತ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ತಾನು ಎಲ್ಲ ಸೃಷ್ಟಿಗಳ ಪ್ರಭುವು ಅಜಾತನೂ ಆಗಿದ್ದರೂ ಸಹ ಈ ಲೌಕಿಕ ಜಗತ್ತಿನಲ್ಲಿ ಜನ್ಮ ತಾಳಿರುವುದಾಗಿ ಹೇಳಿದ್ದಾನೆ. ಸ್ವಯಂ ಕೃಷ್ಣನು ಕೂಡ ಹೇಳ್ತಾನಲ್ವಾ, ನನಗೆ ಹುಟ್ಟಿಲ್ಲ ಆದ್ರೂ ಕೂಡ ನಾನು ಬರ್ತೀನಿ ಈ ಹುಟ್ಟನ್ನ ತಗೊಂಡು ಧರ್ಮಸ್ಥಾಪನೆಗೋಸ್ಕರ. ಮತ್ತೆ ನನ್ನ ಜನ್ಮ ಕರ್ಮಗಳನ್ನ ಯಾರು ಹೊಗಳುತ್ತಾರೋ ಅಂಥವ್ರಿಗೂ ಕೂಡ ಮುಕ್ತಿಯನ್ನ ಕೊಡ್ತೀನಿ ನಾನು. ಎಲ್ಲರ ಲಾಭಕ್ಕೋಸ್ಕರ ಕೃಷ್ಣ ಬರ್ತಾನೆ. ಹಾಗಾಗಿ ನಾವು ಕೃಷ್ಣನ ಜನ್ಮವನ್ನ ನಿರಾಕರಣೆ ಮಾಡೋದಿಕ್ ಸಾಧ್ಯನೇ ಇಲ್ಲ. ಸ್ವಯಂ ಕೃಷ್ಣನು ಹೇಳಿದಾನೆ, ಕುಂತಿ ಮಹಾರಾಣಿನೂ ಕೂಡ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಹಾಗಾಗಿ ಕೃಷ್ಣ ಇವನ್ ನಾವು ಲಾಸ್ಟ್ ಶ್ಲೋಕದಲ್ಲೂ ಕೂಡ ನಾವು ಅರ್ಥ ಮಾಡ್ಕೊಂಡ್ವಿ. ಕೃಷ್ಣ ಬಂದ್ರೆ ಅವನು ಈ ಬಹಿರಂಗ ಶಕ್ತಿಯ ಒಂದು ಪ್ರಪಂಚದಲ್ಲಿ ಕೃಷ್ಣ ಬಂದ್ರೆ 3 ಗುಣಗಳಿಗೂ ಕೂಡ ಒಳಗಾಗ್ದಿರನೆ 3 ಗುಣಗಳ ಅತೀತನಾಗಿ ಕೃಷ್ಣ ಅಂತರಂಗ ಶಕ್ತಿಯಿಂದ ಅವನು ಈ ಭೂಲೋಕಕ್ಕೆ ಬರ್ತಾನೆ. ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ, ಈ ರೀಸನ್ಗೋಸ್ಕರ ಕೃಷ್ಣ ಬರ್ತಾನೆ. ಅಜಾತನ ಅವತಾರದ ಉದ್ದೇಶವೇ ಇದಾಗಿದೆ. ಕೃಷ್ಣನ ಉದ್ದೇಶನೇ ಇದು. ಯದಾ ಯದಾ ಹಿ ಧರ್ಮಸ್ಯ, ಇದೇನೆ ಉದ್ದೇಶ. ಧರ್ಮ ಸಂಸ್ಥಾಪನೆ, ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ, 3 ರೀಸನ್ ನೋಡಿ.
ಈ 3 ರೀಸನ್ಗೋಸ್ಕರ ಕೃಷ್ಣ ಬರ್ತಾನೆ. ಭಗವಂತನು ಧರ್ಮಿಷ್ಠ ರಾಜ ಯುಧಿಷ್ಠಿರನನ್ನು ವೈಭವೀಕರಿಸಲು ಇದ್ದಾನೆಂದು ಹೇಳಲಾಗಿದೆ. ಇಲ್ಲಿ ವಿಶೇಷವಾಗಿ ನೋಡಿ, ರಾಜರ ವೈಭವೀಕರಣಕ್ಕೋಸ್ಕರ, ಅವರ ಮಹಿಮೆಯನ್ನ ಹೆಚ್ಚು ಮಾಡೋದಕ್ಕೋಸ್ಕರ ಕೃಷ್ಣ ಬಂದ. ನೋಡಿ, ಕೃಷ್ಣನ ಅವತಾರದಲ್ಲಿ ನಾವು ನೋಡೋದಾದ್ರೆ ಎಷ್ಟೋ ರಾಜರನ್ನ ಕೊಲ್ತಾನೆ, ಅಧರ್ಮಿ ರಾಜರನ್ನ. ಎಲ್ಲಾ ಕಡೆ ಅವನ್ ನಂದೇ ರಾಜ್ಯಭಾರ ಅಂತ ಕೂರಲ್ಲ, ಆಯಾ ಪ್ಲೇಸ್ಗಳಲ್ಲಿ ಆಯಾಯ ರಾಜರನ್ನ ಸ್ಥಾಪನೆ ಮಾಡ್ತಾನೆ. ನೋಡಿ, ಕುರುಕ್ಷೇತ್ರ ಯುದ್ಧವನ್ನ ನೆಪ ಮಾಡಿಕೊಂಡು ಕೃಷ್ಣನೇ ಕುರುಕ್ಷೇತ್ರ ಯುದ್ಧ ಎಲ್ಲರನ್ನು ಸಂಹಾರ ಮಾಡಿ ನಾನು ರಾಜ ಹಸ್ತಿನಾಪುರಕ್ಕೆ ಅಂತ ಕೃಷ್ಣ ಕೂರಲ್ಲ. ಅಲ್ಲಿ ಯಾರನ್ನ ಪಟ್ಟಾಭಿಷೇಕ ಮಾಡುವಂಥದ್ದು? ಪಾಂಡವರಲ್ಲಿ ಯುಧಿಷ್ಠಿರ ಮಹಾರಾಜನನ್ನ. ಇವನ್ ಜರಾಸಂಧನನ್ನ, ಭೀಮಸೇನನ್ನ ಕರ್ಕೊಂಡು ಹೋಗಿ ಜರಾಸಂಧನನ್ನು ಕೂಡ ಕೊಲಿಸ್ತಾನೆ ಕೃಷ್ಣ ಅಲ್ವಾ. ತಾನು ಕೊಲ್ಲೋ ಸಾಮರ್ಥ್ಯ ಇದ್ರೂ ಕೂಡ ಭಕ್ತರ ಮಹಿಮೆಯನ್ನ ಹೆಚ್ಚು ಮಾಡ್ಬೇಕು ಕೃಷ್ಣ. ತನ್ನ ಹೊಗಳಿಕೆಗಿಂತ ತನ್ನ ಭಕ್ತರ ಹೊಗಳಿಕೆ ಬಹಳ ಪ್ರಿಯ ಪಡ್ತಾನ ಅವನು. ಇಲ್ಲಾಂದ್ರೆ ಕುರುಕ್ಷೇತ್ರದಲ್ಲಿ ಯಾಕೆ ಪಾರ್ಥ ಸಾರಥಿಯಾಗಿ ಕೂರ್ಬೇಕಾಗಿತ್ತು? ಅದು ಕೃಷ್ಣನ ಅದ್ಭುತವಾಗಿರುವಂತಹ ಮಹಿಮೆ, ಅತಿ ಉನ್ನತವಾಗಿರೋ ಗುಣ ಯಾವುದು? ಭಕ್ತ ವತ್ಸಲ. ಯುಧಿಷ್ಠಿರ ಮಹಾರಾಜ ಗೌರವನ್ನ ಹೆಚ್ಚು ಮಾಡ್ತಾನಲ್ವಾ, ದ್ರೌಪದಿಯ ಮಾನವನ ರಕ್ಷಣೆ ಮಾಡ್ತಾನೆ, ಪಾಂಡವರನ್ನ ಗೆಲ್ಲಿಸಿ. ಭೀಮಸೇನನ ಮೂಲಕ ಜರಾಸಂಧನನ್ನ ಕೊಲಿಸ್ತಾನೆ. ಅಲ್ಲಿ ಜರಾಸಂಧನ ಕೊಲಿಸಾದ್ಮೇಲೆ ಅಲ್ಲಿ ಯಾರನ್ನ ರಾಜನಾಗಿ ಮಾಡುವಂಥದ್ದು? ಅವನ ಮಗನನ್ನ. ಯಾಕಂದ್ರೆ ಭಗವಂತನ ಮೇಲೆ ಅವನಿಗೆ ಭಕ್ತಿ ಇರುತ್ತೆ ಅಲ್ವಾ. ಸೊ ಈ ರೀತಿ ಹಲವಾರು ರೀತಿ ಕೃಷ್ಣ ಏನ್ ಮಾಡ್ತಾನೆ, ಉಗ್ರಸೇನನ್ನ ಕೂಡ ಮತ್ತೆ ಕಂಸನನ್ನ ಕೊಂದಾದ್ಮೇಲೆ ಉಗ್ರಸೇನನ ಅವರ ತಂದೆಯನ್ನೇ ಅಲ್ಲಿ ಸ್ಥಾಪನೆ ಮಾಡ್ತಾನೆ ಕೃಷ್ಣ ರಾಜನಾಗಿ. ಸೊ ಈ ರೀತಿ ಕೃಷ್ಣ ಎಲ್ಲಿ ಹೋದ್ರೂ ಕೂಡ ಎಲ್ಲರ ಅಧರ್ಮಿ ರಾಜರನ್ನ ಕೊಂದು, ದುಷ್ಟರನ್ನ ಕೊಂದು ಧರ್ಮಿಷ್ಠ ರಾಜರನ್ನ ಅವನು ಪ್ರತಿಷ್ಠಾಪನೆ ಮಾಡ್ತಾನೆ. ವಿಶೇಷವಾಗಿ ಇಲ್ಲಿ ಹೇಳುವಂಥದ್ದು ಯುಧಿಷ್ಠಿರ ಮಹಾರಾಜನನ್ನ. ಸೊ ಇಲ್ಲಿ ಪ್ರಭುಪಾಜಿ ಮುಂದೆ ಹೋಗ್ತಾ ಹೇಳ್ತಾ ಇದ್ದಾರೆ, ಈ ಒಂದು ಅವಾಗೆಲ್ಲ ಕೃಷ್ಣ ಸ್ಥಾಪನೆ ಮಾಡ್ತಾ ಇದ್ದ ಅಥವಾ ಕ್ಷತ್ರಿಯ ರಾಜರ ವಂಶ ಅನ್ನೋದು ಇರ್ತಿತ್ತು. ಆದ್ರೆ ಅಟ್ ಪ್ರೆಸೆಂಟ್ ನಾವು ಯಾವ್ದನ್ನ ನೋಡ್ತಾ ಇದೀವಿ? ರಾಜಕೀಯದ ವ್ಯಕ್ತಿಗಳನ್ನ, ಯಾವುದೇ ರಾಜವಂಶ ಅನ್ನೋದು ಕೂಡ ನಾವು ನೋಡ್ತಾ ಇಲ್ಲ. ಅಥವಾ ರಾಜಕೀಯತೆಗೆ ವಿಶೇಷವಾಗಿ ಚಿಕ್ಕ ವಯಸ್ಸಿಂದನೂ ಕೂಡ ಅವರು ಟ್ರೈನಿಂಗ್ ತಗೊಂತಾ ಇದ್ದಾರೆ, ಪಳಗಿರುವಂತವ್ರನ್ನ ನಾವು ಆಯ್ಕೆ ಮಾಡ್ತಾ ಇದೀವಿ ಅನ್ನೋದು ಕೂಡ ಇಲ್ಲ. ಇವಾಗ ಏನಾಗ್ಬಿಟ್ಟಿದೆ, ಎಲ್ಲಿ ನೋಡಿದ್ರು ಕೂಡ ಪ್ರಜಾಪ್ರಭುತ್ವ, ಡೆಮಾಕ್ರಸಿ ಅನ್ನ ನಾವೇನ್ ಹೇಳ್ತೀವಿ, ಸರ್ಕಾರ ರಚನೆ ಆಗುವಂಥದ್ದು ಪ್ರಜಾಪ್ರಭುತ್ವದ ಸರ್ಕಾರದ ಮೂಲಕ ರಾಜನನ್ನ ನೇಮಕ ಮಾಡ್ತಾರೆ. ಈಗ ಪ್ರಜೆಗಳು ಧರ್ಮಿಷ್ಠರಾಗಿದ್ರೆ ಧರ್ಮಿಷ್ಠನ ಆಗಿರುವಂತ ರಾಜನನ್ನ ನೇಮಕವನ್ನ ಮಾಡ್ತಾರೆ ಅಲ್ವಾ. ಅವಾಗ ರಾಜನು ಸುಖಿಯಾಗಿರ್ತಾನೆ, ಪ್ರಜೆಗಳು ಕೂಡ ಸುಖಿಯಾಗಿರ್ತಾರೆ. ಇವಾಗ ಭಗವದ್ಗೀತೆಯಲ್ಲಿ ಪ್ರಭುಪಾಜಿ ಏನ್ ಹೇಳ್ತಾರೆ? ಮಾಂಸವನ್ನ ತಿನ್ನಬಾರ್ದು. ಯಾಕೆ? ಮಾಂಸವನ್ನ ತಿನ್ನೋದ್ರಿಂದ ನಾವು ಪ್ರಾಣಿಗಳಿಗೆ ಚಿತ್ರಹಿಂಸೆ ಕೊಟ್ಟಂಗಾಗತ್ತೆ, ಹಿಂಸೆ ಕೊಟ್ಟಂಗಾಗತ್ತೆ, ನಮ್ಮ ಹೃದಯದಲ್ಲಿ ಕರುಣೆ ಹೋಗುತ್ತೆ. ನಾವು ಕೊಲ್ಲೋದ್ರಿಂದ ಕರುಣೆ ಹೋಗಿ ಹಿಂಸಾಚಾರದ ಮನಸ್ಸು ನಮ್ಮ ಹೃದಯದಲ್ಲಿ ಬರುತ್ತೆ. ಹಾಗಾಗಿ ಇದು ಧರ್ಮಕ್ಕೆ ಅಡ್ಡಿ ಆಗುವಂಥದ್ದು, ಭಗವಂತನ ಭಕ್ತಿ ಸೇವೆಗೆ ಅಡ್ಡಿ ಆಗುವಂಥದ್ದು, ಜೂಜಾಟ ಬಿಡುವಂಥದ್ದಾಗಿರ್ಬೋದು. ನಿಯಂತ್ರಕ ತತ್ವಗಳನ್ನೆಲ್ಲನೂ ಕೂಡ ಫಾಲೋ ಮಾಡೋದಕ್ಕೆ ಹೇಳ್ತಾರೆ. ಇವಾಗ ಪ್ರಜೆಗಳೇ ಮಾಂಸ ತಿನ್ನುವಂಥವ್ರು ಅವ್ರು ಹೇಗೆ ಧರ್ಮಿಷ್ಠರಾಗಿರುವಂತ ರಾಜನನ್ನ ಆಯ್ಕೆ ಮಾಡ್ತಾರೆ? ಸೊ ಇವಾಗ ನಾವು ನೋಡ್ತಾ ಇದೀವಿ ಎಷ್ಟೊಂದ್ ಕಡೆ ಅಲ್ವಾ, ಹೆಣ್ಮಕ್ಳುಗಳಿಗೆ ಸೀರೆ ಕೊಟ್ಬಿಟ್ಟು ಓಟ್ ಹಾಕಿ ಅನ್ನೋದು, ಅಥವಾ ಗುಂಪು ಜನಗಳಿಗೆ ದುಡ್ಡುಗಳನ್ನೆಲ್ಲ ಹಂಚಿ ಕೋಟಿ ಗಟ್ಲೆ ಓಟ್ ಹಾಕಿ ಅಂತ ಕೇಳುವಂಥದ್ದು. ಯಾಕೆ? ಅವರಲ್ಲಿ ಧರ್ಮದ ಮೇಲೆ ಶ್ರದ್ಧೆ ಇಲ್ವಾ? ಅವ್ರು ಮಾಡುವಂತ ಒಂದು ಪ್ರಾಮಾಣಿಕತೆ ಕರ್ತವ್ಯದ ಮೇಲೆ ಅವ್ರಿಗೆ ನಂಬಿಕೆ ಇಲ್ವಾ? ದುಡ್ಡು ಕೊಟ್ಟು ಕೊಂಡ್ಕೋಬೇಕಾ ಓಟ್ಗಳನ್ನ? ಅಂತ ಪರಿಸ್ಥಿತಿ ಬಂದಿದೆ. ಜನಗಳು ಅದಕ್ಕೆ ಮುಗಿ ಬೀಳ್ತಾರೆ. ಆಮೇಲೆ ಮಾಂಸದ ಊಟವನ್ನ ಹಾಕಿ ಜನಗಳಿಗೆ ಅದ್ರ ಆಸೆಯ ಮೂಲಕ ತಾನು ರಾಜನಾಗುವಂಥದ್ದು ಹಲವಾರು ನಿದರ್ಶನಗಳು ಇವತ್ತಿಗೂ ಕೂಡ ನಡೀತಾ ಇದೆ. ರಾಜಕೀಯ ಚುನಾವಣೆ ಮಾಡ್ಬೇಕಾದ್ರೆ ಜನಗಳು ಎಲ್ಲಿಂದ ನಂಗೆ ಯಥೇಚ್ಛವಾಗಿ ದುಡ್ಡು ಬರ್ತಾ ಇದೆ, ಎಲ್ಲಿ ನನಗೆ ಫ್ರೀ ಫೆಸಿಲಿಟೀಸ್ ಕೊಡ್ತೀನಿ ಅಂತ ಮೋಸ ಮಾಡೋದ್ ನೋಡ್ತಾ ಇಲ್ಲ. ಇಂಥ ಆಮಿಷಗಳಿಗೆ ಒಡ್ಡಿ ಜನಗಳು ಏನ್ ಮಾಡ್ತಾ ಇದ್ದಾರೆ? ಕೆಟ್ಟ ರಾಜನನ್ನ ಚುನಾವಣೆಯಲ್ಲಿ ಗೆಲ್ಲಿಸ್ತಾ ಇದ್ದಾರೆ. ಅಂಥ ರಾಜ ಸ್ಥಾನದಲ್ಲಿ ಬಂದ್ರೆ ಅವನು ಗೋಹತ್ಯೆ ನಿಷೇಧ ಮಾಡಲ್ಲ, ಗೋಹತ್ಯೆಗೆ ಪ್ರಚೋದನೆ ಮಾಡ್ತಾರೆ. ಆ ಧರ್ಮದಲ್ಲಿ ಗೋಹತ್ಯೆ ಅವ್ರಿಗೇನು ಪಾಪ ಅನ್ಸಲ್ಲ, ತಿನ್ಲಿ ಬಿಡಿ. ಈ ತರ ರಾಜ ಏನ್ ಮಾಡ್ತಾನೆ? ಧರ್ಮದ ಶ್ರದ್ಧೆ ಇಲ್ದಿರನೆ, ಧರ್ಮವನ್ನ ಏನು ಅಂತ ಅರ್ಥ ಮಾಡ್ಕೊಳ್ದಿರನೆ ಗೋಹತ್ಯೆಗೂ ಕೂಡ ಪರ್ಮಿಷನ್ ಕೊಡ್ತಾರೆ ಅಲ್ವಾ. ಇಂಥ ರಾಜನನ್ನ ಚುನಾಯಿಸೋದು ಯಾರದು? ನಮ್ಮಂತ ಪ್ರಜೆಗಳೇ ಅಲ್ವಾ. ಹಾಗಾಗಿ ಪ್ರಜೆಗಳು ಬುದ್ಧಿವಂತರಾಗಿರ್ಬೇಕು. ಬುದ್ಧಿವಂತರಾಗಿಲ್ಲ ಅಂದ್ರೆ ಪ್ರಜೆಗಳು ಕೂಡ ಇಂಥ ಧರ್ಮಿ ರಾಜರನ್ನ ಚುನಾಯಿಸ್ತಾರೆ. ವಿಶೇಷವಾಗಿ ಪ್ರಭುಪಾದ ಹೇಳ್ತಾರೆ, ಪ್ರಜಾಪ್ರಭುತ್ವದಲ್ಲಂತೂ ದುಷ್ಟ ಪ್ರಜೆಗಳು ತಮ್ಮನ್ನು ಆಳುವ ಪ್ರತಿನಿಧಿಗಳನ್ನು ತಾವೇ ಚುನಾಯಿಸುವುದರಿಂದ ತಮ್ಮ ಅಸಂತುಷ್ಟಿಗೆ ಬೇರಾರನ್ನು ದೂಷಿಸಲಾಗುವುದಿಲ್ಲ. ಪ್ರಜೆಗಳು ಕರ್ಮ ಅಂತಿದ್ದಾರೆ ಪ್ರಭುಪಾಜಿ. ಪ್ರಜೆಗಳು ಅವರೇ ತಾನೇ ಎಲೆಕ್ಟ್ ಮಾಡಿ ರಾಜನನ್ನ ಗೆಲ್ಲಿಸುವಂಥದ್ದು. ಅವನ್ ಬಂದು ಟ್ಯಾಕ್ಸ್ಗಳ ಮೇಲೋ ಅಥವಾ ಕಾಳುಗಳ ಮೇಲೆ, ತರಕಾರಿಗಳ ಮೇಲೆ, ತುಂಬಾ ಪೆಟ್ರೋಲ್ ಮೇಲೆ ವಿಪರೀತವಾಗಿರುವಂತ ಬೆಲೆ ಏರಿಕೆ ಮಾಡ್ತಾನೆ ಇರ್ತಾನೆ ಅಲ್ವಾ. ಅಂತ ರಾಜನನ್ನ ಚುನಾಯಿಸಿದ್ ಯಾರು? ಪ್ರಜೆಗಳೇ. ಹಾಗಾಗಿ ಪ್ರಜೆಗಳು ಯಾರನ್ನು ಬೈಯೋದಿಲ್ಲ ಬೇಕಾಗಿಲ್ಲ. ಪ್ರಜೆಗಳು ಬಯೋಂಗಿದ್ರೆ ಅವರೇ ಬೈಕೋಬೇಕು. ಯಾಕಂದ್ರೆ ಅವರೇ ಅಲ್ವಾ ಎಲೆಕ್ಟ್ ಮಾಡುವಂಥದ್ದು ಮತ್ತೆ ಇದೆಲ್ಲ ಆದ್ಮೇಲೆ ಪ್ರಭುಪಾಜಿ ಒಂದ್ ಮಾತು ಹೇಳ್ತಾರೆ,
ಮಹಾರಾಜ ನಳನು ಶಿಷ್ಟ ರಾಜನೆಂದು ಪ್ರಖ್ಯಾತನಾಗಿದ್ದನು. ಆದರೆ ಅವನು ಭಗವಾನ್ ಕೃಷ್ಣನೊಂದಿಗೆ ಸಂಬಂಧ ಹೊಂದಿರಲಿಲ್ಲ. ಯಾರಿದು ನಳ ಮಹಾರಾಜ? ಯಾಕೆ ಶ್ರೀಮದ್ ಭಾಗವತಮಲ್ಲಿ ಪ್ರಭುಪಾಜಿ ಇವರ ಹೆಸರನ್ನು ತಗೊಂತಾ ಇದ್ದಾರೆ? ಮಹಾನ್ ಧರ್ಮಿಷ್ಠ ಅವನು. ಅವನನ್ನ ಕಲಿ ಪುರುಷ ನಾಶ ಮಾಡೋದಕ್ಕೆ ಶರೀರದಲ್ಲಿ ಬಂದ್ಬಿಡ್ತಾನೆ. ಆಕ್ಚುಲಿ ಶರೀರದಲ್ಲಿ ಬಂದು ರಾಜ್ಯಕೋಶ ಎಲ್ಲವನ್ನು ಕಿತ್ಕೊಂಡು ಹೋಗ್ಬಿಡ್ತಾನೆ. ಹಂಗೇನೆ ಹೆಂಡತಿಯಿಂದ ದೂರ ಮಾಡ್ತಾನೆ. ಅಷ್ಟು ಕಷ್ಟಗಳಿಗೆ ಒಳಗಾಗ್ತಾನೆ. ಹೇಗೆ ಯುಧಿಷ್ಠಿರ ಮಹಾರಾಜು ಅಜ್ಞಾತವಾಸದಲ್ಲಿದ್ದು ವನವಾಸದಲ್ಲಿದ್ದು ಕಷ್ಟ ಜೀವನವನ್ನ ನೋಡ್ತಾನೋ, ಅದಕ್ಕಿಂತನೇ ಹೆಚ್ಚಿನ ಕಷ್ಟಗಳನ್ನ ಅನುಭವಿಸಿದಂತ ನಳ ಮಹಾರಾಜ ಧರ್ಮಿಷ್ಠ ಅವನು. ದೇವತೆಗಳಿಗೂ ಮಿಗಿಲಾದಂತ ಸೌಂದರ್ಯ, ಧರ್ಮ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಅವನು ನಂಬರ್ 1. ಅಂಥ ರಾಜ ಬಹಳ ಫೇಮಸ್. ಮಹಾಭಾರತದಲ್ಲಿ ನಾವು ಓದೋದಾದ್ರೆ ತಿಳ್ಕೊಳ್ಳೋಣ ಮುಂದೆ ಅವನ ಲೀಲೆನೂ ಕೂಡ. ಸೊ ಆದ್ರೂ ಕೂಡ ಅವನು ಕೃಷ್ಣ ಭಕ್ತನಾಗಿರಲ್ಲ. ಬಹಳ ಪುಣ್ಯಾತ್ಮ, ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡ್ತಾ ಇರ್ತಾನೆ, ಪ್ರಜೆಗಳನ್ನ ಮಕ್ಳು ರೀತಿ ಸಾಕ್ತಾ ಇರ್ತಾನೆ. ಆದ್ರೂ ಕೂಡ ಅವನು ಅಷ್ಟು ಫೇಮಸ್ ಆಗಲ್ಲ. ಯಾರ ರೀತಿ? ಯುಧಿಷ್ಠಿರ ಮಹಾರಾಜ ರೀತಿ. ಯುಧಿಷ್ಠಿರ ಮಹಾರಾಜು ನಳ ಮಹಾರಾಜನಿಗಿಂತನೂ ಶ್ರೇಷ್ಠ. ಯಾಕೆ? ಯುಧಿಷ್ಠಿರ ಮಹಾರಾಜ ಕೃಷ್ಣನ ಮಹಾಭಕ್ತನಾಗಿದ್ದ. ಅವನನ್ನ ವೈಭವೀಕರಿಸ್ತಾನೆ ಕೃಷ್ಣ. ಯಾಕಂದ್ರೆ ನಾವು ಯಾವುದೇ ಒಂದು ವಿಷಯನ ನಾವು ಚರ್ಚೆ ಮಾಡೋದಾದ್ರೆ, ಯಾವುದೇ ವಿಷಯವನ್ನ ಕೇಳೋದಾದ್ರೆ ಕೃಷ್ಣನಿಗೆ ಸಂಬಂಧದಲ್ಲೇ ನಾವು ನೋಡ್ಬೇಕು ಅಲ್ವಾ? ಇಲ್ಲಿ ನಳ ಮಹಾರಾಜ ಒಂದು, ಇಲ್ಲಿ ಯುಧಿಷ್ಠಿರ ಮಹಾರಾಜ ಒಬ್ರು. ಇಬ್ರು ರಾಜರೇ, ಇಬ್ರು ಧರ್ಮಿಷ್ಠರೇ, ಇಬ್ರಲ್ಲೂ ಕೂಡ ಅದೇ ಸಾಮರ್ಥ್ಯ ಇರುತ್ತೆ ಧರ್ಮದಲ್ಲಿ. ಆದ್ರೂ ಕೂಡ ಒಂದು ಕೈ ಮೇಲ್ ನಾವು ನೋಡೋದಾದ್ರೆ ಯುಧಿಷ್ಠಿರ ಮಹಾರಾಜನ ಶ್ರೇಷ್ಠತೆಯೇ ಮಹಿಮೆಯೇ ಹೆಚ್ಚು. ಯಾಕೆ? ಅವನ ಪರವಾಗಿ ಕೃಷ್ಣ ಇದ್ದ. ಕೃಷ್ಣನ ಭಕ್ತಿಯಲ್ಲಿ ಯುಧಿಷ್ಠಿರ ಮಹಾರಾಜ ಮುಳುಗಿದ್ದ. ಹಾಗಾಗಿ ವಿಶೇಷವಾಗಿ ಯುಧಿಷ್ಠಿರ ಮಹಾರಾಜನೇ ಶ್ರೇಷ್ಠ ಅಂತ ಪ್ರಭುಪಾಜಿ ಹೇಳ್ತಾ ಇದ್ದಾರೆ. ಯದುವಂಶದಲ್ಲಿ ಜನಿಸಿ ಯದುರಾಜನನ್ನು ಭಗವಂತನು ಆಗಲೇ ಪ್ರಸಿದ್ಧಗೊಳಿಸಿದ್ದನು ಅಲ್ವಾ? ಯದುವಂಶದಲ್ಲೂ ಕೂಡ ಭಗವಂತ ದೇವಕಿ ನಂದನನಾಗಿ ಮರೀತಾನೆ. ಯದುವಂಶವೇ ಗ್ಲೋರಿಫೈ ಆಗುತ್ತೆ ಅಲ್ವಾ? ಹೆಂಗ್ ಹೇಳ್ತಾ ಇದ್ದಾರೆ ನೋಡಿ. ಈಗ ಕೃಷ್ಣನಿಗೆ ಜನ್ಮ ಇಲ್ಲ, ಜನ್ಮ ತಗೊಂತಾನೆ. ಇವಾಗ ಆತರ ನೋಡೋದಾದ್ರೆ ವೃಂದಾವನದಲ್ಲಿ ನಂದ ಬಾಬಾ ಯಶೋದಮಯ್ಯ ಮಗನಾಗಿ ಬೆಳಿತಾನೆ. ಅವರು ವೈಶ್ಯ ವಂಶ, ವೈಶ್ಯಾಸು, ಬಿಸ್ನೆಸ್ ಮಾಡುವಂತವ್ರು. ಹಾಲು ಬೆಣ್ಣೆ ತುಪ್ಪವನ್ನ ಮಾರ್ತಾ ವ್ಯವಸಾಯವನ್ನ ಮಾಡ್ತಾ ಅವರು ಜೀವನವನ್ನ ಸಾಗಿಸಿದ್ರಿಂದ ಅವರು ಗುಂಪಿನ ಒಂದು ವರ್ಣವನ್ನ ಏನ್ ಹೇಳ್ತಾರೆ? ವೈಶ್ಯ ಗುಂಪು. ಹಾಗಾಗಿ ಕೃಷ್ಣ ವೃಂದಾವನದಲ್ಲಿದ್ರೆ ಅವನು ವೈಶ್ಯನ ಮಗ ಅಂತ ಕರೆಯಲ್ಪಡ್ತಾನೆ. ಅದೇ ಅವನು ವೃಂದಾವನ ಬಿಟ್ಟು ಮಥುರಾ ದ್ವಾರಕದಲ್ಲಿ ಹೋದಾಗ ರಾಜನ ಮಗನಾಗಿ ಗುರುತಿಸ್ಕೊಂತಾನೆ. ನೋಡಿ, ಇಮಿಡಿಯೇಟ್ ಆಗಿ ಚೇಂಜ್ ಆಗುತ್ತೆ ವರ್ಣ ಅನ್ನೋದು. ವೈಶ್ಯನ ಮಗನಾಗಿ ನಂದ ಬಾಬಾ ಮತ್ತೆ ಯಶೋದಮಯ್ಯ ಮಗನಾಗಿ ಕೃಷ್ಣ ಗುರುತಿಸ್ಕೊಂಡ್ರೆ ಇಲ್ಲಿ ಇಮಿಡಿಯೇಟ್ ಆಗಿ ಚೇಂಜ್ ಆಗುತ್ತೆ. ಎಲ್ಲಿ? ದೇವಕಿಯ ಮತ್ತೆ ವಸುದೇವನ ಪುತ್ರನಾಗಿ ರಾಜನ ಮಗನಾಗಿ ಆಗ್ತಾನೆ. ಅಂದ್ರೆ ಏನು? ಕೃಷ್ಣ ವೈಶ್ಯ ವಂಶಸ್ಥನ ಒಡೆಯ ಅಥವಾ ಯದುವಂಶದ ಒಡೆಯ ಅಂತ ಹೇಳಕ್ಕಾಗತ್ತಾ? ಇಲ್ಲ, ಕೃಷ್ಣ ಎಲ್ಲರ ಒಡೆಯ. ಅವನನ್ನ ಒಂದು ಪರ್ಟಿಕ್ಯುಲರ್ ವಂಶದಿಂದ ಗುರುತಿಸಕ್ಕಾಗಲ್ಲ ನಾವು ಅಲ್ವಾ? ಅವನು ಯದುವಂಶದವನು ಅಥವಾ ಅವನು ವೈಶ್ಯ ವಂಶದಲ್ಲಿ ಬಂದಂಥವನು ಇಲ್ಲ. ಹಾಗಿದ್ಮೇಲೆ ಕ್ಷತ್ರಿಯ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 4 ವರ್ಣಗಳಿರುತ್ತೆ. ಹಾಗಿದ್ರೆ ಬರೀ ಕ್ಷತ್ರಿಯರಿಗೆ ಮಾತ್ರ ಬೆನಿಫಿಟ್ಸ್ ಆಗುತ್ತೆ, ವೈಶ್ಯಸ್ಗೆ ಮಾತ್ರ ಬೆನಿಫಿಟ್ಸ್ ಆಗುತ್ತೆ ಅಂತಾನೆ ಇಲ್ಲ. ಬ್ರಾಹ್ಮಣ ಪ್ರಿಯ ಅವನು ಕೃಷ್ಣ. ಬ್ರಾಹ್ಮಣರಿಗೂ ಕೂಡ ಸುಪ್ರೀತಗೊಳಿಸುವಂತ ಭಗವಂತ ಅವನು. ವೈಶ್ಯಾಸ್ ಆಗಿರ್ಬೋದು, ಕ್ಷತ್ರಿಯ ಆಗಿರ್ಬೋದು, ಶೂದ್ರರಾಗಿರ್ಬೋದು, ಎಲ್ಲರ ಆರಾಧ್ಯ ದೈವ ಕೃಷ್ಣ. ಪರ್ಟಿಕ್ಯುಲರ್ ಒಂದು ಗುಂಪಿಗೋಸ್ಕರ ಕೃಷ್ಣ ಇಲ್ಲ. ಅದಕ್ಕೆ ಇಸ್ಕಾನ್ನ ಏನಂತಾರೆ? ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್. ಪ್ರಭುಪಾಜಿ ಇಸ್ಕಾನ್ ಸಂಸ್ಥೆಯನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಎತ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಕೃಷ್ಣ ಅಂದ್ರೆ ಅವನು ಭಾರತದಲ್ಲಿ ವಿಶೇಷವಾಗಿ ಉತ್ತರದ ಕಡೆ ಹೋದ್ರೆ, ನಾರ್ತ್ ಕಡೆ ಹೋದ್ರೆ ವೃಂದಾವನ ಅನ್ನೋ ಧಾಮದಲ್ಲಿ ಅವನು ಲೀಲೆ ಮಾಡ್ದ. ಹಾಗಾಗಿ ಪರ್ಟಿಕ್ಯುಲರ್ ಈ ರೀಜನ್ಗೆ, ಈ ಪ್ಲೇಸ್ಗೆ ಮಾತ್ರ ಕೃಷ್ಣ ಸೇರಿದ್ದು ಅಥವಾ ಇಂಡಿಯಾಗ್ ಮಾತ್ರ ಸೇರಿದ್ದು ಅಲ್ಲ. ಕೃಷ್ಣ ಸಕಲ ಜಗತ್ತುಗಳ ಸ್ವಾಮಿ ಅವನು ಅಲ್ವಾ? ಆಗಿದ್ಮೇಲೆ ಎಲ್ಲರ ಸ್ವಾಮಿ ಆಗ್ತಾನೆ ಅವನು. ಬರೀ ಯದು ವಂಶದ ಮಾತ್ರ ಅಥವಾ ಇನ್ನೊಂದು ವಂಶದ ಮಾತ್ರ ಅಂತಲ್ಲ. ಆದ್ರೆ ಯದುವಂಶ ಬಹಳ ಪ್ರಖ್ಯಾತಿಯನ್ನ ಪಡೆಯುತ್ತೆ. ಯಾಕೆ? ಕೃಷ್ಣ ಬಂದ ಅಂತ. ಯದುವಂಶದಿಂದ ಕೃಷ್ಣ ಫೇಮಸ್ ಆಗಲ್ಲ, ಕೃಷ್ಣ ಬಂದ ಅಂತ ಹೇಳಿ ಯದುವಂಶ ಫೇಮಸ್ ಆಗುತ್ತೆ. ಇದಕ್ಕೆ ಕಂಪೇರ್ ಕುಂತಿ ಮಹಾರಾಣಿ ಏನ್ ಮಾಡ್ತಾ ಇದ್ದಾರೆ? ಶ್ರೀಗಂಧ ಮಲಯ ಪರ್ವತದಿಂದ ಫೇಮಸ್ ಆಗಲ್ಲ, ಮಲಯ ಪರ್ವತಗಳಲ್ಲಿ ಶ್ರೀಗಂಧ ಇರೋದ್ರಿಂದ ಮಲಯ ಪರ್ವತ ತುಂಬಾ ಫೇಮಸ್ ಆಯ್ತು. ಇದು ಬಹಳ ಇಂಪಾರ್ಟೆಂಟ್. ಕಂಪ್ಯಾರಿಸನ್ ಮಾಡ್ತಾ ಇರೋದು. ಶ್ರೀಗಂಧದಿಂದ ಮಲಯ ಪರ್ವತಗಳು ಹೆಚ್ಚು ಪ್ರಖ್ಯಾತಿಯನ್ನ ಪಡೆಯುತ್ತೆ. ಹಾಗಾಗಿ ಕೃಷ್ಣನಿಂದ ಯದುವಂಶದ ಮಹಿಮೆ ಹೆಚ್ಚಾಗುತ್ತೆ ಅಂತ ಹೇಳಿ ಕುಂತಿ ಮಹಾರಾಣಿ ಹೇಳ್ತಾ ಇದ್ದಾರೆ. ಸೊ ಇವತ್ತು ನಾನು ನಳ ಮಹಾರಾಜನ ಕಥೆಯನ್ನ ಚೂಸ್ ಮಾಡಿದ್ದೀನಿ, ಡಿಸ್ಕಸ್ ಮಾಡೋಣ ಅಂತ ಹೇಳಿ. ತುಂಬಾ ಅದ್ಭುತವಾಗಿರುವಂತದ್ದು, ಮಹಾಪತಿವ್ರತೆ. ಕೇಳಿದಿರಲ್ವಾ? ಏನಾದ್ರು ಸ್ವಲ್ಪ ಆದ್ರೂ ಕೇಳಿದಿರಾ? ನಳ ಮಹಾರಾಜನ ಬಗ್ಗೆ ಅನ್ಮ್ಯೂಟ್ ಮಾಡ್ಕೊಂಡು ಯಾರಾದ್ರೂ ಹೇಳ್ತೀರಾ? ನಳ ಮಹಾರಾಜನ ಬಗ್ಗೆ ಏನಾದ್ರು ಒಂಚೂರು ನಾನು ಕೇಳಿದ್ದೀನಿ, ಹೌದು ಗೊತ್ತು, ಅವ್ರ ಹೆಂಡತಿ ಹೆಸರೇನು ಅನ್ನೋದು ಯಾರು ಹೇಳ್ತೀರಾ? ನಳ ಮಹಾರಾಜ ಏನಾದ್ರು ಕೇಳಿದಿರಾ? ಹರೇ ಕೃಷ್ಣ. ಹೆಂಡತಿ ಹೆಸರು ದಮಯಂತಿ ಅಲ್ಲ ಮಾತಾಜಿ?
ದಮಯಂತಿ, ಎಸ್ ಮಾತಾಜಿ, ವೆರಿ ಗುಡ್. ನಳ ಮಹಾರಾಜನ ಹೆಂಡತಿ ಹೆಸರು ದಮಯಂತಿ. ಅದು ಬಿಟ್ಟು ಇನ್ನೇನಾದ್ರು ಕೇಳಿದೀರಾ? ಹರೇ ಕೃಷ್ಣ. ಏನೋ ನಳಪಾಕ ಅಂತ ಕೇಳಿದೀನಿ, ಅದು ಬಿಟ್ಟು ಇನ್ನೇನು ಗೊತ್ತಿಲ್ಲ ಅಂತೀರಾ? ಅಲ್ವಾ, ಅದೊಂದು ಕೇಳಿದೀರಾ? ಮಾತಾಜಿ ಏನ್ ಮಾತಾಜಿ? ಧರ್ಮದಲ್ಲಿ ಪ್ರಸಿದ್ಧಿ ಆಗಿರ್ತಕ್ಕಂಥವ್ರು ಮಾತಾಜಿ. ಹೌದು ಮಾತಾಜಿ, ಬಟ್ ಯಾವ ರೀತಿ ಧರ್ಮದಲ್ಲಿ ಅವನು ಫೇಮಸ್ ಆಗಿದ್ದ, ಅವನು ಏನ್ ಡೀಟೇಲ್ ಹಿಸ್ಟ್ರಿ ಪ್ರಭುಪಾಜಿಯಲ್ಲಿ ರೆಫರ್ ಮಾಡಿದ್ದಾರೆ ಅಂದ್ರೆ, ಅವ್ನು ನಿಜವಾಗ್ಲೂ ಶ್ರೇಷ್ಠವಾಗಿರೋ ವ್ಯಕ್ತಿನೇ. ಕೃಷ್ಣನ ಸಂಬಂಧ ಇಲ್ಲ ಅಂದ್ರೂ ಕೂಡ ಅವನ ಹೆಸರು ಬಂದಿದೆ ಅಂದ್ರೆ, ಯುಧಿಷ್ಠಿರ್ ಮಹಾರಾಜ್ ಲೆವೆಲ್ ಕಂಪೇರ್ ಮಾಡ್ತಾ ಇದ್ದಾರೆ ಅಂದ್ರೆ ಖಂಡಿತ ಅವ್ರ ಬ್ಯಾಕ್ ಗ್ರೌಂಡ್ ಬಹಳ ಉನ್ನತವಾಗಿರುತ್ತೆ ಅಲ್ವಾ? ದಾನ ಮಾಡೋದ್ರಲ್ಲಿ ಫೇಮಸ್ ಫೇಮಸ್ ದಾನ ಮಾಡೋದ್ರಲ್ಲಿ ಫೇಮಸ್. ಸೊ ಶಿಬಿ ಚಕ್ರವರ್ತಿ ರೀತಿ ಪಕ್ಷಿಗೋಸ್ಕರ ತನ್ನ ಶರೀರ ದಾನವನ್ನ ಮಾಡ್ತಾನೆ. ಹಾಗೆ ದಾನದಲ್ಲಿ ಫೇಮಸ್ ಅಂತೀರಾ? ನೋಡೋಣ ಆಗಿದ್ರೆ ಇವತ್ತು ಕ್ಲಾಸ್ ಎಂಡ್ ಮಾಡಾದ್ಮೇಲೆ ನಳ ಮಹಾರಾಜನ ಮೇಲೆ ಈ ಶ್ರದ್ಧೆ ಹೆಚ್ಚಾಗುತ್ತಾ, ಅವನ್ ಲೀಲೆ ಮೇಲೆ ನಮ್ಗೆ ಮನಸ್ಸಾಗುತ್ತಾ ನೋಡೋಣ. ಯಾಕಂದ್ರೆ ಇದು ಮಹಾಭಾರತದಲ್ಲಿ ಬರೋ ಅಂಥದ್ದು. ಪ್ರಭುಪಾಜಿ ವಿಶೇಷವಾಗಿ ನಳ ಮಹಾರಾಜನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಯಾಕಂದ್ರೆ ತುಂಬಾ ನಾವು ಲೀಲೆಗಳಂತ ಹೋದ್ರೆ ಸಮಯದ ಅಭಾವ ಆಗುತ್ತೆ. ಹಾಗಾಗಿ ಪರ್ಟಿಕ್ಯುಲರ್ ಒಂದು ಲೀಲೆ ತಗೊಂಡಿದ್ದೀನಿ. ಇದು ಮಹಾಭಾರತದಲ್ಲಿ ಬರುವಂತ ವನಪರ್ವದಲ್ಲಿ ಬರುತ್ತೆ. ವನಪರ್ವ ಅಂದ್ರೇನು? ಯಾಕಂದ್ರೆ 18 ಪರ್ವಗಳು. ಮಹಾಭಾರತವನ್ನ ನಾವು ಓದ್ತೀವಿ ಅಂತ ಹೋದ್ರೆ ಸುಮಾರು 18, ಹೇಗೆ ಶ್ರೀಮದ್ ಭಾಗವತಂ 12 ಸ್ಕಂದಗಳಿದ್ಯೋ, ಮತ್ತೆ ಭಗವದ್ಗೀತಾ ಬಂದು 18 ಅಧ್ಯಾಯಗಳಿಂದ ಕೂಡಿದ್ಯೋ, ಅದೇ ರೀತಿ ಮಹಾಭಾರತನು ಕೂಡ 18 ಪರ್ವಗಳಿಂದ ಕೂಡಿರುವಂತದ್ದು. ಆ 18 ಪರ್ವದಲ್ಲಿ ವಿಶೇಷವಾಗಿ ವನಪರ್ವ ಬರುತ್ತೆ. ಆ ವನಪರ್ವ ಬಂದು 3ನೇ ಅಧ್ಯಾಯ ಆಗುತ್ತೆ. ಮೊದಲನೇ ಅಧ್ಯಾಯದಿಂದ 18 ಅಧ್ಯಾಯದವರೆಗೂ ಕೂಡ ಪರ್ವಗಳ ಹೆಸರಿಂದ ಗುರುತಿಸುತ್ತೆ ಮಹಾಭಾರತ. ಆದಿಪರ್ವ, ಸಭಾಪರ್ವ, ವನಪರ್ವ, ವಿರಾಟ ಪರ್ವ, ಉದ್ಯೋಗ ಪರ್ವ, ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ, ಶಲ್ಯ ಪರ್ವ, ಸೌಪ್ತಿಕ ಪರ್ವ, ಸ್ತ್ರೀ ಪರ್ವ, ಶಾಂತಿ ಪರ್ವ, ಅನುಶಾಸನ ಪರ್ವ, ಅಶ್ವಮೇಧಿಕ ಪರ್ವ, ಆಶ್ರಮ ಮಾಸಿಕ ಪರ್ವ, ಮೌಸಲ ಪರ್ವ, ಮಹಾಪ್ರಸ್ಥಾನಿಕ ಪರ್ವ, ಸ್ವರ್ಗಾರೋಹಣ ಪರ್ವ. ಈ ರೀತಿ ಪರ್ವಗಳು ಬರುತ್ತೆ. ಪಾಂಡವರು ಹುಟ್ಟಾಗಿಂದ ಹಿಡಿದು ಅವ್ರು ರಾಜ್ಯಭಾರ ಮಾಡೋವರ್ಗುನು ಕೂಡ, ಅವ್ರು ಸ್ವರ್ಗಾರೋಹಣ ಆಗೋವರ್ಗುನು ಕೂಡ ಇಡೀ 18 ಪರ್ವಗಳಲ್ಲೂ ಕೂಡ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ ವೇದವ್ಯಾಸರು. ಅದರಲ್ಲಿ 3ನೇ ಅಧ್ಯಾಯ ಬಂದು ವನಪರ್ವ. ಆ ವನಪರ್ವದಲ್ಲಿ ವನವಾಸದಲ್ಲಿ ಇರ್ತಾರೆ ಪಾಂಡವರಾದಿಗಳು. ಆ ವನವಾಸದಲ್ಲಿ ಇರ್ಬೇಕಾದ್ರೆ ತುಂಬಾ ದುಃಖ ಆಗ್ಬಿಡುತ್ತೆ. ಒಂದಿನ ದ್ರೌಪದಿ ಹುಲ್ಲಿನ ಒಂದು ಗರಿಕೆ ಮೇಲೆ ಕೂತ್ಕೊಂಡಿರ್ತಾಳೆ. ಆ ಸಮಯದಲ್ಲಿ ಅರ್ಜುನ ಏನಾದ್ರು ಮುಂದೆ ಯುದ್ಧ ಆಯ್ತು ಅಂದ್ರೆ ವಿಶೇಷವಾಗಿ ಭೀಷ್ಮ ಪಿತಾಮಹರು, ದ್ರೋಣಾಚಾರ್ಯರೆಲ್ಲ ಇದ್ದಾರೆ, ಅವ್ರನ್ನೆಲ್ಲ ನಾನು ಫೇಸ್ ಮಾಡ್ಬೇಕು ಅಂದ್ರೆ ದಿವ್ಯವಾಗಿರೋ ಅಸ್ತ್ರಗಳನ್ನ ನಾನು ಸಂಪಾದನೆ ಮಾಡ್ಬೇಕು, ಹಾಗಾಗಿ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಹೇಳಿ ಸ್ವರ್ಗಕ್ಕೆ ಹೊರಟೋಗಿರ್ತಾನೆ. ಮೊದ್ಲೇ ವನವಾಸದಲ್ಲಿ ಬಹಳ ದುಃಖಿತರಾಗಿರ್ತಾರೆ. ಆದ್ರೂ ಭಗವಂತನ ಕೃಪೆಯಿಂದ ಜೀವನ ಮಾಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಅರ್ಜುನನೂ ಕೂಡ 1 ವರ್ಷದ ಕಾಲಕ್ಕೆ ಅವನು ಏನ್ ಮಾಡ್ತಾನೆ, ಸ್ವರ್ಗಲೋಕಕ್ಕೆ ಹೋಗಿರ್ತಾನೆ. ಬಹಳ ವಿರಹ ವೇದನೆ ಬಂದ್ಬಿಡುತ್ತೆ. ಅರ್ಜುನ ಇರಲ್ಲ. ತುಂಬಾ ದುಃಖ ಆಗ್ಬಿಡುತ್ತೆ ಭೀಮನಿಗಂತೂ. ಅವ್ನು ಹೇಳ್ತಾನೆ, ಅಣ್ಣ ಇವಾಗ ಪರ್ಮಿಷನ್ ಕೊಟ್ರೆ ಸಾಕು, ದುರ್ಯೋಧನಾದಿಗಳನ್ನೆಲ್ಲ ಸೇರಿ ಸದೆ ಬಡ್ದು ಬಿಡೋಣ, ಮುಳ್ಳಿಂದಾನೇ ಕೀಳ್ಬೇಕು, ಇಷ್ಟೊಂದು ನಾವು ತಪ್ಪೇ ಮಾಡಿಲ್ಲ, ಆದ್ರೂ ನಮ್ಗೆ ಇಷ್ಟೊಂದು ಕಷ್ಟಗಳು ಬಂದಿದೆ ಇವರ ಕುಟಿಲತನದಿಂದ, ಇದು ನ್ಯಾಯ ಅಲ್ಲ, ಇದು ಧರ್ಮ ಅಲ್ಲ, ನಾವು ಅನುಭವಿಸ್ತಾ ಇರುವಂತದ್ದು, ಏನೂ ತಪ್ಪು ಮಾಡದೇ ಇರುವಂತ ನಮ್ಮಂತವ್ರಿಗೆ ಇಷ್ಟು ಶಿಕ್ಷೆ ಯಾಕೆ ಬೇಕು, ಬೇಡ ಇಲ್ಲಿಗೆ ನಿಲ್ಸೋಣ, ಈ ವನವಾಸನ ಕೊಂದಾಕ್ಬಿಡೋಣ ಅಂತೇಳಿ ಬಹಳ ಕೋಪ, ಉದ್ವೇಗ, ದುಃಖ ಎಲ್ಲವನ್ನು ಭೀಮಸೇನ ವ್ಯಕ್ತಪಡಿಸ್ತಾನೆ. ಯುಧಿಷ್ಠಿರ ಮಹಾರಾಜನ್ಗೂ ದಾರಿ ತೋರಲ್ಲ ಏನ್ ಮಾಡ್ಬೇಕು ಅಂತ. ದ್ರೌಪದಿ ಕೂತ್ಕೊಂಡಿದ್ದಾಳೆ ಬಹಳ ದುಃಖಿತಳಾಗಿ. ಎಲ್ಲರ ವಾತಾವರಣ ಒಂಥರ ದುಃಖದ ವಾತಾವರಣ ಆಗ್ಬಿಟ್ಟಿರುತ್ತೆ ಆ ಸಂದರ್ಭದಲ್ಲಿ. ಆವಾಗ ಬೃಹದಶ್ವ ಋಷಿ ಮುನಿಗಳು ಕೃಷ್ಣನ ಒಂದು ಪ್ರೇರೇಪಣೆಯ ರೀತಿ ಹೋಗ್ತಾರೆ ಅಲ್ಲಿಗೆ. ಅವಾಗ ಸಾಂತ್ವನ ನೀಡ್ತಾರೆ. ನೋಡಿ, ಎಷ್ಟೋ ಸಂದರ್ಭದಲ್ಲಿ ಪಾಂಡವರು ತುಂಬಾ ನೋವಿನಲ್ಲಿ ಒಳಗಾಗಿದ್ದಾಗ ಋಷಿ ಮುನಿಗಳು ಈ ತರ ಬಂದು ಅವರಿಗೆ ಸಮಾಧಾನ ಮಾಡೋದು, ಸಾಕ್ಷಾತ್ ಕೃಷ್ಣ ಎಷ್ಟೋ ಸಂದರ್ಭದಲ್ಲಿ ಕಾಪಾಡಿರುವಂತದ್ದು ಕೂಡ ನಾವು ನೋಡಿದ್ವಿ ಮಹಾಭಾರತದಲ್ಲಿ. ಆವಾಗ ಬೃಹದೇಶ್ವರ್ ಹೋಗ್ತಾರೆ. ಎಲ್ಲರನ್ನು ಕೂಡ ತುಂಬಿದ ಸಭೆಯಲ್ಲಿ ದ್ರೌಪದಿಯನ್ನು ಅವಮಾನ ಮಾಡಿದ್ರಲ್ಲ, ಖಂಡಿತ ಮುಂದೆ ನೀವು ಅದೇ ಒಂದು ರಾಜ್ಯವನ್ನ ವಾಪಸ್ ಪಡ್ಕೊಂತೀರಾ, ನೀವು ದ್ರೌಪದಿಗೆ ಸನ್ಮಾನ ಸಿಗುತ್ತೆ, ನೀವು ಭೂಮಂಡಲವನ್ನ ಆಳ್ತೀರಾ, ನೀವು ವಿಜಯಶಾಲಿಗಳಾಗ್ತೀರಾ, ನೀವು ಸಮಾಧಾನ ಮಾಡ್ಕೋಬೇಕು ಅಂತ ಹೇಳಿ ಬೃಹದಶ್ವ ಋಷಿ ಮುನಿಗಳು ಏನ್ ಮಾಡ್ತಾರೆ, ಸಮಾಧಾನವನ್ನ ಮಾಡ್ತಾ ಅವರು ಕೂತ್ಕೊಂತಾರೆ. ಅಂತ ಸಂದರ್ಭದಲ್ಲಿ ಯುಧಿಷ್ಠಿರ ಮಹಾರಾಜು ಅಳ್ತಾರೆ. ನಾನ್ ಎಷ್ಟೋ ದುರದೃಷ್ಟ ಅಂದ್ರೆ, ಬಹುಶಃ ಈ ಪ್ರಪಂಚದಲ್ಲಿ ನನ್ನಷ್ಟು ದೌರ್ಭಾಗ್ಯಶಾಲಿ, ನನ್ನಷ್ಟು ಕಷ್ಟ ಪಡ್ತಾ ಇರುವಂತವ್ರು, ನನ್ನಷ್ಟು ದುಃಖಕ್ಕೆ ಒಳಗಾಗಿರುವಂತವ್ರು ಯಾರೂ ಇಲ್ಲ. ಹೆಂಡತಿಗೆ ಅವಮಾನ ಆಯ್ತು ದ್ರೌಪದಿಗೆ, ಜೊತೆಗೆ ರಾಜ ಕೋಶಗಳನ್ನ ಎಲ್ಲವನ್ನೂ ಕಳ್ಕೊಂಡು ಭಿಕ್ಷುಕರ ರೀತಿ ನಾವು ಜೀವನವನ್ನ ಮಾಡ್ತಾ ಇದ್ದೀವಿ. ಅದರಲ್ಲೂ ಏನು ನೆಮ್ಮದಿ ಇಲ್ಲ. ವನವಾಸ, ಕಾಡಿನ ಮೃಗಗಳ ಆ ವಿಷ ಸರ್ಪಗಳ ಮಧ್ಯದಲ್ಲಿ ನಾವು ಈ ರೀತಿ ಜೀವನವನ್ನ ಮಾಡ್ತಾ ಇದೀವಿ. ಮುಂದೆ ಅಜ್ಞಾತವಾಸ ಬರುತ್ತೆ, ಅದ್ರಲ್ಲಂತೂ ಯಾರ ಕಣ್ಣಿಗೂ ಬೀಳಬಾರ್ದು, ಅಂಥ ರೀತಿಯಾದಂತ ಜೀವನ ನಾವು ನಡೆಸ್ಬೇಕಾಗಿ ಬರ್ತಾ ಇದೆಯಲ್ಲ. ನನ್ನಂತ ರೀತಿ ಯಾರು ಬಹುಶಃ ಅನುಭವಿಸಿಲ್ಲ ಅನ್ಸುತ್ತೆ. ನನ್ನಂತ ದುಃಖ ಯಾರಾದ್ರೂ ಉಂಟಾ?
ನನ್ನಂತ ದುಃಖವನ್ನ ಅನುಭವಿಸಿದಂತವ್ರು ಯಾರು ಇದರ ಋಷಿ ಮುನಿಗಳೇ ಇದ್ರೆ ಹೇಳಿ ಅಂತೇಳಿ ಸಮಾಧಾನಕ್ಕೆ ಪ್ರಶ್ನೆಯನ್ನ ಮಾಡ್ತಾರೆ. ಯಾವಾಗ ಬೃಹದಶ್ವ ಮುನಿಗಳು ಯುಧಿಷ್ಠಿರ ಮಹಾರಾಜ್ಗೆ ಹೇಳ್ತಾರೆ, ಯುಧಿಷ್ಠಿರ ಸಮಾಧಾನ ಪಟ್ಕೋ, ನೀನ್ ಅನ್ಕೊಂತೀಯ ನಾನ್ ತುಂಬಾ ನೋವಿನಲ್ಲಿದ್ದೀನಿ ಅಂತ. ಆದ್ರೆ ನಿನಗಿಂತನೂ ಕೂಡ ಹೆಚ್ಚು ಸಂಕಟಕ್ಕೀಡಾದಂತ ಒಬ್ಬ ರಾಜನಿದ್ದಪ್ಪ. ಅವನು ನಿಷಧ ದೇಶದ ರಾಜ ವೀರಸೇನನ ಮಗ ನಳ. ನಿಷೇಧ ರಾಜ ಅಂದ್ರೆ ನಿಷೇಧ ದೇಶ, ಅದರಲ್ಲಿ ವೀರಸೇನ ರಾಜ ಇರ್ತಾನೆ. ಆ ವೀರಸೇನನ ಮಗನಿಗೆ ನಳ ಅನ್ನೋ ಮಗ ಇರ್ತಾನೆ. ಆ ನಳನ ಕಥೆಯನ್ನ ಹೇಳ್ತೀನಿ ಅಂತ ಶುರು ಮಾಡ್ತಾರೆ. ನಳ ಮಹಾರಾಜ ಬಂದು ಧರ್ಮಿಷ್ಠ ಮತ್ತೆ ಅರ್ಥತತ್ವಜ್ಞ. ಅಂದ್ರೆ ಅವನ್ಗೆ ಏನೇನು ಟ್ಯಾಕ್ಸ್ ಮೂಲಕ ಪ್ರಜೆಗಳ ದುಡ್ಡು ಬರ್ತಾ ಇತ್ತು ಖಜಾನೆಯಲ್ಲಿ, ಆ ಅರ್ಥವನ್ನ, ಆ ದುಡ್ಡನ್ನ ಧರ್ಮ ಕಾರ್ಯಗಳಿಗೋಸ್ಕರ ಪ್ರಜೆಗಳ ಹಿತಾಸಕ್ತಿಯನ್ನ ಮುಂದೆ ಇಟ್ಕೊಂಡು ಅವನು ಭಗವಂತನ ತೃಪ್ತ್ಯರ್ಥವಾಗಿ ಅವನೇನ್ ಮಾಡ್ತಾ ಇದ್ದ, ಯಜ್ಞಗಳನ್ನ ಮಾಡ್ತಾ ಇದ್ದ, ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ತಾ ಇದ್ದ. ಹಾಗಾಗಿ ಅವನನ್ನ ಅರ್ಥತತ್ವಜ್ಞ ಅಂತ ಕರೀತಾರೆ. ಅವನನ್ನ ಒಮ್ಮೆ ಪುಷ್ಕರನೆಂಬ ದಾಯಾದಿಯು ಪಗಡೆಯಾಟಿಯಲ್ಲಿ ಸೋಲಿಸನು. ಸೊ ಅಣ್ಣ ತಮ್ಮದಿರ ಮಧ್ಯೆ ಪಗಡೆಯಾಟ ಆಗುತ್ತೆ. ಹೆಂಗೆ ಯುಧಿಷ್ಠಿರ ಮಹಾರಾಜ್ ಮತ್ತೆ ದುರ್ಯೋಧನನ ಮಧ್ಯೆ ಪಗಡೆಯಾಟ ಆಡಿ ಯುಧಿಷ್ಠಿರ ಮಹಾರಾಜ್ ಎಲ್ಲವನ್ನೂ ಕಳ್ಕೊಂತಾನೋ, ಅದೇ ರೀತಿ ನಳ ಮಹಾರಾಜನೂ ಕೂಡ ತನ್ನ ದಾಯಾದಿಗಳ ಜೊತೆ ಪಗಡೆಯಾಟಕ್ಕೆ ಕೂತ್ಕೊಂಡು ಎಲ್ಲವನ್ನೂ ಕಳ್ಕೊಂಡು ಹೆಂಡತಿ ಜೊತೆ ವನವಾಸಕ್ಕೆ ಹೋಗ್ತಾನೆ. ಅಟ್ಲೀಸ್ಟ್ ನಿನಗಾದ್ರೆ ಯುಧಿಷ್ಠಿರ ಮಹಾರಾಜ್, ನಿನಗೆ ತಮ್ಮಂದಿರಿದ್ದಾರೆ, 4 ಜನ ತಮ್ಮಂದಿರಿದ್ದಾರೆ. ನಳ ಮಹಾರಾಜನಿಗೆ ಆ ಅದೃಷ್ಟನೂ ಇರ್ಲಿಲ್ಲ. ನಳ ಮಹಾರಾಜ ಒಬ್ಬ, ಮತ್ತೆ ಜೊತೆಗೆ ಹೆಂಡತಿ ಫಾಲೋ ಮಾಡ್ತಾಳೆ, ಇನ್ಯಾರು ಅವನಿಗೆ ಸಹಾಯಕರಾಗಿ ಇರಲ್ಲ, ನಿನಗಿಂತನೂ ಕೂಡ ದೀನವಾದಂತ ಸ್ಥಿತಿಯಲ್ಲಿತ್ತು ಅಂದಾಗ ಯುಧಿಷ್ಠಿರ ಮಹಾರಾಜ್ಗೆ ಬಹಳ ಒಂದು ಉತ್ಸಾಹ ಬರುತ್ತೆ. ಒಂಥರ ಜೀವನದಲ್ಲಿ ಒಂದು ಉತ್ಸಾಹ ಕಳೆಗುಂದಿರುವಂತ ಯುಧಿಷ್ಠಿರ ಮಹಾರಾಜನಿಗೆ ಕೇಳುವಂತ ಆಸಕ್ತಿ ಬರುತ್ತೆ. ದಯವಿಟ್ಟು ಅವರ ಒಂದು ಮಹಿಮೆಯನ್ನ ನಾವು ವಿಸ್ತಾರವಾಗಿ ಹೇಳಿ ಅಂತ ಕೇಳ್ಕೊಂತಾರೆ. ಅವಾಗ ಹೇಳ್ತಾರೆ, ನಿಷೇಧ ದೇಶದ ರಾಜಕುಮಾರ ಬಂದು ನಲ, ವೀರಸೇನನ ಮಗ. ನಲನು ಗುಣ ಸಂಪನ್ನ, ಅಶ್ವವಿದ್ಯಾ ಚತುರ, ಕುದುರೆ ಓಡಿಸೋದ್ರಲ್ಲಿ ಬಹಳ ಎಕ್ಸ್ಪರ್ಟು, ಬ್ರಾಹ್ಮಣರ ಪ್ರಿಯ, ಬ್ರಾಹ್ಮಣರಿಗೆ ಯಥೇಚ್ಛವಾಗಿ ದಾನ ಧರ್ಮಾದಿಗಳನ್ನ ಮಾಡ್ತಾ ಇದ್ದ. ದೇವೇಂದ್ರನಂತೆ ಭೂಲೋಕದಲ್ಲಿ ಅನೇಕ ರಾಜರಿಗೆ ರಾಜ, ಎಷ್ಟೋ ರಾಜರಿಗೂ ಕೂಡ ರಾಜನಾಗಿದ್ದ ಅವನು. ಅವನನ್ನ ಮೀರಿಸುವಂತ ರಾಜ ಭೂಮಂಡಲದಲ್ಲೇ ಇರ್ತಿರ್ಲಿಲ್ಲ. ಯುಧಿಷ್ಠಿರ ಮಹಾರಾಜರು ಹಾಗೆ ಅಲ್ವಾ, ಗೆದ್ದಾದ್ಮೇಲೆ ಅವ್ರಿಗೆಲ್ಲ ಇಡೀ ಭೂಮಂಡಲದ ರಾಜರೆಲ್ಲ ಸಂಪೂರ್ಣವಾಗಿ ಶರಣಾಗ್ಬಿಡ್ತಾರೆ, ಏಕತ್ವ ಆಳ್ವಿಕೆಯಲ್ಲಿ ಇರ್ತಾರೆ ಪಾಂಡವರು ರಾಜ್ಯಭಾರ ಆಳ್ಬೇಕಾದ್ರೆ. ಸೊ ಅದೇ ರೀತಿ ಭೂಲೋಕದಲ್ಲಿ ನಳ ಮಹಾರಾಜನಿಗೆ ಕಾಂಪಿಟೇಟರ್ ಆಗಿ ಯಾವ ರಾಜನೂ ಇರಲ್ಲ. ರಾಜಾದಿ ರಾಜ ಯಾರು? ನಳ ಮಹಾರಾಜ. ಸೂರ್ಯನಂತೆ ತೇಜಸ್ವಿ ಅವನು, ಬ್ರಹ್ಮನಿಷ್ಠ ಅವನು. ಬ್ರಹ್ಮಚರ್ಯ ಪಾಲನೆ ಮಾಡೋದಲ್ಲಾಗಿರ್ಬೋದು, ತಪಸ್ಸು ಮಾಡೋದ್ರಲ್ಲಾಗಿರ್ಬೋದು, ವೇದಾಧ್ಯಯನ ಸಂಪನ್ನನಾಗಿದ್ದ, ಸತ್ಯವ್ರತನಾಗಿದ್ದ, ಅಕ್ಷೋಹಿಣಿ ಸೇನೆಗೆ ಅಧಿಪತಿ. ಅವನಲ್ಲಿ ಅಕ್ಷೋಹಿಣಿ ಲಕ್ಷಾಂತರ ಸೈನಿಕರನ್ನು ಒಳಗೊಂಡಿರುವಂತಹ ಅಕ್ಷೋಹಿಣಿ ಸೇನೆಗೆ ಅವನು ಅಧಿಪತಿಯಾಗಿದ್ದ. ಉತ್ತಮ ಸ್ತ್ರೀಯಲ್ಲಿ ಅಪೇಕ್ಷಿಸುವ ರೂಪ ಉಳ್ಳವನು. ಯಾವ್ದಾದ್ರು ಒಂದು ಉತ್ತಮವಾಗಿರೋ ಸ್ತ್ರೀ ನೋಡಿದ್ರೆ ಮೋಹಿಸ್ಬೇಕು ಅವನನ್ನ. ಅಂಥ ಸೌಂದರ್ಯ, ಅಂಥ ನವಯೌವನ ರೂಪ ಸಂಪತ್ತುಗಳಿದ್ರೂನು, ಇದೆಲ್ಲ ಇದ್ರೂನು ಕೂಡ ಮಾತಾಜಿ ನಾವು ನೋಡಿದೀವಿ, ಇವತ್ತಿಗೂ ನಾವು ನೋಡ್ತೀವಿ. ಯಾರೆಲ್ಲಾದ್ರೂ ಅಧಿಕಾರದ ದರ್ಪ, ಸೌಂದರ್ಯದ ಮದ, ಸಂಪತ್ತು ಇವೆಲ್ಲ ಬಂತು ಅಂದ್ರೆ ಯೂಶಲಿ ಏನ್ ಮಾಡ್ತಾರೆ, ತನ್ನ ಇಂದ್ರಿಯಗಳ ನಿಯಂತ್ರಣವನ್ನ ಕಳ್ಕೊಂಡು ಹೆಣ್ಮಕ್ಳುಗಳನ್ನ ಮೇಲೆ ಮನಸ್ಸು ಹೋಗುವಂಥದ್ದು, ಬೇರೆ ಬೇರೆ ರೀತಿಯಾದಂತ ಕೆಟ್ಟ ಕೆಲಸಗಳು ಮಾಡುವಂಥದ್ದು, ಇಂದ್ರಿಯಗಳ ವಶ ಆಗುವಂಥದ್ದು, ಇದೆಲ್ಲಾನು ಕೂಡ ನಾವು ಇವತ್ತಿಗೂ ನೋಡ್ತೀವಿ. ಉದಾಹರಣೆ ನ್ಯೂಸ್ಗಳಲ್ಲಿ ನಾವು ಹೇಳ್ಬೇಕಾಗಿಲ್ಲ ಹೆಸರು ತಗೊಂಡು ಅಲ್ವಾ. ಅದೇ ರೀತಿ ನಳ ಮಹಾರಾಜನಲ್ಲಿ ಎಲ್ಲ ಅರ್ಹತೆ ಇದ್ರೂ ಕೂಡ ಜಿತೇಂದ್ರಿಯ, ಧರ್ಮದ ಪಥವನ್ನ ಅವನು ಬಿಟ್ಟಿರ್ಲಿಲ್ಲ, ಅವನ ಇಂದ್ರಿಯಗಳನ್ನ ಅವನು ಗೆದ್ದಿದ್ದ. ಮತ್ತೆ ಇದೆಲ್ಲ ಇದ್ರೂ ಕೂಡ ಉದಾರ ಮನೋಭಾವ, ಒಂದು ಶ್ರೇಷ್ಠ ಧನುರ್ಧಾರಿ ಮನುವಿನಂತೆ ತನ್ನ ನಿಷಧ ರಾಜ್ಯವನ್ನು ಆಳುತ್ತಿದ್ದ. ಹೇಗೆ ಅರ್ಜುನ ಧನುರ್ಧಾರಿ ಅಂತ ಫೇಮಸ್ಸು, ಅದೇ ರೀತಿ ಮನುವಿಗೂ ಕೂಡ ಈಕ್ವಲ್ ಆಗೋ ರೀತಿ ಅವನು ಧನುರ್ಧಾರಿ ಆಗಿದ್ದ. ಬಿಲ್ಲು ಬಾಣಗಳಲ್ಲಿ ಎಕ್ಸ್ಪರ್ಟ್ ಇದ್ದ ಅವನು ಯುದ್ಧ ಕಲೆಯಲ್ಲಿ ಅಲ್ವಾ. ಅದೇ ಕಾಲದಲ್ಲಿ ಭೀಮನೆಂಬ ರಾಜನು ವಿದರ್ಭ ದೇಶವನ್ನು ಆಳುತ್ತಿದ್ದನು. ಸೊ ಅಂತ ನಳ ಮಹಾರಾಜ್ ಇದ್ದಂತ ಸಂದರ್ಭದಲ್ಲೇ ಒಂದು ದೇಶದಲ್ಲಿ ಭೀಮ ಅನ್ನೋ ಒಬ್ಬ ರಾಜ ಇರ್ತಾನೆ. ಭೀಮ ಅಂದ್ರೆ ಪಾಂಡವರಲ್ಲ, ಇದು ಬೇರೆ ಆ ಕಾಲದಲ್ಲಿ ನಡೆದಂತ ಸ್ಟೋರಿ ಅಲ್ಲ, ಇದು ಬೇರೆ ರೀತಿಯಾದಂತಹ ಒಂದು ಸ್ಟೋರಿ ಇದು. ಭೀಮ ಅನ್ನೋ ಒಬ್ಬ ರಾಜನಿಗೆ ಮಗ ಇರ್ತಾನೆ. ಅಂದ್ರೆ 3 ಗಂಡ್ಮಕ್ಳು ಇರ್ತಾರೆ. 3 ಗಂಡ್ಮಕ್ಳ ಜೊತೆ ಒಂದು ಹೆಣ್ಮಗುನು ಕೂಡ ಇರುತ್ತೆ. ಆ ಭೀಮರಾಜನ ಮಗಳೇ ದಮಯಂತಿ. ಭೀಮರಾಜನ ಮಗಳು ಬಂದು ದಮಯಂತಿ. ಗಂಡ್ಮಕ್ಳ ಹೆಸರು ಬಂದು ದಮ, ದಾಂತ, ದಮನ. ನೋಡಿ ಯಾರು ದಾಯಿಂದನೇ ಶುರು ಮಾಡ್ತಾರೆ. ದಮಯಂತಿ, ದಾಂತ, ದಮನ. ಈ ರೀತಿ ದಾಯಿಂದನೇ ಶುರು ಆಗುವಂತ 4 ಮಕ್ಳುಗಳಿಗೂ ಅವರು ನಾಮಕರಣ ಮಾಡ್ತಾರೆ. ಅದರಲ್ಲಿ ವಿಶೇಷವಾಗಿ 3 ಮಕ್ಳು ಗಂಡ್ಮಕ್ಳು, 1 ಹೆಣ್ಮಗು ಬಂದು ಯಾರು? ದಮಯಂತಿ. ಸೊ ಈ ರೀತಿ ಕಾಲಕ್ರಮೇಣ 3 ರಾಜಕುಮಾರರು ಪರಾಕ್ರಮಿಗಳು, ನೀತಿವಂತರು ಆದ್ರು. ಕೃಶವಾದ ನಡು ಹೊಂದಿದ್ದ ದಮಯಂತಿಯು
ದಮಯಂತಿ ಏನ್ ಕಡಿಮೆ ಇರ್ಲಿಲ್ಲ. ಅಂಥ ಶ್ರೇಷ್ಠನಾಗಿರೋ ರಾಜನಿಗೆ ಈಕ್ವಲ್ ಆಗಿ ರಾಣಿ ಆಗ್ಬೇಕು ಅಂದ್ರೆ ಅವಳ ಗುಣಲಕ್ಷಣ ಹೇಗಿತ್ತು? ರೂಪವತಿ, ತೇಜಸ್ಸಿನಿಂದ ಕೂಡಿದ್ಲು, ಯಶಸ್ಸಿನಿಂದ ಕೂಡಿದ್ಲು, ಕಾಂತಿಯಿಂದ ಕೂಡಿದ್ಲು, ಸೌಭಾಗ್ಯದಿಂದ ಹೊಂದಿದ್ಲು. ಸೌಭಾಗ್ಯಗಳನ್ನ ಹೊಂದಿ ಅವಳು ಅನನ್ಯ ಸುಧಾರಣೆಯಾಗಿ ಬೆಳೆಯುತ್ತಿದ್ದಳು. ಈಕ್ವಲ್. ಆ ಒಂದು ಭೂಲೋಕದಲ್ಲಿ ನಳ ಮಹಾರಾಜನಿಗೆ ತಕ್ಕ ಹೆಂಡತಿಯಾಗೋ ಲಕ್ಷಣ ಇತ್ತು ಅಂದ್ರೆ ಅದು ದಮಯಂತಿಯಲ್ಲೇ. ಸೊ ಹೆಂಗೆ ಅಂದ್ರೆ ಮತ್ತಜಿ ಇವ್ರದು ಪ್ರೇಮದ ಒಂದು ವ್ಯವಹಾರ ಹೇಗ್ ಶುರು ಆಗುತ್ತೆ ಅಂದ್ರೆ ಕೃಷ್ಣ ರುಕ್ಮಿಣಿಯ ರೀತಿ. ಒಬ್ರಿಗೊಬ್ರು ನೋಡಿರಲ್ಲ. ಕೃಷ್ಣ ಮತ್ತೆ ರುಕ್ಮಿಣಿನೂ ಅಷ್ಟೇನೆ, ಒಬ್ರಿಗೊಬ್ರು ನೋಡಿರಲ್ಲ. ಮದ್ವೆ ಆಗೋದಿಕ್ವರ್ಗುನು ಕೂಡ ಒಬ್ರಿಗೊಬ್ರು ಯಾವತ್ತೂ ಮೀಟ್ ಮಾಡಿರಲ್ಲ. ಯಾವಾಗ್ಲೂ ಕೂಡ ರಾಜದೂತರು ಬಂದು ದಮಯಂತಿ ಮುಂದೆ ನಳ ಮಹಾರಾಜ ಶ್ರೇಷ್ಠ ಅಂತೇಳಿ ಅವನ ರೂಪ, ಅವನ ಗುಣ, ಅವನ ಕಾರ್ಯಚಟುವಟಿಕೆಗಳನ್ನ ಯಾವಾಗ್ಲೂ ಹೊಗಳ್ತಾ ಇರ್ತಾರೆ. ಯಾವಾಗ ಈ ಹೊಗಳಿಕೆ ಕೇಳ್ತಾ ಇರ್ತಾಳ ದಮಯಂತಿ, ನಳನನ್ನ ನೋಡ್ದಿರನೆ ಅವನೇ ನನ್ನ ಗಂಡನಾಗ್ಬೇಕು ಅಂತ ಮನಸ್ಸಿನಲ್ಲಿ ಅವಳು ಪ್ರತಿಷ್ಠಾಪನೆ ಮಾಡ್ಕೊಂಡ್ಬಿಡ್ತಾಳೆ. ಅದೇ ರೀತಿ ದಮಯಂತನ ಮುಂದೆ ನಳನ ಮುಂದೆ ದಮಯಂತಿಯ ಒಂದು ಗುಣಲಕ್ಷಣಗಳನ್ನ ಹೊಗಳುತ್ತಾ ಇದ್ರೆ, ಆಹಾ ಈ ಲೋಕದಲ್ಲಿ ಅತ್ಯಂತ ರೂಪವತಿ ಗುಣ ಸಂಪನ್ನಳು ಅಂದ್ರೆ ಅದು ಕೇವಲ ದಮಯಂತಿ ಅಂತ ಯಾವಾಗ ಅವಳ ಒಂದು ಮಹಿಮೆಯನ್ನ ಕೇಳ್ತಾ ಇರ್ತಾನೆ ಯಾರು? ನಳ ಮಹಾರಾಜ. ಅವನು ತನ್ನ ಮನಸ್ಸನ್ನ ನನಗೆ ಹೆಂಡತಿಯಾಗಿ ಹೋಗಿದ್ರೆ ಇವಳೇ ಇರ್ಬೇಕು ಅನ್ನೋ ಆ ಒಂದು ಮನಸ್ಸಿನ ಸ್ಥಿತಿ ಆಗ್ಬಿಡುತ್ತೆ. ಸೊ ಒಂದ್ಸಲಿ ಏನಾಗುತ್ತೆ, ಈ ಸ್ವಯಂವರವನ್ನ ರಚನೆ ಮಾಡ್ತಾರೆ. ಸ್ವಯಂವರವನ್ನ ರಚನೆ ಮಾಡಿದಾಗ ಎಲ್ಲರಿಗೂ ತಿಳಿದಿರುತ್ತೆ. ನಾರದ ಮುನಿಗಳು ಒಂದ್ಸಲಿ ಸ್ವರ್ಗಲೋಕಕ್ಕೆ ಹೋಗ್ತಾರೆ. ನಾರದ ಮುನಿಗಳೇ ಏನ್ ನಡೀತಾ ಇದೆ, ಯಾಕೋ ರಾಜರು ಯಾರೂನು ಕೂಡ ಯೂಶಲಿ ಮೊದ್ಲೆಲ್ಲ ರಾಜರುಗಳೆಲ್ಲ ಧರ್ಮ ಸಂಪಾದನೆಯನ್ನ ಮಾಡ್ತಾ ಸ್ವರ್ಗಲೋಕಕ್ಕೆಲ್ಲ ಬರ್ತಾ ಇದ್ರು, ಯಾಕೋ ರಾಜರುಗಳು ಬರ್ತಾ ಇಲ್ಲ, ಏನ್ ನಡೀತಾ ಇದೆ ಭೂಲೋಕದ ಪರಿಸ್ಥಿತಿ ಅಂತ ಇಂದ್ರಾದಿ ದೇವತೆಗಳು ಪ್ರಶ್ನೆಯನ್ನ ಮಾಡ್ತಾರೆ. ಅವಾಗ ನಾರದ ಮುನಿಗಳು ಹೇಳ್ತಾರೆ, ಇವಾಗ ದಮಯಂತಿಯ ಒಂದು ಆಸ್ಥಾನದಲ್ಲಿ ಅವಳ ಸ್ವಯಂವರ ನಡೀತಾ ಇದೆ. ಹಾಗಾಗಿ ಭೂಲೋಕದಲ್ಲಿರುವಂತಹ ಎಲ್ಲಾ ರಾಜರುಗಳು ಕೂಡ ದಮಯಂತಿಯನ್ನ ಪತ್ನಿಯಾಗಿ ಪಡಿಬೇಕು ಅಂತ ಹೇಳಿ ಆಸ್ಥಾನದಲ್ಲಿ ಇದ್ದಾರೆ. ಅದಕ್ಕೆ ಸ್ವರ್ಗಲೋಕದಲ್ಲಿ ಯಾರು ಬರ್ತಿಲ್ಲ. ಅವಾಗೆಲ್ಲ ಇದ್ರು ಮಾತಾಜಿ ಎಷ್ಟು ಧರ್ಮಿಷ್ಠರಿದ್ರು ಅಂದ್ರೆ, ಸಶರೀರವಾಗಿ ನೋಡಿ ಅರ್ಜುನನು ಅಷ್ಟೇನೆ. ಅವನ್ ಪುಣ್ಯ ಸಂಪಾದನೆ ಮಾಡಿ ಶರೀರ ಬಿಟ್ಟಾದ್ಮೇಲೆ ಸ್ವರ್ಗಲೋಕಕ್ಕೆ ಹೋಗ್ತೀನಿ ಆತರ ಇಲ್ವೇ ಇಲ್ಲ. ಅವರೆಲ್ಲ ಭಗವಂತನ ಭಕ್ತರು, ಧರ್ಮಕ್ಕಿಂತ ಹೆಚ್ಚಾಗಿ ಭಗವಂತನ ಭಕ್ತರಾಗಿರ್ತಾರೆ. ಎಷ್ಟು ಪುಣ್ಯ ಇರುತ್ತೆ ಅವರಲ್ಲಿ ಅಂದ್ರೆ ಆ ಪುಣ್ಯದಿಂದಾನೇ ಸ್ವರ್ಗಲೋಕಕ್ಕೆ ಹೋಗ್ತಾರೆ. ಖಂಡಿತ ಈ ಕಲಿಯುಗದಲ್ಲಿ ಅದು ಸಾಧ್ಯ ಇಲ್ಲ. ಬೇರೆ ಯುಗದಲ್ಲಿ ಸಾಧ್ಯ ಇರ್ತಿತ್ತು. ಸತ್ಯಯುಗ ಆಗಿರ್ಬೋದು, ತ್ರೇತಾಯುಗ ಆಗಿರ್ಬೋದು, ದ್ವಾಪರ ಯುಗ ಆಗಿರ್ಬೋದು ನಡೀತಾ ಇತ್ತು. ಬಟ್ ಕಲಿಯುಗದಲ್ಲಿ ಇದು ಸಾಧ್ಯ ಇಲ್ಲ. ಯಾಕಂದ್ರೆ ಕಲಿಯುಗದಲ್ಲಿ ಕಲಹ ಯುಗ, ಅಷ್ಟು ಧರ್ಮಿಷ್ಠರು ನಮ್ಗೆ ಸಿಗೋದಿಕ್ಕೆ ಬಹಳ ಕಡಿಮೆ. ವಿಶೇಷವಾಗಿ ಕಲಿಯುಗದಲ್ಲಿ ಹೇಳುವಂಥದ್ದು ಶಾಸ್ತ್ರ ಏನ್ ಹೇಳುತ್ತೆ, ಹರಿನಾಮ ಸಂಕೀರ್ತನೆಯ ಮೂಲಕ ಒಬ್ಬ ಆತ್ಮದ ಉದ್ಧಾರ ಮಾಡ್ಕೋಬೇಕು ಅಂತ ಹೇಳಿ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಒಂದು ಸ್ವಯಂವರದ ಬಗ್ಗೆ ಕೇಳಾದ್ಮೇಲೆ ಅರ್ಥ ಮಾಡ್ಕೋಬೇಕು, ದಮಯಂತಿ ಎಂಥ ಸೌಂದರ್ಯವತಿ ಅಂದ್ರೆ ಸ್ವರ್ಗದಲ್ಲಿರುವಂತಹ ಇಂದ್ರ, ಚಂದ್ರ, ಸೂರ್ಯ, ಅಗ್ನಿದೇವ ಪ್ರತಿಯೊಬ್ರು ಕೂಡ ನಾನು ಸ್ವಯಂವರಕ್ಕೆ ಹೋಗ್ತೀನಿ ಅಂತ ಶುರು ಮಾಡ್ಬಿಡ್ತಾರೆ. ಪ್ರತಿಯೊಬ್ರು ಕೂಡ ಸ್ವಯಂವರಕ್ಕೆ ಹೋಗೋದಿಕ್ಕೆ ಬರಕ್ ಶುರು ಮಾಡ್ತಾರೆ. ಬರ್ಬೇಕಾದ್ರೆ ಅವರು ಯಾರನ್ನ ನೋಡ್ತಾರೆ ಅಂದ್ರೆ ನಳನನ್ನ ನೋಡ್ತಾರೆ. ನಳನನ್ನ ನೋಡಿದ ತಕ್ಷಣನೇ ಅವ್ರಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಏನಿದು ಇಷ್ಟು ಸೌಂದರ್ಯವಂತ. ಏನಾದ್ರು ನಳ ಹೋಗ್ಬಿಟ್ರೆ ನಳನನ್ನೇ ದಮಯಂತಿ ಚೂಸ್ ಮಾಡ್ಬಿಡ್ತಾಳೆ. ಅಂದ್ರೆ ದೇವತೆಗಳಿಗಿಂತನೂ ಕೂಡ ರೂಪವಂತ ಅಂದ್ರೆ ಮನ್ಮಥ, ಸಾಕ್ಷಾತ್ ಮನ್ಮಥನ ರೀತಿನೇ ಕಾಣಿಸ್ತಾ ಇದ್ದ, ಆಕರ್ಷಣೆ ಮಾಡ್ತಾ ಇದ್ದ ತನ್ನ ಸೌಂದರ್ಯದ ಮೂಲಕ, ಯೌವನದ ಮೂಲಕ, ದಷ್ಟಪುಷ್ಟವಾಗಿರುವಂತ ಶರೀರದ ಮೂಲಕ. ಅದು ನಳ ಮಹಾರಾಜನ ವ್ಯಕ್ತಿತ್ವ. ಅವಾಗ ದೇವತೆಗಳು ಪ್ಲಾನ್ ಮಾಡ್ತಾರೆ, ಏನಾದ್ರೂ ಇವನು ಹೊರಟೋದ್ರೆ ಸ್ವಯಂವರದಲ್ಲಿ ಇವನಿಗೆ ವರಮಾಲೆ ಹಾಕ್ಬಿಟ್ಟು ಚೂಸ್ ಮಾಡ್ತಾಳೆ, ನಮ್ಗೆಲ್ಲ ಮಿಸ್ ಆಗುತ್ತೆ ಇಂಥ ಚಾನ್ಸು. ಅದಕ್ಕೆ ದೇವತೆಗಳು ಏನ್ ಮಾಡ್ತಾರೆ, ನಳನನ್ನ ಕರೆದು, ನೋಡು ಬಾರಯ್ಯ ಇಲ್ಲಿ, ನನ್ನ ಒಂದು ಕೆಲಸ ಮಾಡ್ಬೇಕು ನೀವು ಅಂತ ಅಂದ ತಕ್ಷಣನೇ ನಳ ಮಹಾರಾಜ ಒಪ್ಕೊಬಿಡ್ತಾರೆ. ಆಯ್ತು, ದೇವತೆಗಳಿಗೆ ನಮಸ್ಕಾರ ಗೌರವನ ಕೊಡ್ತಾ ಸರಿ ಅಂತ ಹೇಳಿ ಒಪ್ಕೊಂತಾರೆ. ಅವಾಗ ಅವ್ರು ಹೇಳ್ತಾರೆ, ನೋಡಪ್ಪ ನೀವು ದಮಯಂತಿಯ ಅಂತಃಪುರಕ್ಕೆ ಹೋಗ್ಬಿಟ್ಟು ನನ್ನ ದೂತನಾಗಿ ಹೇಳು, ದೇವತೆಗಳು ಬರ್ತಾ ಇದಾರೆ ಅಂತ ವಿಷಯ ತಿಳಿಸು ಅಂತ ಹೇಳಿ ಇಂದ್ರ ಚೂಸ್ ಮಾಡ್ತಾನೆ. ಅವಾಗ ಪಾಪ ಅವ್ನು ನೋವಾಗ್ಬಿಡುತ್ತೆ. ಯಾಕಂದ್ರೆ ದಮಯಂತಿಯನ್ನ ಪಡೆಯೋದಿಕ್ಕೋಸ್ಕರ ನಳ ಮಹಾರಾಜ ಆ ಸಭೆಗೆ ಹೋಗೋದಿಕ್ಕೆ ಅವನು ಕೂಡ ರೆಡಿ ಆಗಿ ಹೋಗ್ತಿರ್ತಾನೆ. ಇದ್ರಲ್ಲಿ ದೂತನಾಗಿ ಕಳಿಸ್ತಾನೆ ಅಂದ್ರೆ ಅವನಿಗೆ ಬೇಜಾರಾಗ್ಬಿಡುತ್ತೆ. ಇಲ್ಲ, ನಾನು ಅವಳನ್ನ ಪಡಿಬೇಕು ಅಂತ ಬಹಳ ಇಚ್ಛೆಯನ್ನ ಹೊಂದಿದ್ದೀನಿ, ನೀವು ದಯವಿಟ್ಟು ಇಂಥ ಕೆಲಸವನ್ನ ನನ್ನಿಂದ ಮಾಡಿಸ್ಬೇಡಿ ನೀವು ಅಂತ ಹೇಳಿ ಬಹಳ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತಾನೆ ದೇವತೆಗಳ ಮುಂದೆ. ಆದ್ರೂ ಕೂಡ ಇಂದ್ರಾದಿ ದೇವತೆಗಳು ಒಪ್ಪಲ್ಲ. ನೀನ್ ಫಸ್ಟ್ ಪ್ರಾಮಿಸ್ ಮಾಡ್ದೆ ಅಲ್ವಾ, ನಾನು ಹೇಳ್ದಂಗೆ ಕೇಳ್ತೀನಿ ಅಂತ, ಆ ಪ್ರಾಮಿಸ್ ನ ಬ್ರೇಕ್ ಮಾಡ್ಬೇಡ, ಫಸ್ಟ್ ನನ್ನ ದೂತನಾಗಿ ಹೋಗು ನೀನು ಅಂತ ಹೇಳಿ ಆಜ್ಞೆಯನ್ನ ಮಾಡ್ತಾರೆ. ಅವಾಗ ನಳ ಮಹಾರಾಜ ಮಾತಿಗೆ ಬದ್ಧನಾಗಿರ್ತಾನೆ, ಸತ್ಯನಿಷ್ಠ ಅಲ್ವಾ ಅವನು. ಸರಿ, ಇನ್ನೇನ್ ಮಾಡೋದು ಅಂತ ಹೇಳಿ, ಆಯ್ತು ನನ್ನ ಅಂತಃಪುರಕ್ಕೆ ಹೇಗೆ ಹೋಗ್ಲಿ, ಎಷ್ಟೋ ರಕ್ಷಣೆ ಇರುತ್ತೆ, ಸೆಕ್ಯೂರಿಟಿ ಇರುತ್ತೆ, ನಾ ಹೇಗೋಗ್ಲಿ ಅಂದಾಗ ನನ್ನ ವಿಶೇಷವಾಗಿರೋ ವರದಿಂದ ಯಾರಿಗೂ ಕಾಣಿಸಲ್ಲ, ನೀನು ಹೋಗು ಹೇಳ್ಬಿಟ್ ಬಾ ಅಂತ ಕಳಿಸ್ತಾರೆ. ಅವಾಗ ನಳ ಮಹಾರಾಜ ದಮಯಂತಿಯ ಮುಂದೆ ಹೋಗ್ತಾನೆ. ದಮಯಂತಿ ಯಾವಾಗ ನಳ ಮಹಾರಾಜನನ್ನ ನೋಡ್ತಾಳೋ, ನಳ ಮಹಾರಾಜ ಹೇಳ್ತಾನೆ, ನನ್ನ ನಳ
ಈ ತರ ದೇವತೆಗಳು ದೂತರಾಗಿ ಕಳಿಸಿದ್ದಾರೆ ನಿನ್ ಮುಂದೆ, ಅವ್ರನ್ನ ಒರೆಸೋ ತಾಯಿ ನೀನು ಅಂತ ಹೇಳಿ, ಒರೆಸ್ಬೇಕು ನೀನು ಅಂತ ಹೇಳಿ ಅವನು ಹೇಳಕ್ ಶುರು ಮಾಡ್ತಾನೆ. ಅವಾಗ ದಮಯಂತಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಯಾಕೆ? ಅವಳು ಚಿಕ್ಕ ವಯಸ್ಸಿನಿಂದನೂ ಕೂಡ ನಳ ಮಹಾರಾಜನ ಒಂದು ಮಹಿಮೆ ಕೇಳಿ ಕೇಳಿ ಮನಸ್ಸನ್ನ ಸಂಪೂರ್ಣವಾಗಿ ರಾಜನಿಗೆ ಕೊಟ್ಟಿರ್ತಾಳೆ. ಅವಾಗ ಹೇಗ್ ಸಾಧ್ಯ ದೇವತೆಗಳನ್ನ ಒರೆಸೋದಕ್ಕೋಸ್ಕರ? ಅವಾಗ ಅವಳು ಏನ್ ಹೇಳ್ತಾರೆ, ರಾಜ ನೀನ್ ದಯವಿಟ್ಟು ಇಂಥ ಮಾತುಗಳನ್ನ ಆಡ್ಬೇಡ, ನನ್ನನ್ನೇ ನೀನು ಒರೆಸು, ನನ್ನನ್ನ ಪ್ರೀತಿ ಮಾಡು, ನಾನು ನಿನ್ನ ಪ್ರಣಯ ಪಾತ್ರಳಾಗಿದ್ದೇನೆ, ನನ್ನನ್ನ ನಂಬು, ದಯವಿಟ್ಟು ನೀನು ನನ್ನನ್ನ ಮದ್ವೆ ಆದ್ರೆ ನಿನ್ನ ದಾಸಿಯಂತೆ ನೀನ್ ಹೇಳ್ದಂತ ಕೆಲಸ ಎಲ್ಲವನ್ನೂ ಕೂಡ ನಾನು ಮಾಡ್ತೀನಿ. ಸೊ ಈ ತರ ಎಲ್ಲ ಹೇಳಕ್ ಶುರು ಮಾಡ್ತಾರೆ. ನಾನು ಇಷ್ಟ ಬಂದವರನ್ನ ಒರೆಸೋ ಸಲುವಾಗಿ ಸ್ವಯಂವರ ಏರ್ಪಟ್ಟಿದೆ. ಸ್ವಯಂವರ ಇರೋದಕ್ಕೇನು? ಸ್ವಯಂವರ ಯಾಕಿರುತ್ತೆ? ಹೆಣ್ಣು ಯಾರನ್ನ ಇಷ್ಟ ಪಡ್ತಾರೋ ಅವ್ರನ್ನ ಚೂಸ್ ಮಾಡೋದಕ್ಕೋಸ್ಕರ ಸ್ವಯಂವರ ಇರುವಂತದ್ದು. 100 ಜನ ರಾಜರು ಕೂಡ ಬಂದಿರ್ತಾರೆ. ನಿನ್ನಲ್ಲಿ ಮೋಹಗೊಂಡ ನನ್ನನ್ನು ನೀನೇನಾದ್ರು ತಿರಸ್ಕಾರ ಮಾಡಿದ್ರೆ, ಈಗ ಹೇಳ್ತಾ ಇದೆಯಲ್ಲ ದೇವತೆಗಳು ಒರೆಸು ಹಾಗೆ ಹೀಗೆ ಅಂತ, ಆತರ ಏನಾದ್ರು ತಿರಸ್ಕಾರ ಮಾಡಿದ್ರೆ ನಾನು ಖಂಡಿತ ಇನ್ನೊಬ್ರನ್ನ ಮದ್ವೆ ಆಗಲ್ಲ. ನಾನು ಏನ್ ಮಾಡ್ತೀನಿ, ವಿಷವನ್ನ ಕುಡಿತೀನಿ, ಅಥವಾ ಬೆಂಕಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂತೀನಿ, ಅಥವಾ ನೀರಲ್ಲಿ ಮುಳುಗ್ತೀನಿ, ನೇಣು ಹಾಕೊಂಡಾದ್ರೂ ನಾನು ಪ್ರಾಣವನ್ನ ಬಿಟ್ಬಿಡ್ತೀನಿ. ದಯವಿಟ್ಟು ಆತರ ಎಲ್ಲ ಆಗೋ ರೀತಿ ನೀನ್ ಮಾಡ್ಬೇಡ, ಅವಕಾಶ ಕೊಡ್ಬೇಡ ಅಂತ ಹೇಳಿ ಬಹಳ ಪ್ರಾರ್ಥನೆಯನ್ನ ಮಾಡ್ತಾಳೆ. ದಮಯಂತಿ ಕ್ಯಾರೆಕ್ಟರ್ ನೋಡ್ಬೇಕು ನಾವು. ದಮಯಂತಿಯನ್ನ ಮದುವೆ ಆಗೋದಿಕ್ಕೆ ಸ್ವರ್ಗ ಲೋಕಾದಿಗಳು ಬಂದು ಕ್ಯೂನಲ್ಲಿ ನಿಂತ್ಕೊಂತಾ ಇದ್ದಾರೆ. ಅಂಥವ್ರನ್ನ ಕಣ್ಣೆತ್ತೂ ಕೂಡ ನೋಡ್ದಿರನೆ ನನಗೆ ದೂತನಾಗಿ ಕಳಿಸಿರುವಂತ ನಳ ಮಹಾರಾಜನಲ್ಲಿ ಮನಸ್ಸು ಎಷ್ಟಿರುತ್ತೆ. ಮಹಾಪತಿವ್ರತೆ ಇವಳು, ಮನಸ್ಸು ಅಷ್ಟು ಸ್ಥಿರವಾಗಿರುತ್ತೆ, ಇವನೇ ಗಂಡನಾಗ್ಬೇಕು ಅಂತ ಹೇಳಿ. ಸೊ ಹಾಗಾಗಿ ಅವಳು ಅಷ್ಟೊಂದು ಕೇಳ್ಕೊಂತಾ ಇದ್ದಾಳೆ. ಅವಾಗ ನಳ ಮಹಾರಾಜ ಹೇಳ್ತಾನೆ, ಆಶ್ಚರ್ಯ ಆಗ್ಬಿಡುತ್ತೆ. ನಾನೇನು ಇಲ್ಲ ದೇವಿ, ನಾನು ಭೂಲೋಕದಲ್ಲಿರುವಂತ ಸಾಮಾನ್ಯ ರಾಜ. ಅದ್ರಲ್ಲೂ ನೋಡೋದಾದ್ರೆ ಲೋಕಪಾಲಕರಾಗಿರುವಂತಹ ಇಂದ್ರ, ಅಗ್ನಿ, ವರುಣ, ಯಮ ನಿನ್ನ ಪಾಣಿ ಗ್ರಹಣ ಮಾಡ್ಕೋಬೇಕು. ಯಮನು ಬರ್ತಾನೆ ನೋಡಿ, ಧರ್ಮಿಷ್ಠ ಅವನು, ಧರ್ಮಕ್ಕೆ ಒಡೆಯ ಅವನು. ಆತರ ನೋಡಿದ್ರೆ ಅವನು ಒಡೆಯ ಕೃಷ್ಣ ಅಲ್ವಾ. ಯಮರು ನಿನ್ನ ಪಾಣಿಗ್ರಹಣ ಮಾಡಿಕೊಳ್ಳುವ ಆಸೆಯಿಂದ ಬಂದಿರುವಾಗ ಅವರ ಪಾದ ಧೂಳಿಗೂ ಸಮನಾಗದ ಈ ಮಾನವನನ್ನು ಪ್ರೀತಿಸ್ತಾ ಇದೆಯಲ್ಲ. ಆಕ್ಚುಲಿ ದೇವತೆಗಳಿಗಿಂತಲೂ ಶ್ರೇಷ್ಠ ಇರ್ತಾನೆ ಯಾರು? ನಳ ಮಹಾರಾಜ. ಆದ್ರೆ ಅವನೇನ್ ಹೇಳ್ತಾ ಇದ್ದಾನೆ, ನಾನು ದೇವತೆಗಳ ಅವನ್ ವಿನಮ್ರತೆ ನೋಡಿ, ಅವನ್ ಪಾದ ಧೂಳಿಗೂ ನನ್ ಸಮ ಇಲ್ಲ, ನನ್ನನ್ನು ನೀನ್ ಪ್ರೀತಿ ಮಾಡ್ತಾ ಇದೆಯಲ್ಲ, ಅವ್ರನ್ನ ನೀನ್ ಒರೆಸ್ಬೇಕು ನೀನು ದೇವಿ. ನಿನ್ನ ಮನಸ್ಸನ್ನು ಬದಲಿಸಿ ಅವರಲ್ಲಿ ಒಬ್ಬರನ್ನು ಒರೆಸು. ಪಾಪ ದೇವತೆಗಳು ಕೆಲಸಕ್ಕೆ ಕಳಿಸಿದ್ದಾರೆ, ಮೋಸ ಮಾಡ್ಬಾರ್ದು. ಸತ್ಯನಿಷ್ಠನಾಗಿ ಹೇಳ್ತಾ ಇದ್ದಾನೆ, ಎಂತೆಂತ ಶ್ರೇಷ್ಠ ದೇವತೆಗಳಿದ್ದಾರೆ, ನಿನ್ನ ಮನಸ್ಸನ್ನ ಮೊದಲು ಚೇಂಜ್ ಮಾಡಿ ಯಾರನ್ನಾರು ಒಬ್ರನ್ನ ನೀನು ಆರಿಸ್ಬೋದಲ್ಲ. ಅವಾಗ ದೇವತೆಗಳು ನನ್ ಮೇಲೆ ಕೋಪ ಮಾಡ್ಕೊಳ್ಳಲ್ಲ. ನನ್ನನ್ನೇನಾದ್ರು ನೀನ್ ಚೂಸ್ ಮಾಡಿದ್ರೆ ನನ್ ಮೇಲೆ ದೇವತೆಗಳು ಕೋಪ ಮಾಡ್ಕೊಂತಾರೆ. ನೀನ್ ದೇವತೆಗಳಲ್ಲಿ ಒಬ್ರನ್ನ ನೀನೇನಾದ್ರು ಮದ್ವೆ ಆದ್ರೆ ಅವರು ಸಂತೃಪ್ತರಾಗ್ತಾರೆ, ನನ್ನನ್ನು ಕೂಡ ನೀನು ರಕ್ಷಣೆ ಮಾಡ್ಬಹುದು. ದೇವತೆಗಳನ್ನ ನೀನೇನಾದ್ರು ಮದ್ವೆ ಆದ್ರೆ ದಿವ್ಯ ವಸ್ತ್ರಗಳು ಸಿಗುತ್ತೆ, ದಿವ್ಯ ಗಂಧಗಳು ಸಿಗುತ್ತೆ. ಹೆಣ್ಮಕ್ಳಿಗೆ ಬೇಕಾಗಿರೋದಲ್ವಾ ಇವ ಐಶ್ವರ್ಯಗಳೆಲ್ಲ ಮದ್ವೆ ಆದ್ಮೇಲೆ ಗಂಡನಿಂದ ಅಲ್ವಾ, ಅದೆಲ್ಲ ನಿಂಗೆ ಸಿಗುತ್ತೆ. ದಿವ್ಯ ವಸ್ತ್ರ, ದಿವ್ಯ ಗಂಧ, ದಿವ್ಯ ಮಾಲೆ, ದಿವ್ಯ ಭೂಷಣ ಎಲ್ಲನೂ ಕೂಡ ಅನುಭವಿಸ್ತೀಯ ನೀನು. ಅಗ್ನಿನ ಮದ್ವೆ ಆದ್ರೆ ಅಗ್ನಿಗೆ ಎಂತ ಶಕ್ತಿ ಇರುತ್ತೆ, ಭೂಮಿನೇ ನುಂಗುಬಲ್ಲ ಸುಟ್ಟು ಹಾಕುವಂತ ಒಂದು ಶಕ್ತಿ ಇದೆ. ಯಮ ಬಂದು ಯಾವಾಗ್ಲೂ ಸಕಲ ಚರಾಚರ ಪ್ರಾಣಿಗಳ ಕರ್ಮವನ್ನ ನೋಡ್ತಾ ಧರ್ಮದ ಸಿದ್ಧಾಂತದ ಪ್ರಕಾರ ಅವನು ಜೀವನವನ್ನ ನಡೆಸ್ತಾ ಇದ್ದಾನೆ. ಅವ್ನು ಅಟ್ಲೀಸ್ಟ್ ಆ ಧರ್ಮಿಷ್ಠ ಯವನನ್ನಾದ್ರೂ ಕೂಡ ನೀನ್ ಮದ್ವೆ ಆಗು. ಅಗ್ನಿದೇವ ಇದ್ದಾನೆ, ಅವನನ್ನ ಮದ್ವೆ ಆಗು. ಲೋಕಪಾಲಕರಲ್ಲಿ ಇನ್ನೊಬ್ಬ ವರುಣ ಇದ್ದಾನೆ, ವರುಣನಾದ್ರೂ ಕೂಡ ನೀನು ಒರೆಸು. ನೀನು ಧರ್ಮಾತ್ಮನು, ಸರ್ವಂಗ ಸುಂದರನೂ, ದೇವಾಧಿಪತಿಯಾಗಿರುವಂತ ಇಂದ್ರ, ಸಾಕ್ಷಾತ್ ದೇವತೆಗಳೇ ಒಡೆಯ ಆಗಿರುವಂತ ಅವನು ಒಡೆಯ ಖಂಡಿತ ನಾರಾಯಣ. ಅದೇ ದೇವತೆಗಳು ಒಡೆಯ ಆಗಿರುವಂತ ಲೀಡರ್ ಆಗಿರುವಂತ ಸ್ವರ್ಗದ ಅಧಿಪತಿಯಾಗಿರುವಂತ ಇಂದ್ರನೂ ಕೂಡ ಬಂದಿರುವಾಗ ಯಾವ ಹೆಣ್ಮಗು ತಾನೇ ತಿರಸ್ಕಾರ ಮಾಡ್ತಾಳೆ? ಅವನನ್ನು ಒರೆಸು, ಇವನನ್ನು ಒರೆಸು. ಸೊ ಈ ತರ ಎಲ್ಲ ಕೇಳಕ್ ಶುರು ಮಾಡ್ತಾರೆ. ಅವಾಗ ಬಹಳ ನೋವಾಗುತ್ತೆ ದಮಯಂತಿಗೆ. ಒಂದ್ ಐಡಿಯಾ ಕೊಡ್ತಾಳೆ, ಆಯ್ತು ಒಂದ್ ಕೆಲ್ಸ ಮಾಡು, ನಿನ್ ದೇವತೆಗಳ ಸೇವಕನಾಗಿ ಬಂದಿದ್ಯಲ್ಲ, ಸರಿ ಆಯ್ತು, ನಿನಗೂ ಯಾವ್ದೇ ಕಾರಣಕ್ಕೂ ನೀನು ಸಿಕ್ಕಾಕೋಬಾರ್ದು, ನನ್ನ ಒಂದು ಆಸೆನೂ ಕೂಡ ಯಾವತ್ತಿಗೆ ಆಗ್ಲಿ ಈಡೇರ್ಬೇಕು. ಆ ರೀತಿ ನಾವ್ ಒಂದ್ ಪ್ಲಾನ್ ಮಾಡೋದಾದ್ರೆ ನೀನು ಹೋಗು, ಹೇಳಾಯ್ತು ಅಂತ ಹೇಳಿ ಒಪ್ಪಿಸ್ಬಿಟ್ಟು ನೀನು ಕೂಡ ಸ್ವಯಂವರದಲ್ಲಿ ಪಾಲ್ಗೊಳ್ಳು. ದೇವತೆಗಳು ಬರ್ಲಿ, ಭೂಲೋಕದಲ್ಲಿರುವಂತಹ ರಾಜರು ಕೂಡ ಬರ್ಲಿ, ನಾನು ಆ ತುಂಬಿದ ಸಭೆಯಲ್ಲಿ ಎಲ್ಲರ ಮುಂದೆ ಸ್ವಯಂವರ ಏರ್ಪಟ್ಟಿ ಏನಾಗಿದೆ ನನ್ನ ಇಚ್ಛೆ ಪ್ರಕಾರನೇ ನಿನಗೆ ನಾನು ವನಮಾಲೆಯನ್ನ ಹಾಕ್ತೀನಿ ಅಂತ. ಸೊ ಅವಾಗ ನಳನಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಹೋಗ್ತಾನೆ ದೇವತೆಗಳಿಗೆಲ್ಲ ಹೇಳ್ತಾನೆ. ಸೊ ಒಂದು ಶುಭವಾಗಿರುವಂತಹ ನಕ್ಷತ್ರ, ಶುಭ ತಿಥಿ, ಶುಭವಾರದ ಒಂದು ದಿವಸವನ್ನ ಚೂಸ್ ಮಾಡಿ ಭೀಮರಾಜ ಸ್ವಯಂವರವನ್ನ ಏರ್ಪಾಡು ಮಾಡ್ತಾನೆ. ಅಂತ ಸಂದರ್ಭದಲ್ಲಿ ಹುಡುಕ್ತಾ ಇರ್ತಾಳೆ ನಳ ಮಹಾರಾಜನನ್ನ ದಮಯಂತಿ. ಅವಾಗ ನಳ ಮಹಾರಾಜ ಕಾಣಿಸ್ತಾನೆ. ಹೂವಿನ ಹಾರ ಹಾಕಕ್ ಹೋದ್ರೆ 5 ಜನರು ಕೂಡ ನಳ ಮಹಾರಾಜನ ರೀತಿ ಕಾಣಿಸಕ್ ಶುರು ಮಾಡ್ಬಿಡ್ತಾರೆ.
ಯಾಕಂದ್ರೆ ಗೊತ್ತಿರುತ್ತೆ ದೇವತೆಗಳಿಗೆ ನಳ ಮಹಾರಾಜನ ರೀತಿ ನನ್ನ ರೂಪ ತಗೊಂಡ್ರೆ ನನ್ನನ್ನೇ ಮದ್ವೆ ಆಗ್ಬಿಡ್ತಾಳೆ ಅಂತ ಹೇಳಿ. ಯಾಕಂದ್ರೆ ಅವಳು ತುಂಬಾ ಇಷ್ಟಪಡ್ತಾಳೆ ಎಲ್ಲ ಗೊತ್ತಿರುತ್ತೆ ದೇವತೆಗಳಿಗೆ. ಅವಾಗ ಏನ್ ಮಾಡ್ತಾರೆ, ಯಾರು ನಮ್ಮ ದಮಯಂತಿ ಪ್ರಾರ್ಥನೆಯನ್ನ ಮಾಡ್ತಾಳೆ ದೇವತೆಗಳಲ್ಲಿ. ಪ್ರಾರ್ಥನೆ, ದಯವಿಟ್ಟು ನಾನು ಇಷ್ಟಪಡುವಂತ ನನ್ನ ಅಂತಃಕರಣ ಶುದ್ಧಿಯಾಗಿದೆ, ಮನಸ್ಸಿನ ಶುದ್ಧಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದೇವತೆಗಳ ಹತ್ರ ಸಹಾಯ ಕೇಳ್ತಾಳೆ, ದಯವಿಟ್ಟು ನನಗೆ ನಳ ಮಹಾರಾಜ ನಿಜವಾದ ರೂಪ ಯಾರು ಇಲ್ಲಿ ನಿಂತಿರುವಂತವ್ರು ಅನ್ನೋದನ್ನ ಸಹಾಯ ಮಾಡಿ ನನಗೆ ಅಂತ ಹೇಳಿ ಪ್ರಾರ್ಥನೆ ಮಾಡಾದ್ಮೇಲೆ ದೇವತೆಗಳಿಗೆ ಬಹಳ ತೃಪ್ತಿ ಆಗ್ಬಿಡುತ್ತೆ. ಅವಳ ಪ್ರಾರ್ಥನೆಗೆ ಮನ್ನಿಸಿ ಅವರು 5 ಜನ ಈ ದೇವತೆಗಳೇನಿರ್ತಾರೆ ಅವರು ದೇವತೆಗಳ ರೂಪವನ್ನ ತೋರಿಸ್ತಾರೆ. ಅದ್ರಲ್ಲಿ ಒಬ್ಬ ನಳ ಮಹಾರಾಜ ಇರ್ತಾನೆ. ನಳ ಮಹಾರಾಜನಿಗೆ ಏನ್ ಮಾಡ್ತಾಳೆ, ಯಾರು ದಮಯಂತಿ ಬಂದು ಹೂವಿನ ಹಾರವನ್ನ ಹಾಕ್ತಾಳೆ. ಸೊ ಇದೆಲ್ಲ ಆದ್ಮೇಲೆ ದೇವತೆಗಳು ಕೂಡ ಅವರ ಇಬ್ಬರಲ್ಲಿ ನೋಡಿ, ನಳ ಮಹಾರಾಜನೂ ಕೂಡ ದೇವತೆಗಳು ಹೇಳಿದ್ರು ಅಂತ ಅವ್ರನ್ನೇ ನೀನ್ ಮದ್ವೆ ಆಗ್ಬೇಕು ಅಂತ ಹೇಳಿ ಅವನು ಪ್ರಾಮಾಣಿಕವಾಗಿ ದಮಯಂತಿಯಲ್ಲಿ ಹೋಗಿ ಕೋರ್ತಾನೆ. ಈವನ್ ದಮಯಂತಿನೂ ಅಷ್ಟೇನೆ, ಆ ಸಂದರ್ಭದಲ್ಲಿ ನಳ ಮಹಾರಾಜನ ರೂಪದಲ್ಲಿ ಇರುವಂತ ದೇವತೆಗಳಿಗೂ ಕೂಡ ಅವಳು ಹಾಕಕ್ ಹೋಗಲ್ಲ. ಸತ್ಯನಿಷ್ಠೆಯಿಂದ ಪ್ರಾರ್ಥನೆಯನ್ನ ಮಾಡ್ತಾಳೆ, ಹೃದಯ ಅಂತಃಕರಣ ಶುದ್ಧಿಯಿಂದ. ಅವಾಗ ಏನಾಗುತ್ತೆ, ದೇವತೆಗಳೇ ಅವರು ತಥಾಸ್ತು ಅಂದ್ಬಿಡ್ತಾರೆ. ಇಲ್ಲ, ನೀವಿಬ್ರು ಒಳ್ಳೆ ರೀತಿಯಾದಂತ ಜೋಡಿಗಳು, ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಇಬ್ರಿಗೂ ಕೂಡ ಬ್ಲೆಸ್ ಮಾಡ್ತಾರೆ. ಬ್ಲೆಸ್ ಮಾಡಿ ಏನ್ ಮಾಡ್ತಾರೆ, ಇವರು ದೇವತೆಗಳೆಲ್ಲನೂ ಕೂಡ ಇಬ್ರು ಚಿರಕಾಲ ನೀವು ದಂಪತಿಗಳಾಗಿ ಬಾಳಿ ನೀವು ಯಶಸ್ಸಿನ ಜೀವನವನ್ನ ಮಾಡಿ ನೀವು ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ವಿಶೇಷವಾಗಿ 8 ರೀತಿಯಾದಂತ ವರಗಳನ್ನ ನಳನಿಗೆ ಕೊಡ್ತಾರೆ. ಯಾರು ದೇವತೆಗಳು ಕೋಪ ಮಾಡ್ಕೊಳ್ಳಲ್ಲ. ನಳ ದಮಂತಿ ಮದ್ವೆ ಆಗ್ಬಿಟ್ರು, ಸ್ವಯಂವರದಲ್ಲಿ ಚೂಸ್ ಮಾಡ್ಬಿಟ್ರು, ಆತರ ಕೋಪ ಮಾಡ್ಕೊಳ್ಳಲ್ಲ. ಇಬ್ಬರಲ್ಲಿರುವಂತಹ ವಿನಮ್ರತಾ ಮನೋಭಾವನೆಯಿಂದ ಏನ್ ಮಾಡ್ತಾರೆ ಅವರು, ಆ ಒಂದು ಈ ಪೇರ್ಗಳಿಗೆ ಏನಿದೆ ದಂಪತಿಯರಿಗೆ ಒಂದು ಆಶೀರ್ವಾದವನ್ನ ಮಾಡ್ತಾರೆ. ಯಾಗದಲ್ಲಿ ತಾನು ನಳನಿಗೆ ಪ್ರತ್ಯಕ್ಷವಾಗಿ ಕಾಣುವಂತೆಯೂ ಅವನಿಗೆ ಉತ್ತಮ ಗತಿ ಲಭಿಸುವಂತೆಯೂ ಇಂದ್ರನು ವರವನ್ನು ಅನುಗ್ರಹಿಸಿದನು. ನೋಡಿದ್ರ, ಬಂದಿರೋದು ಸ್ವಯಂವರ. ಅವರಿಬ್ರು ಮದುವೆ ಆಗಿದ ತಕ್ಷಣ ಸ್ವಯಂವರದ ಮೂಲಕ ಅವ್ರೇನ್ ಮಾಡ್ತಾ ಇದಾರೆ, ಮೊದಲನೇದು ಏನಾದ್ರು ಹೋಮಗಳನ್ನ ಮಾಡಿದ್ರೆ, ಯೂಶಲಿ ದೇವತೆಗಳನ್ನ ಸಂತೃಪ್ತಿಗೊಳಿಸೋದಕ್ಕೋಸ್ಕರ ಹೋಮ ಮಾಡ್ತೀವಲ್ವಾ, ಅಂತ ಸಂದರ್ಭದಲ್ಲಿ ನಾನು ಪ್ರತ್ಯಕ್ಷವಾಗಿ ಬಂದು ಹೋಮದ ಆಹುತಿಯನ್ನ ಸ್ವೀಕಾರ ಮಾಡ್ತೀನಿ, ಪ್ರತ್ಯಕ್ಷವಾಗಿ ನಾನು ಬರ್ತೀನಿ ನಳ ಮಹಾರಾಜನ ಮುಂದೆ, ಈ ಆಶೀರ್ವಾದವನ್ನ ಮಾಡ್ತಾ ಇದ್ದಾನೆ. ಮತ್ತೆ ಉತ್ತಮ ಗತಿಯನ್ನ ನಳ ಮಹಾರಾಜ ಪಡಿತಾನೆ. ನಳನು ಪ್ರಾರ್ಥಿಸಿದ ಸ್ಥಳದಲ್ಲಿ ಪ್ರತ್ಯಕ್ಷನಾಗುವೆನೆಂದು ತನಗೆ ಸಮಾನವಾದ ತೇಜಸ್ಸುಳ್ಳ ಲೋಕಗಳು ದೊರಕುವಂತೆಯೂ ಅಗ್ನಿಯು ವರವನ್ನು ಕೊಟ್ಟುತ್ತಾ. ನೋಡಿದ್ರೆ ಅಗ್ನಿದೇವನು ಕೂಡ ಕೊಡ್ತಾನೆ. ಒಂದು ಸ್ವರ್ಗದ ಅಧಿಪತಿ ಆಗಿರುವಂತ ಇಂದ್ರ ಈ ರೀತಿ ವರ ಕೊಟ್ಟಾದ್ಮೇಲೆ ಯಾರು ಅಗ್ನಿದೇವ ಹೇಳ್ತಾ ಇದ್ದಾನೆ, ನೀನ್ ಯಾವ ಸ್ಥಳದಲ್ಲಿ ನೆನ್ಸ್ಕೊಂತೀಯ ಆ ಸ್ಥಳದಲ್ಲಿ ನಾನು ಪ್ರತ್ಯಕ್ಷ ಆಗ್ತೀನಿ. ಸೊ ಈ ರೀತಿ ಅಗ್ನಿ ಮತ್ತೆ ಇವನ್ನು ತೇಜಸ್ಸುಳ್ಳ ಲೋಕಗಳು ಕೂಡ ನಿನಗೆ ಪ್ರಾಪ್ತಿಯಾಗ್ಲಿ, ಶರೀರ ಬಿಟ್ಟಾದ್ಮೇಲೆ ಪುಣ್ಯ ಲೋಕಗಳು ನೀನು ಹೋಗ್ಬಹುದು, ನೀನು ಅಷ್ಟು ಪುಣ್ಯ ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿ ಅಗ್ನಿದೇವ ವರವನ್ನ ಕೊಡ್ತಾ ಇದ್ದಾನೆ. ವರುಣ ತಾನು ಕೋರಿದ ಸ್ಥಳದಲ್ಲಿ ಜಲವು ಉತ್ಪನ್ನವಾಗುವಂತೆ. ನೋಡಿದ್ರ, ಇವತ್ತು ನಾವು ನೀರಿಲ್ದಿರನೆ ಎಷ್ಟು ನಾವು ಮಳೆ ಬರ್ದಿರನೆ ನೀರಿಗೋಸ್ಕರ ಎಷ್ಟು ನಾವು ಒದ್ದಾಡಿದ್ವಿ ಎಲ್ಲಾ ಕಡೆನೂ ಕೂಡ. ಆದ್ರೆ ಒಬ್ಬ ಧರ್ಮಿಷ್ಠ ರಾಜ ಇದ್ರೆ ನೋಡಿ ಮಾತಾಜಿ, ದೇವತೆಗಳು ಸಂತೃಪ್ತರಾಗಿ ಮಳೆಯನ್ನ ಚೆನ್ನಾಗಿ ಕೊಡ್ತಾರೆ. ಮಳೆ ಬೆಳೆ ಎಲ್ಲವೂ ಕೂಡ ಯಥೇಚ್ಛವಾಗಿ ಸಿಗುತ್ತೆ. ಇದೇ ಎಕ್ಸಾಂಪಲ್ ಅದಕ್ಕೆ ನೋಡಿ. ವರುಣದೇವ ಹೇಳ್ತಾ ಇದ್ದಾನೆ, ನೀನ್ ಯಾವ ಸ್ಥಳದಲ್ಲಿ ಈ ಸ್ಥಳದಲ್ಲಿ ನೀರು ಬೇಕು ಅಂತ್ಯೋ ಅದೇ ಸ್ಥಳದಲ್ಲಿ ನಾನು ನೀರನ್ನು ಕೂಡ ಕೊಡ್ತೀನಿ. ಯಾವಾಗಲೂ ಬಾಡದೆ ದಿವ್ಯ ಗಂಧಗಳನ್ನು ಬೀರುವ ಉತ್ತಮ ಹಾರವನ್ನು ಕೊಟ್ಟನು. ದಿವ್ಯವಾಗಿರುವಂತಹ ಹೂವಿನ ಮಾಲೆ, ನಾವು ಹೂವಿನ ಮಾಲೆಗಳು ಹಾಕಿದ್ರೆ ಅಥವಾ ಭಗವಂತನಿಗೆ ಹಾಕಿದ್ರು ಏನಾಗುತ್ತೆ, ಅದು ಬಾಡ್ ಹೋಗುತ್ತೆ, ಒಂದಿನ ಹಾಕಬಹುದು ಅಷ್ಟೇನೆ. ಆದ್ರೆ ಯಾವತ್ತಿಗೂ ಕೂಡ ಬಾಡದೆ ಇರುವಂತಹ ಸುವಾಸನೆಯನ್ನು ಹೊರಹೊಮ್ಮುವಂತ ದಿವ್ಯವಾಗಿರುವಂತಹ ಗಂಧದ ಮಾಲೆಯನ್ನ ಯಾರು ಕೊಡ್ತಾ ಇದಾರೆ, ವರುಣ ದೇವ. ಯಮಧರ್ಮರಾಜ ನಳನಿಗೆ, ನಾವು ಕೇಳಿದಿರಲ್ವಾ ನಳಪಾಕಶಾಲೆ ಅಂತ, ಇದೇ ನೋಡಿ ಯಾರು ಆಶೀರ್ವಾದ ಕೊಡೋದು, ಯಮಧರ್ಮರಾಯ. ಯಮಧರ್ಮರಾಯನು ನಳನಿಗೆ ಪಾಕಶಾಸ್ತ್ರದಲ್ಲಿ ನಿಷ್ಣಾತನಾಗುವಂತೆಯೂ ಅವನಿಗೆ ಧರ್ಮದಲ್ಲೇ ಸ್ಥಿರವಾದ ಬುದ್ಧಿ ಇರುವಂತೆಯೂ ಅನುಗ್ರಹ ಮಾಡೋದು. ನೋಡಿದ್ರ ಮಾತಾಜಿ, ಕೇವಲ ಅವನ ಒಂದು ಬಿಹೇವಿಯರ್ ಏನಿದೆ, ಪ್ರಾಮಾಣಿಕವಾಗಿರೋ ವಿನಮ್ರವಾಗಿರೋ ಒಂದು ಸತ್ಯಶೀಲನಾಗಿರುವಂತಹ ಗುಣದಿಂದ ದೇವತೆಗಳ ಮನಸ್ಸನ್ನು ಕದೀತಾನೆ. ಪ್ರತಿಯೊಬ್ರು ತಾನೇ ನೋಡಿ, ಅವ್ರೇನ್ ತಪಸ್ ಮಾಡಿಲ್ಲ ದೇವತೆಗಳಿಂದ ಇದೆಲ್ಲ ವರ ಪಡಿಬೇಕು ಅಂತ ಹೇಳಿ. ನಳ ಮಹಾರಾಜ ಕೂತು ಎಷ್ಟೋ ವರ್ಷಗಳ ಕಾಲ ತಪಸ್ ಮಾಡಲ್ಲ, ಕೇವಲ ಅವ್ರ ಆಜ್ಞಾಪಾಲಕರಾಗಿದ್ದಕ್ಕೋಸ್ಕರನೇ ಸಂತೃಪ್ತರಾಗಿ ಪ್ರತಿಯೊಬ್ರು. ಯಮಧರ್ಮರಾಯ ಎಕ್ಸ್ಪರ್ಟ್ ಆಗು ನೀನು ಕುಕ್ಕಿಂಗ್ ಅಲ್ಲಿ, ನಳಪಾಕ ಶಾಸ್ತ್ರ ಅಂತಾನೆ ಬರುತ್ತೆ ಅಲ್ವಾ. ಮತ್ತೆ ಯಾವಾಗ್ಲೂ ನಿನಗೆ ಸ್ಥಿರವಾಗಿರೋ ಬುದ್ಧಿ, ಧರ್ಮದ ಬುದ್ಧಿ ಇಲ್ಲ. ಯಾಕಂದ್ರೆ ಧರ್ಮದ ಒಡೆಯ ಬಂದು ಯಾರು, ಯಮಧರ್ಮರಾಯ ಅಲ್ವಾ. ಹಾಗಾಗಿ ನಿನಗೆ ಧರ್ಮದಲ್ಲಿ ಸ್ಥಿರತೆ ಇರ್ಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಈ ರೀತಿ 8 ವರಗಳನ್ನ ಕೊಟ್ಟು ದೇವತೆಗಳು ಏನ್ ಮಾಡ್ತಾರೆ, ತಮ್ಮ ತಮ್ಮ ಲೋಕಕ್ಕೆ ಹೋಗ್ತಾರೆ. ಸೊ ಮತ್ತೆ ಇಲ್ಲಿ ಪ್ರಾಬ್ಲಮ್ ಏನ್ ಬರುತ್ತೆ ಗೊತ್ತಾ,
ಈ ತರ ಎಲ್ಲ ವಾಪಸ್ ಹೋಗ್ಬೇಕಾದ್ರೆ ಸ್ವಯಂವರಕ್ಕೆ ನಾನು ಹೋಗ್ತೀನಿ ಅಂತ ದ್ವಾಪರ ಯುಗ ಕಲಿಯುಗ, ನಾವು ಬರೀ ಸತ್ಯಯುಗ, ದ್ವಾಪರ ಯುಗ, ಕಲಿಯುಗ, ತ್ರೇತಾಯುಗ ಈ ತರ ಹೇಳ್ತೀವಿ ಹೆಸರುಗಳು. ಅಂದ್ರೆ ಯುಗದ ಪುರುಷರಿದ್ದಾರೆ. ಸತ್ಯಯುಗದ ಪುರುಷ ಇದ್ದಾನೆ, ತ್ರೇತಾಯುಗದ ಪುರುಷನೂ ಕೂಡ ಇದ್ದಾನೆ, ಮತ್ತೆ ದ್ವಾಪರ ಯುಗದ ಪುರುಷ ಇದ್ದಾನೆ, ಕಲಿಯುಗದ ಕಲಿ ಪುರುಷನೂ ಕೂಡ ಇದ್ದಾನೆ. ಅದರಲ್ಲಿ ಮೂರು ಯುಗಕ್ಕಿಂತನೂ ಕೂಡ ಅತ್ಯಂತ ನೀಚವಾಗಿರುವಂತಹ ಯುಗ ಅಥವಾ ಪುರುಷ ವ್ಯಕ್ತಿ ಇದ್ದಾನೆ ಅಂದ್ರೆ ಅದು ಕಲಿ ಪುರುಷ ಅಲ್ವಾ. ಕಲಿ ಅಂದ್ರೇನೆ ಕಲಹ, ಅಧರ್ಮ ಅಲ್ವಾ, ತಾಂಡವಾಡುವಂಥದ್ದು. ಸೊ ಇವರಿಬ್ರು ಬರ್ತಾ ಇರ್ತಾರೆ. ದ್ವಾಪರ ಯುಗದ ಪುರುಷ, ಕಲಿಯುಗದ ಪುರುಷ ಭೂಲೋಕಕ್ಕೆ ಬರ್ತಾ ಇರ್ತಾರೆ. ಇವ್ರು ನೋಡಿದ ದೇವತೆಗಳು ಮೇಲ್ಗಡೆ ಲೋಕಕ್ಕೆ ಹೋಗ್ತಿರ್ತಾರೆ ತಮ್ಮ ಧಾಮಕ್ಕೆ. ಅವಾಗ ಕೇಳ್ತಾರೆ, ನೀವೆಲ್ಲಿ ಹೋಗ್ತಾ ಇದ್ದೀರಾ ಅಂತ. ಸ್ವಯಂವರಕ್ಕೆ ಹೋಗ್ಬೇಕು ಅಂತ ಹೋಗ್ತಾ ಇದೀವಿ ಅಂತ. ಅವಾಗ ಕಲಿಗೆ ಕೋಪ ಬಂದ್ಬಿಡ್ತಾರೆ. ಲೈಕ್ ನೀವ್ ಯಾಕೆ ವಾಪಸ್ ಬರ್ತಾ ಇದೀರಾ ಅಂದಿದ್ದಕ್ಕೆ ಅವಾಗ ನಳ ದಮಯಂತಿದು ಸ್ವಯಂವರ ಆಗೋಗಿದ್ಯಪ್ಪ. ನಳ ದಮಯಂತಿ ಇಬ್ರದ್ದು ಕೂಡ ಅಂದ್ರೆ ಮೀನ್ಸ್ ಯಾರು ನಮ್ಮ ದಮಯಂತಿ ನಳನನ್ನ ಚೂಸ್ ಮಾಡಿ ಆಯ್ತು. ಸೊ ಇಬ್ರು ಪತಿ ಪತ್ನಿಯರಾಗೋ ಸಂದರ್ಭ ಬಂದೇ ಬಿಡುತ್ತೆ, ಮದ್ವೆ ಎಲ್ಲಾನು ಕೂಡ ಆಗುತ್ತಪ್ಪ, ಅದಕ್ಕೆ ನಾವು ವಾಪಸ್ ಬರ್ತಾ ಇದೀವಿ ಅಂತ ಹೇಳ್ಬಿಡ್ತಾರೆ. ಅದ್ರಲ್ಲಿ ಏನು ಖಂಡಿತ ತಪ್ಪಿಲ್ಲ ಅಲ್ವಾ. ಅವಾಗ ಯಾರು ಕಲಿಪುರುಷನಿಗೆ ಕೋಪ ಬಂದ್ಬಿಡುತ್ತೆ. ನೀವೆಲ್ಲ ದೇವತೆಗಳು ಇರ್ಬೇಕಾದ್ರೆ ನಳ ಮಹಾರಾಜ ಹೇಗೆ ಅವನು ಧೈರ್ಯ ತೋರಿಸಿ ಅವನು ದಮಯಂತಿಯ ಕೈ ಹಿಡ್ದ ಅವನು ಹೇಗೆ ಸಾಧ್ಯ ಇದು ಅಂತ ಹೇಳಿ ವಿಪರೀತ ಕೋಪ ಯಾರ ಕಲಿಪುರುಷನಿಗೆ ಕೋಪ ಬರುತ್ತೆ. ಹರೇ ಕೃಷ್ಣ ಮಾತಾಜಿ ಅನ್ಮ್ಯೂಟ್ ಮಾಡ್ತಿದ್ದೀರಾ ಯಾರೋ? ಜಮುನಾ ಮಾತಾಜಿ ಹರೇ ಕೃಷ್ಣ, ವಾಯ್ಸ್ ರೀಚ್ ಆಗ್ತಾ ಇದೆ, ನೀವು ಮಾತಾಡುವಂಥದ್ದು ಮ್ಯೂಟ್ ಮಾಡ್ಕೊಂತೀರಾ? ಸೊ ಈ ರೀತಿ ಏನ್ ಮಾಡ್ತಾನೆ ಕಲಿ, ತುಂಬಾ ಕೋಪ ಮಾಡ್ಕೊಬಿಡ್ತಾನೆ. ನಾನೇನಾದ್ರು ಅವನಿಗೆ ಶಿಕ್ಷೆ ಕೊಡ್ಲೇಬೇಕು ಅಂತ ಹೇಳಿ ಕಲಿಯುಗ ಧರ್ಮಿಷ್ಠನಾಗಿರುವಂತಹ ನಳ ಮಹಾರಾಜನ ಮೇಲೆ ತುಂಬಾ ಕೋಪವನ್ನು ವ್ಯಕ್ತಪಡಿಸಿ ಕಲಿ ಏನ್ ಮಾಡ್ತಾನೆ, ನಲನ ಅರಮನೆಗೆ ಬರ್ತಾನೆ. ಅಲ್ಲಿ ತಾನು ನಲನಲ್ಲಿ ಪ್ರವೇಶಿಸಲು ಅವಕಾಶವನ್ನು ಹುಡುಕ್ತಾ ಇರ್ತಾನೆ. ನೋಡಿ ಮತ್ತೆ ಜೀಸ್ ಕಲಿ ಕಾಯ್ತಾ ಇರ್ತಾನೆ. ಇವನ್ ಪರೀಕ್ಷಿತ್ ಮಹಾರಾಜ ಕೇಸಲ್ಲಿ ಏನಾಗುತ್ತೆ, ಪರೀಕ್ಷಿತ್ ಮಹಾರಾಜು ಬೇಟೆ ಆಡ್ಬೇಕು ಅಂತ ಹೇಳಿ ಅವನು ಯೂಶಲಿ ರಾಜರಿಗೆ ಬೇಟೆ ಆಡುವಂಥದ್ದು ಒಂದು ಹವ್ಯಾಸ ಇರುತ್ತೆ, ಹಾಬೀಸ್ ಇದೆ ಆಕ್ಚುಲಿ. ಅವ್ರೇನ್ ಮಾಡ್ತಾರೆ, ಬೇಟೆ ಆಡ್ಬೇಕು ಅಂತ ಹೇಳಿ ಒಂದು ದಿನ ಅವರು ಜರಾಸಂಧನ ಕಿರೀಟವನ್ನ ತಲೆ ಮೇಲೆ ಇಟ್ಕೊಂಡು ಅವರು ಬೇಟೆಗೆ ಅಂತ ಹೋಗ್ತಾರೆ. ಜರಾಸಂಧ ಬಂದು ಅವನು ಸಂಪಾದನೆ ಮಾಡಿದಂತ ಏನಂತೀರ ಸಂಪತ್ತೆಲ್ಲನೂ ಕೂಡ ಒಂದು ಅಧರ್ಮದಿಂದನೇ ಸಂಪಾದನೆ ಮಾಡಿರ್ತಾರೆ. ಅವ್ರನ್ನ ಕೊಂದು ಭೀಮಸೇನ ಅವನಲ್ಲಿರೋ ಸಂಪತ್ತನ್ನೇ ಎತ್ಕೊಬಿಡ್ತಾನೆ. ಯಜ್ಞ ಯಾಗಾದಿ ಹೋಮಗಳಿಗೆ ಯಧಿಷ್ಠಿರ ಮಹಾರಾಜ ಅಶ್ವಮೇಧ ಯಜ್ಞವನ್ನ ಮಾಡುವಂಥದ್ದು ಇರುತ್ತೆ, ಅದಕ್ಕೆಲ್ಲ ಧನ ಸಂಪತ್ತು ಬೇಕಾಗಿರುತ್ತೆ. ಅವಾಗಿದ್ದು ಅವನ ಒಂದು ಸಂಪಾದನೆ ಮಾಡಿರೋ ಸಂಪತ್ತು ಎತ್ಕೊಂಡ್ ಬಂದಿರ್ತಾರೆ. ಆ ಒಂದು ಅವನು ಉಪಯೋಗ ಮಾಡ್ತಾ ಇದ್ದಂತ ಕಿರೀಟವನ್ನ ಯಾವಾಗ ಹಾಕೋಬಿಡ್ತಾನೋ ಕಲಿಯ ಪ್ರವೇಶ ಆಗ್ಬಿಡುತ್ತೆ. ಅವಾಗ ಅವ್ನ ಮತಿ ಕೆಟ್ಟೋಗ್ಬಿಡುತ್ತೆ. ಅವಾಗೇ ಅಲ್ವಾ ಶೃಂಗಿ ಮುನಿಗಳು ಶಾಪಗಳು ಬರುವಂತದ್ದಾಗಿರ್ಬೋದು, ಅಥವಾ ಋಷಿ ಮುನಿಗಳು ತಪಸ್ ಮಾಡ್ಬೇಕಾದ್ರೆ ಹಾವು ಬಿದ್ದಿರೋದನ್ನ ಅವನು ಕುತ್ತಿಗೆಗೆ ಹಾಕ್ತಾನೆ. ಸೊ ಈ ರೀತಿಯಾದಂತಹ ಅಚಾತುರ್ಯ ನಡೆದೋಗ್ಬಿಡುತ್ತೆ. ಯಾಕೆ ಕಲಿ ಪ್ರವೇಶ ಮಾಡಿದಾಗ ಮತಿ ಕೆಟ್ಟು ಹೋಗ್ಬಿಡುತ್ತೆ. ಅದೇ ರೀತಿ ನಳ ಮಹಾರಾಜನ ಶರೀರದಲ್ಲಿ ಹೋಗಿ ಅವನಿಗೆ ಏನಾದ್ರು ಘಾಸಿ ಮಾಡ್ಬೇಕು ಅಂತೇಳಿ ಕಲಿಪುರುಷ ಕಾಯ್ತಾ ಇರ್ತಾನೆ, ಏನಾದ್ರು ಒಂದು ಅವಕಾಶ ಬೇಕು ಅಂತ. ಒಂದು ದಿನ ಬರುತ್ತೆ, ಏನ್ ಗೊತ್ತಾ ಅದು, ಒಂದ್ಸಲಿ ನಳ ಮಹಾರಾಜ ರಾಜ್ಯ ಕಾರ್ಯದಲ್ಲಿರ್ಬೇಕಾದ್ರೆ ಮೂತ್ರ ವಿಸರ್ಜನೆ ಮಾಡ್ಬಿಟ್ಟು, ಯೂಶಲಿ ನಾವು ಶೌಚಾಲಯಕ್ಕೆ ಹೋದ್ರೆ ಮಾತಾಜಿ ವಾಶ್ರೂಮ್ ಏನ್ ಮಾಡ್ತೀವಿ, ಹ್ಯಾಂಡ್ಸ್ ನ ವಾಶ್ ಮಾಡ್ಕೊಂತೀವಿ, ಮತ್ತೆ ಕಾಲನ್ನ ವಾಶ್ ಮಾಡ್ಕೊಂತೀವಿ ಅಲ್ವಾ. ಅದೆಲ್ಲ ಒಂದು ಪದ್ಧತಿ. ನಾವು ಈವನ್ ಮನೆ ಹೊರಗಡೆ ಹೋದಾದ್ಮೇಲೆ ಕೆಲಸಕ್ಕೆ ಅಂತ ಹೇಳಿ ಮನೆ ಒಳಗಡೆ ಬಂದಾದ್ಮೇಲೂ ಕೂಡ ಕಾಲನ್ನ ನಾವು ಕೈ ಮತ್ತೆ ಕಾಲುಗಳನ್ನ ತೊಳ್ಕೋಬೇಕು. ಖಂಡಿತ ಶುಚಿತ್ವ ಇದು. ಶುಚಿತ್ವ ಎಲ್ಲಿರುತ್ತೋ ಅಲ್ಲಿ ಭಗವಂತನ ಕೃಪೆ ಖಂಡಿತ ಸಿಗುತ್ತೆ ಅಲ್ವಾ. ಸೊ ಈ ರೀತಿ ನಳ ಮಹಾರಾಜ ಮೂತ್ರ ವಿಸರ್ಜನೆ ಮಾಡಿ ಕಾಲುಗಳನ್ನ ಶುದ್ಧಿ ಮಾಡಿಕೊಳ್ಳದೆ, ನೋಡಿದ್ರ ಮೂತ್ರ ವಿಸರ್ಜನೆ ಮಾಡಿ ಅವರು ಕಾಲಿಗೆ ನೀರ್ ಹಾಕಲ್ಲ. ಅವರು ಅವಾಗ ಏನಾಗುತ್ತೆ, ಅದು ಅಶುಚಿ ಆಗುತ್ತೆ. ಎಲ್ಲಿ ಅಶುಚಿ ಇರುತ್ತೋ, ಎಲ್ಲಿ ಕ್ಲೆನ್ಲಿನೆಸ್ ಇರಲ್ವೋ, ಎಲ್ಲಿ ಶುಚಿತ್ವ ಇರಲ್ವೋ ಅಲ್ಲಿ ದರಿದ್ರತನೂ ಇರುತ್ತೆ, ಕಲಿಯ ಒಂದು ಎಂಟ್ರಿನೂ ಕೂಡ ಆಗುತ್ತೆ. ಇದು ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ ಅರ್ಥ ಮಾಡ್ಕೊಳ್ಳೋದಾದ್ರೆ. ನಳ ಮಹಾರಾಜ ಏನ್ ಮಾಡ್ತಾನೆ, ಶುದ್ಧಿ ಮಾಡ್ಕೊಳ್ಳಲ್ಲ ಕಾಲನ್ನ, ಹಾಗೆ ಡೈರೆಕ್ಟ್ ಆಗಿ ಆಚಮನ ಮಾಡ್ಬಿಟ್ಟು ಏನ್ ಮಾಡ್ತಾನೆ, ಸಂಧ್ಯಾ ವಂದನ ಮಾಡ್ಬಿಡ್ತಾನೆ. ಶುಚಿ ಇರ್ತಿರಾನೆ, ಕಾಲ್ಗಳನ್ನ ತೊಳ್ಕೊಳ್ದಿರಾನೆ. ಈ ದೋಷ ಕಾಯ್ತಾ ಇರ್ತಾನೆ ಕಲಿ. ಎಲ್ಲಿ ದೋಷ ಇರುತ್ತೋ ಅಲ್ಲಿ ನೆಗೆಟಿವ್ ಎನರ್ಜಿ ಪಾಸ್ ಆಗುತ್ತೆ ಅಂತ ನೋಡಿ. ಹಂಗೆ ನೆಗೆಟಿವ್ ಎನರ್ಜಿ ಇದು ಕಲಿ ಅನ್ನೋದು. ಸೊ ಕಲಿಗೆ ಏನಾಗುತ್ತೆ, ಚಾನ್ಸ್ ಸಿಕ್ಬಿಡುತ್ತೆ. ಅವಾಗ ಏನ್ ಮಾಡ್ತಾನೆ, ನಳನ ಪ್ರವೇಶಕ್ಕೆ ಅವಕಾಶ ಮಾಡ್ಕೊಂಡಾದ ತಕ್ಷಣನೇ ಕಲಿಯು ಮಹದಾನದಿಂದ ಮಹತ್ ಆನಂದದಿಂದ ನಲನಲ್ಲಿ ನಸುಕಿ ಕುಳಿತನು. ನೋಡಿದ್ರ ಆ ಶರೀರದ ಒಳಗಡೆ ಹೋಗಿ ಕುತ್ಕೋಗ್ಬಿಡ್ತಾನೆ ಕಲಿಪುರುಷ. ನಂತರ ಕಲಿಯು ಬೇರೆ ರೂಪದಿಂದ ನಳನ ಸೋದರನಾಗಿರುವಂತ ಪುಷ್ಕರ, ಅವನ ಸೋದರ ಇರ್ತಾನೆ ತಮ್ಮ ಪುಷ್ಕರ ಅನ್ನೋ ಒಬ್ಬ ರಾಜನ ಹತ್ರ ಹೋಗಿ, ನೀನು ಬೇರೆ ರೂಪದಲ್ಲಿ ಹೋಗ್ತಾನೆ ಕಲಿ,
ನೀನು ನನ್ನ ಹತ್ರ ಬಂದು ದ್ಯೂತದ ಒಂದು ಆಟವನ್ನ ಆಡು ನೀನು. ಆ ಪಗಡೆ ಆಟದಲ್ಲಿ ನಾನು ನಿನಗೆ ಸಹಾಯ ಮಾಡ್ತೀನಿ. ಶಕುನಿ ಹೇಗೆ ದುರ್ಯೋಧನನಿಗೆ ಸಹಾಯ ಮಾಡಿ ಯುಧಿಷ್ಠಿರನ ಆಪೋಸಿಟ್ ಗೆಲ್ಲಿಸ್ತಾನೋ, ಅದೇ ರೀತಿ ಪುಷ್ಕರನ ಹತ್ರ ಹೋಗ್ಬಿಟ್ಟು ನಾನ್ ನಿನಗೆ ಹೆಲ್ಪ್ ಮಾಡ್ತೀನಿ. ಶಕುನಿ ಕ್ಯಾರೆಕ್ಟರ್ ಇದು. ನಾನ್ ನಿನಗೆ ಹೆಲ್ಪ್ ಮಾಡ್ತೀನಿ, ನೀನು ದ್ಯೂತದಕ್ಕೆ ಕರಿ ಅವನನ್ನ. ನೀನು ನಲನಿಂದ ರಾಜ್ಯ ಕೋಶಗಳನ್ನ ಗೆದ್ದು ನೀನೇ ನಿಷಾದ ರಾಜ್ಯಕ್ಕೆ ರಾಜನಾಗ್ತಿ. ಯಾರಿಗೆ ಅಧಿಕಾರದ ಆಸೆ ಇರಲ್ಲ ಹೇಳಿ, ಎಸ್ಪೆಷಲಿ ರಾಜರಿಗೆ. ಇಂಥ ಅವಕಾಶಗಳು ಕಾಯ್ಕೊಂಡು ಕೂತಿರ್ತಾರೆ. ಸೊ ಹಾಗಾಗಿ ಅವಕಾಶ ತಾನಾಗಿ ಬಂದಿರೋದ್ರಿಂದ ಪುಷ್ಕರನಿಗೆ ಬಹಳ ಖುಷಿ ಆಗ್ಬಿಡುತ್ತೆ. ಸರಿ ಅಂತ ಹೇಳಿ ಅವನ್ ಏನ್ ಮಾಡ್ತಾನೆ, ಸ್ವಲ್ಪನೂ ಕೂಡ ಹಿಂಜರಿಕೆ ಇಲ್ದಿರನೆ ಕೂಡ ಅವನ ಹತ್ರ ಹೋಗ್ತಾನೆ. ಅವನು ಯೂಶಲಿ ಮತ್ತೆ ಈ ಕ್ಷತ್ರಿಯ ರಾಜರ ಸ್ವಭಾವ ಏನಿರುತ್ತೆ ಗೊತ್ತಾ, ಶೌರ್ಯತನ, ಪರಾಕ್ರಮತನ, ಯಾವತ್ತಿಗೂ ಕೂಡ ಹಿಮ್ಮೆಟ್ಟದೆ ಇರುವಂತ ಒಂದು ಧೈರ್ಯ, ಇದೆಲ್ಲನೂ ಕೂಡ ಕ್ಷತ್ರಿಯರಿಗೆ ಕೊಡುವಂತ ಗುಣಗಳು. ಯಾರು ಸವಾಲ್ ಹಾಕಿದ್ರೆ, ಯುದ್ಧಕ್ಕೆ ಸವಾಲ್ ಹಾಕಿದ್ರೆ, ಈ ತರ ಆಟಗಳಿಗೆ ಸವಾಲ್ ಹಾಕಿದ್ರೆ ಅವ್ರು ಕುತ್ಕೊಂಡು ಪಾರ್ಟಿಸಿಪೇಟ್ ಮಾಡ್ಬೇಕು. ಅದನ್ನೇ ಧೀರತ್ವ ಅನ್ನೋದಲ್ವಾ ಕ್ಷತ್ರಿಯ ರಾಜರಲ್ಲಿ. ಇಲ್ಲ ಯುಧಿಷ್ಠಿರ ಮಹಾರಾಜ್ ಯಾಕೆ ಅಂತ ಕೃಷ್ಣನ ಭಕ್ತನಾಗಿರುವಂತ ಯುಧಿಷ್ಠಿರ ಮಹಾರಾಜು ಇದೆಲ್ಲ ಇವನು ಪ್ಲಾನಿಂಗ್ ಅಪ್ಪ, ಇದೆಲ್ಲ ಇಂಥ ವಿಷಯದಲ್ಲಿ ನಾವ್ ಯಾಕೆ ಸಿಕ್ಕಾಕೋಬಾರ್ದು, ನೆಮ್ಮದಿಯಾಗಿ ನಾವ್ ರಾಜ್ಯಭಾರ ಆಡೋಣ ಅಂತ ಅವ್ರು ಹೊಟ್ಟೋಗ್ಬಿಡ್ಬೋದಿತ್ತಲ್ಲ. ಆದ್ರೆ ಯಾರು ಸವಾಲ್ ಹಾಕ್ತಾರೋ ಅವ್ರಿಗೆ ಫೇಸ್ ಮಾಡಬೇಕಾಗಿರುವಂತದ್ದು ಇವ್ರ ಧರ್ಮ ಆಗಿರುತ್ತೆ. ಅದಕ್ಕೆ ಯುಧಿಷ್ಠಿರ ಮಹಾರಾಜು ಒಂದಾದ್ಮೇಲೆ ಒಂದು ಪ್ರಚೋದನೆ ಮಾಡ್ತಾ ಇದ್ರು ಕೂಡ ಅವ್ರು ಬಲಿ ಆಗ್ತಾನೆ ಹೋಗ್ತಾರೆ ಯುಧಿಷ್ಠಿರ ಮಹಾರಾಜು ಅಲ್ವಾ. ಅದೇ ರೀತಿ ಇಲ್ಲಿ ಧನ, ಕನಕ, ರಜತ, ರಥ, ತುರಗ, ವಸ್ತು, ವಾಹನಗಳು ಒಂದಾದ ಮೇಲೆ ಒಂದು ಆಟಕ್ಕೆ ಪಣವಾಗಿ ಇಡಲ್ಪಟ್ಟವು. ಕಲಿಯ ಪ್ರಭಾವದಿಂದ ನಲನು ಪ್ರತಿಯೊಂದು ಆಟದಲ್ಲಿಯೂ ಸೋತು ಇಟ್ಟ ಪಣಗಳನ್ನೆಲ್ಲ ಪುಷ್ಕರನಿಗೆ ಒಪ್ಪಿಸಿದ. ನೋಡಿದ್ರ ಯುಧಿಷ್ಠಿರ ಮಹಾರಾಜು ಅಷ್ಟೇ. ಫಸ್ಟ್ ಏನ್ ಮಾಡೋದು ಹೇಳಿ, ಅವರು ಫಸ್ಟ್ ತನ್ನ ಶರೀರದಲ್ಲಿರುವಂತ ಒಡವೆಗಳನ್ನ ಇಡ್ತಾರೆ ಪಣವಾಗಿ. ಚಿಕ್ಕದಾಗಿ ಶುರು ಆಗುತ್ತೆ ಆಟ, ದೊಡ್ಡ ಮಟ್ಟದಲ್ಲಿ ಹಾನಿಯನ್ನ ಉಂಟು ಮಾಡುತ್ತೆ. ಅದೇ ರೀತಿ ನಳ ಮಹಾರಾಜನ್ಗೆ ಗೊತ್ತಿಲ್ಲ ಸಾಮಾನ್ಯ ಆಟ ಅಂತ ಹೇಳಿ ಕೂತ್ಕೊಂತಾನೆ. ಸ್ವಲ್ಪ ಸ್ವಲ್ಪನೇ ಅಡ ಇಡ್ತಾ ಹೋಗ್ತಾನೆ. ಚಿನ್ನ ಬೆಳ್ಳಿಗಳಿಂದ, ಆಮೇಲೆ ಸೈನಿಕರಿಂದ, ರಾಜಕೋಶಗಳಾಗಿರ್ಬೋದು, ಪ್ರತಿಯೊಂದು ಸರ್ವಸ್ವವನ್ನೂ ಕೂಡ ಅವನ್ ಏನ್ ಮಾಡ್ತಾನೆ, ಪಣಕ್ಕೆ ಇಟ್ಬಿಡ್ತಾನೆ. ಅಂದ್ರೆ ಒಂದು ಅವನ್ ತಪ್ಪು ಮಾಡಕ್ ಹೋಗಲ್ಲ, ಹೆಂಡತಿನ ಪಣ ಇಡಕ್ ಹೋಗಲ್ಲ. ಪಾಂಡವರು ಸೋತೋ ರೀತಿನೇ ಎಲ್ಲವನ್ನೂ ಕೂಡ ಇಟ್ಟು ಅವನೇನ್ ಮಾಡ್ತಾನೆ, ಪ್ರತಿಯೊಂದು ಆಟದಲ್ಲೂ ಕೂಡ ಅವನು ಸೋಲ್ತಾ ಹೋಗ್ತಾನೆ. ನಳನ ಮಿತ್ರರಿಂದ ಆಟವನ್ನ, ಅಲ್ಲಿ ಫ್ರೆಂಡ್ಸ್ಗಳು ನೋಡ್ತಾ ಇದಾರೆ, ಮಂತ್ರಿಗಳು ನೋಡ್ತಾ ಇದಾರೆ, ನಳನ ಏನಾದ್ರು ಮಾಡಿ ಎಬ್ರಿಸ್ಬೇಕು ಅಂತ ಟ್ರೈ ಮಾಡ್ತಾ ಇದಾರೆ. ಆದ್ರೆ ನಳ ಯಾರ ಮಾತನ್ನು ಕೇಳ್ತಾ ಇಲ್ಲ. ಹೆಂಡತಿ ದಮಯಂತಿ ನೋಡ್ತಾ ಇದ್ದಾಳೆ, ಎಲ್ಲಾ ಪಣಕ್ಕಿಟ್ಟು ಸೋಲ್ತಾ ಇದ್ದಾನೆ ಗಂಡ. ಹೇಗಾದ್ರೂ ಮಾಡಿ ಸ್ಟಾಪ್ ಮಾಡ್ಬೇಕು ಅಂತ ಹೇಳಿ ಸಾಕಷ್ಟು ಟ್ರೈ ಮಾಡ್ತಾರೆ. ಆದ್ರೂ ಕೂಡ ಏನಾಗುತ್ತೆ, ನಳ ಮಹಾರಾಜ ಯಾರನ್ನೂ ಕೂಡ ಕೇಳಲ್ಲ. ಅವಾಗ ಕಂಪ್ಲೀಟ್ ಸೋತೋಗ್ಬಿಡ್ತಾನೆ. ಆ ಪಗಡೆ ಆಟದ ಒಂದು ಪ್ರಭಾವದಿಂದ ಏನಾಗುತ್ತೆ, ಎಲ್ಲವನ್ನು ಕೂಡ ತ್ಯಜಿಸಿ ವನವಾಸಕ್ಕೆ ಹೊರಟೋಗ್ಬಿಡ್ತಾನೆ. ಆ ವನವಾಸಕ್ಕೆ ಹೋಗ್ಬೇಕಾದ್ರೆ ಈವನ್ ದಮಯಂತಿ ಬಂದು ಬಹಳ ಪ್ರೀತಿ ಮಾಡಿ ಮದ್ವೆ ಆದಂತ ಗಂಡ ಅಲ್ವಾ ನಳ ಮಹಾರಾಜ, ನೀನ್ ಎಲ್ಲಿರ್ತೀಯ ನಾನು ಅಲ್ಲೇ ಇರ್ತೀನಿ ಅಂತ ಹೇಳಿ ದಮಯಂತಿನೂ ಕೂಡ ಏನ್ ಮಾಡ್ತಾಳೆ, ಒಂದು ಸೀರೆಯಲ್ಲಿ ಅವಳೇನ್ ಮಾಡ್ತಾಳೆ, ಕಾಡಿಗೆ ಬಂದ್ಬಿಡ್ತಾಳೆ ಅವನ ಜೊತೆ. ನಳ ಮಹಾರಾಜನಿಗೆ ತುಂಬಾ ನೋವಾಗ್ಬಿಡುತ್ತೆ ಆಕ್ಚುಲಿ. ಎಂಥ ಜೀವನದಲ್ಲಿ ನೀನ್ ಬದುಕ್ತಾ ಇದ್ದೀನಿ ನನ್ನನ್ನ ಕಟ್ಕೊಂಡು, ಅಯ್ಯೋ ವಿಧಿನೇ ಅಂತ ಹೇಳಿ ಅವನ್ ಏನ್ ಮಾಡ್ತಾನೆ, ದಮಯಂತಿ ಜೊತೆ ಹೋಗ್ತಾ ಅವ್ನು ಹೇಳ್ತಾನೆ, ಇಲ್ಲ ನೀನ್ ಬರ್ಬೇಡ, ನೀನು ಈ ತರ ಬೇರೆ ಪ್ಲೇಸಸ್ ಗಳಿಗೆ ಹೋದ್ರೆ ಈ ತರ ಋಷಿಮುನಿಗಳ ಆಶ್ರಮ ಇದೆ, ಅಲ್ಲಿ ಆರಾಮಾಗಿ ಜೀವನವನ್ನ ಮಾಡ್ಬೋದು, ನೀನು ಅಲ್ಲಿಗೆ ಹೋಗು ಅಂತ ಹೇಳಿ ಏನ್ ಮಾಡ್ತಾನೆ, ದಮಯಂತಿಯನ್ನ ಫೋರ್ಸ್ ಮಾಡಿ ನೀನ್ ಹೋಗು ಅಂತ ಹೇಳಿ ತುಂಬಾ ಟ್ರೈ ಮಾಡ್ತಾನೆ. ಅದೇ ದಮಯಂತಿ ಬಂದು ಸೀತಾ ಮಾತೆ ತರ ರಾಮನನ್ನ ಯಾವತ್ತಾರು ವನವಾಸದಲ್ಲಿ ಬಿಟ್ಟು ಹೋಗ್ತಾರ? ಇಲ್ಲ. ಅದೇ ರೀತಿ ದಮಯಂತಿ ಏನ್ ಮಾಡ್ತಾರೆ, ಇಲ್ಲ ನಾನು ಹೋಗಲ್ಲ, ನಿಮ್ಮನ್ ಬಿಟ್ಟು ನಾನು ಏನು ಹೋಗಲ್ಲ, ನೀವೇನ್ ಮಾಡಿದ್ರು ಕೂಡ ನಾನೇನಾದ್ರು ಬಿಟ್ಟು ಹೋಗ್ಬಿಟ್ರೆ ನಿಮಗೆ ಯಾರು ನಿಮ್ಮ ಸಲಹುತ್ತಾರೆ, ನಿಮ್ಗೆ ಹೆಲ್ಪ್ ಮಾಡೋರು ಯಾರು, ನಿಮ್ಮನ್ನ ಹೆಲ್ಪ್ ಮಾಡೋದಕ್ಕೆ ಯಾರು ಕೂಡ ಇಲ್ವಲ್ಲ ಅಂತ ಹೇಳಿ ಅವಳು ತುಂಬಾ ನೊಂದ್ಕೊಂಡಿಲ್ಲ, ನಾನು ಹೋಗಲ್ಲ ಅಂತ ಜೊತೆಲೆ ಇರ್ತಾಳೆ. ಅವಾಗ ನಳ ಮಹಾರಾಜ ಏನ್ ಮಾಡ್ತಾನೆ, ಇಬ್ರು ಹೋಗ್ತಾ ಇರ್ತಾರೆ. ಇಬ್ರು ಹೋಗ್ಬೇಕಾದ್ರೆ ಒಂದು ಕಲ್ಲಿನ ಮಂಟಪ ಬರುತ್ತೆ, ಅಲ್ಲಿ ಮಲ್ಕೊಂತಾರೆ. ಮಲ್ಕೊಂಡಿದ್ದಂತ ಸಂದರ್ಭದಲ್ಲಿ ಎಂಥ ಸ್ಥಿತಿ ಬರುತ್ತೆ ಅಂದ್ರೆ ಮಾತಾಜಿ, ಪಕ್ಷಿಗಳು ತುಂಬಾ ಕಾಟ ಕೊಡಕ್ ಶುರು ಮಾಡ್ತವೆ ನಳ ಮಹಾರಾಜನಿಗೆ ಹೋಗ್ಬೇಕಾದ್ರೆ. ಅವನ್ ಏನ್ ಮಾಡ್ತಾನೆ, ಅವ್ನು ಓಡ್ಸಿದ್ರು ಕೂಡ ಓಡ್ತಾ ಇರಲ್ಲ. ಅವಾಗ ಅವ್ನು ಹುಟ್ಟಿದಂತ ಒಂದು ವಸ್ತ್ರವನ್ನ ತಗೊಂಡು ಹೊಡೆಯಕ್ ಹೋಗ್ತಾನೆ. ಆ ಪಕ್ಷಿಗಳು ಏನ್ ಮಾಡುತ್ತೆ, ಆ ಬಟ್ಟೆಗಳನ್ನು ಕಿತ್ಕೊಂಡು ಹೊರಟೋಗ್ಬಿಡ್ತವೆ. ಅವಾಗ ಹೇಳ್ತವೆ, ಆಹಾಹಾ ರಾಜ, ನಾ ಬಂದಿದ್ದ ಕಾರ್ಯ ಉದ್ದೇಶ ಪೂರ್ತಿ ಆಯ್ತು. ಯಾಕಂದ್ರೆ ನಾವೆಲ್ಲ ನೀ ಪಗಡೆ ಆಟದಲ್ಲಿ ಆ ದಳಗಳನ್ನ ಯೂಸ್ ಮಾಡಿದ್ಯಲ್ಲ, ಆ ದಳಗಳೇ ನಾವು ನಿನ್ನಲ್ಲಿರುವಂತಹ ಬಟ್ಟೆ ಗದ್ಯಾಗ ಬಂದ್ವಿ. ನಿನ್ಗೆ ಇವಾಗ ಎಷ್ಟು ನಿರ್ಗತಿಕನಾಗಿದ್ಯಾ ಅಂದ್ರೆ, ಮೈ ಮೇಲೆ ಬಟ್ಟೆನೂ ಕೂಡ ಇಲ್ಲ, ಅಷ್ಟು ನಿರ್ಗತಿಕನಾಗಿದ್ಯಾ, ನಮ್ಗೆ ಸಂತೋಷ ಆಗ್ತಾ ಇದೆ, ನಮ್ ಕೆಲಸ ಮುಗೀತು ಅಂತ ಹೊರಟೋಗ್ಬಿಡ್ತವೆ. ನಳ ಮಹಾರಾಜ ಬಹಳ ದುಃಖ ಆಗ್ಬಿಡುತ್ತೆ. ಎಂತಹ ಸ್ಥಿತಿ, ಇಂಥವನ ಹತ್ರ ಯಾಕಿರ್ಬೇಕು ದಮಯಂತಿ ಅಂತ ಹೇಳಿ ಏನ್ ಮಾಡ್ತಾನೆ, ಮಲ್ಗಿರುವಂತ ಸಂದರ್ಭದಲ್ಲಿ ದಮಯಂತಿ ಇಲ್ಲೇ ಮಲ್ಕೊಂಡಿರ್ಲಿ, ದಮಯಂತಿ ಎದ್ದ ತಕ್ಷಣನೇ ನನ್ನ ನೋಡಿದ್ರೆ ನನ್ ಜೊತೆ ಬಂದ್ಬಿಡ್ತಾಳೆ ಅಂತ ಹೇಳಿ ಅವ್ನ್ ಏನ್ ಮಾಡ್ತಾನೆ, ಬಿಟ್ಟು ಹೊರಟೋಗ್ಬಿಡ್ತಾನೆ. ಅದು ಯಾವ ಸ್ಥಿತಿನಲ್ಲಿ ಅಂದ್ರೆ, ದಮಯಂತಿ ಹಾಕೊಂಡಿರುವಂತ ಸೀರೆಯನ್ನ ಸ್ವಲ್ಪ ಭಾಗವನ್ನ ಕಟ್ ಮಾಡಿ ಅವನ್ ಸುತ್ಕೊಂಡು ಹೊರಟೋಗ್ಬಿಡ್ತಾನೆ. ಎಂಥ ಹೀನಾಯ ಸ್ಥಿತಿ, ಇಷ್ಟು ಹೀನಾಯ ಸ್ಥಿತಿ ಬಹುಶಃ ಪಾಂಡವರಲ್ಲೂ ಕೂಡ ಬಂದಿರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳುದು ಬೃಹದ್ವಶ ಋಷಿಮುನಿಗಳು, ನಿನಗಿಂತನೂ ಕೂಡ ಒಬ್ಬ ರಾಜ ಇದ್ದಪ್ಪ, ಅವ್ನ್ ಬಹಳ ಕಷ್ಟವನ್ನ ಅನುಭವಿಸ್ದ ಅಂತ ಹೇಳಿ. ಸೊ ಆಮೇಲೆ ನಳ ಮಹಾರಾಜ ಹೊರಟೋಗ್ತಾರೆ, ದಮಯಂತಿ ಎದ್ದೇಳ್ತಾಳೆ.
ಅವಾಗ ನೋಡಿ ತುಂಬಾ ನೋವಾಗ್ಬಿಡುತ್ತೆ ಅವಳಿಗೆ, ಏನಪ್ಪ ಇದು ಗಂಡ ಇಲ್ಲ ಇಲ್ಲಿ ಅಂತ ಹೇಳಿ. ಆಮೇಲೆ ಹೆಬ್ಬಾವ್ ಬಂದು ಹಿಡಿಯಕ್ ಶುರು ಮಾಡ್ಬಿಡುತ್ತೆ. ಅವಾಗ ತುಂಬಾ ಅರ್ಚ್ಕೊಳಕ್ ಶುರು ಮಾಡ್ತಾಳೆ. ಅಲ್ಲಿರುವಂತ ಕಾಡಿನ ರಾಜ ಬರ್ತಾನೆ, ಅವಳನ್ನ ಬಿಡಿಸ್ತಾನೆ ಹೆಬ್ಬಾವಿನಿಂದ. ಆದ್ರೆ ಅವಳ ಸೌಂದರ್ಯವನ್ನ ನೋಡಿ ಎಷ್ಟು ಮೋಹಿತನಾಗ್ತಾನೆ ಅಂದ್ರೆ ಅವನು ಅವಳನ್ನೇ ಒರೆಸ್ಕೋಬೇಕು, ಅವಳನ್ನ ವಶಪಡಿಸ್ಕೋಬೇಕು ಅಂತ ಹೇಳಿ ಶುರು ಮಾಡ್ತಾನೆ ಅವಳನ್ನ ಎಳ್ಕೊಂಡು ಹೋಗೋದಿಕ್ಕೆ. ಅವಾಗ ಅವಳು ಶಾಪವನ್ನ ಕೊಡ್ತಾಳೆ, ನಾನು ಏಕ ಮನಸ್ಸಿನಿಂದ ನಾನು ನನ್ನ ಪತಿಯ ಸೇವೆ ಮಾಡಿದ್ದೆ ಆಗಿದ್ದೆ, ಆ ಪಾತಿವ್ರತ್ಯ ಶಕ್ತಿ ನನ್ನಲ್ಲಿದ್ರೆ ಈ ಟೈಮಲ್ಲಿ ಇವ್ನು ಸತ್ತು ಹೋಗ್ಲಿ ಅಂತ ಶಾಪ ಆಗ್ತಾಳೆ. ಇಮ್ಮಿಡಿಯೇಟ್ ಆಗಿ ಅವಳ ಶಾಪ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಅವಳು ಎಷ್ಟು ಶಕ್ತಳು ಅಂದ್ರೆ ಅದರಿಂದ ರಾಜನು ಕೂಡ ಅವನು ಸತ್ತು ಹೋಗ್ತಾನೆ. ಸೊ ಈ ರೀತಿ ಮಾತಾಜಿ ಇವನ್ ದಮಯಂತಿ ಏನಿದಾರೆ ನೋಡಿ, ನಿರ್ಜನನಾದಂತ ಭಯಂಕರ ಮಿಡತೆಗಳು, ಸಿಂಹ ಒಬ್ಳೆ ಹೆಣ್ಮಗಳು ಗಂಡನ ಹುಡ್ಕೊಂಡು ಹೋಗ್ತಾ ಇದ್ದಾಳೆ, ಗಂಡ ಸಿಗ್ತಾ ಇಲ್ಲ. ಸಿಂಹ, ಚಿರತೆ, ನರಿ, ಹುಲಿ, ಹಂದಿ, ಕರಡಿಗಳಿಂದ ಅನೇಕ ಜಾತಿಯ ಪಕ್ಷಿಗಳಿಂದಲೂ ಕೂಡಿದಂತ ಭಯಂಕರವಾಗಿರುವಂತ ಕಾಡಿನಲ್ಲಿ ಮುಂದೆ ಹೋಗ್ತಾ ಇದ್ದಾಳೆ ಯಾರು ದಮಯಂತಿ. ಕಳ್ಳರಿಗೂ ಕಾಡು ಜನರಿಗೂ ನಿವಾಸ ಸ್ಥಾನವಾಗಿದ್ದ ಆ ಕಾಡಿನಲ್ಲಿ ಸಾಲ, ಬಿದುರು, ಅಲ, ಅರಳಿ, ಮುತ್ತುಗ ಅಂದ್ರೆ ಈ ವೃಕ್ಷಗಳು ದೊಡ್ಡ ದೊಡ್ಡ ಮಟ್ಟದಲ್ಲಿ ಬೆಳೆದಿರುವಂತ ದೊಡ್ಡ ದೊಡ್ಡ ಅರ್ಜುನ ವೃಕ್ಷಗಳು, ಕಾಡು ಮರಗಳು, ನೇರಳೆ ಮರ, ಮಾವು, ನೆಲ್ಲಿ, ಸೊ ಈ ರೀತಿ ಎಲ್ಲಾ ಕಡೆ ಕೂಡ ನದಿಗಳು ಕಾಣಿಸ್ತಾ ಇದೆ, ಮೃಗಗಳು ಕಾಣಿಸ್ತಾ ಇದೆ. ಇಂತಹ ನಿರ್ಜನ ಪ್ರದೇಶ, ಭಯಂಕರವಾಗಿರುವಂತ ಕಾಡಿನಲ್ಲಿ ಜಾಣಳಾಗಿರುವಂತ, ಬುದ್ಧಿವಂತಳಾಗಿರುವಂತ, ಶಾಂತವಂತಳಾಗಿರುವಂತ, ಧೈರ್ಯವಂತಳಾಗಿರುವಂತ ರಾಜಕುಮಾರಿ, ಪತಿವ್ರತಿಯೂ ಆಗಿರುವಂತ ಆದ ದಮಯಂತಿ ನಡೀತಾ ಇದ್ದಾಳೆ, ಬಳಲ್ತಾ ಇದ್ದಾಳೆ, ಅಳ್ತಾ ಇದ್ದಾಳೆ. ಅಲ್ಲಿಂದ ಒಂದು ಕಲ್ಲು ಬಂಡೆಯ ಮೇಲೆ ಕೂತ್ಕೊಂತಾಳೆ ಯಾರು ದಮಯಂತಿ, ಹತ್ಕೊಂಡು ದೀನನಾಗಿ ಅಳಕ್ ಶುರು ಮಾಡ್ತಾಳೆ. ಏನಂತ, ನಿಷಾಧಿಪ ಅಂದ್ರೆ ಯಾರು, ನಳಮಹಾರಾಜ, ಮಹಾಬಾಹುವೆ, ಅಶ್ವಮೇಧಗಳನ್ನ ಮಾಡಿ ದೇವತೆಗಳನ್ನ ಬ್ರಾಹ್ಮಣರನ್ನ ತೃಪ್ತಿಪಡಿಸಿದಂತ ನೀನು ಎಲ್ ಹೋಗಿದ್ಯಾ, ನೀನ್ ಸುಳ್ಳು ಆಡಬಹುದೇ, ರಾಜಹಂಸಗಳ ಮೂಲಕ ನಡೆದ ನಮ್ಮ ಸಂಭಾಷಣೆಯನ್ನು ಸ್ಮರಿಸಿಕೋ. ಅಂದ್ರೆ ಮದ್ವೆ ಸಂದರ್ಭದಲ್ಲೂ ಕೂಡ ನಾವು ಒಬ್ರಿಗೊಬ್ರಿಗೆ ಹಾಕ್ತಿವಿ ಅಂತ ಹೇಳಿ ಈ ರೀತಿ ಅವಳು ನೀನ್ ಬಿಡೋದಿಕ್ ಸರಿನಾ, ಇದು ನ್ಯಾಯನ, ನನ್ ಬಿಟ್ಟು ಹೋಗಿದ್ಯಲ್ಲ ನೀನು ಅಂತ ಸಂದರ್ಭದಲ್ಲಿ ನೋಡಿ ಮಾತಾಜಿ, ಇಂಥ ಕಷ್ಟದ ಸಂದರ್ಭದಲ್ಲೂ ಕೂಡ, ಇಷ್ಟು ವನವಾಸದ ಸಂದರ್ಭದಲ್ಲೂ ಗಂಡ ದಮಯಂತಿಯನ್ನ ಬಿಟ್ಟು ಹೋದ್ರುನು ಕೂಡ ಆ ರಾಣಿ ಏನ್ ಯೋಚನೆ ಮಾಡ್ತಾ ಇದ್ದಾಳೆ, ಅವಳು ಗಂಡನನ್ನ ಬಿಡ್ತಾ ಇಲ್ಲ, ಕರಿತಾ ಇದ್ದಾಳೆ, ಎಲ್ಲಿದ್ಯಾ ನೀನು ಪತಿದೇವ ಅಂತ ಹೇಳಿ. ಈ ರೀತಿ 3 ದಿನಗಳ ಪ್ರಯಾಣ ಮಾಡ್ತಾಳೆ. ಅವಾಗ ಏನ್ ಮಾಡ್ತಾಳೆ ಅವಳು, ಆ 3 ದಿನ ಪ್ರಯಾಣ ಆದ್ಮೇಲೆ ತಾಪಸಾಶ್ರಮಕ್ಕೆ ಬರ್ತಾಳೆ. ಅಲ್ಲಿ ವಶಿಷ್ಠ ಮುನಿಗಳು, ಭೃಗು ಮುನಿಗಳು, ಅತ್ರಿ ಮುನಿಗಳು, ಬ್ರಹ್ಮರ್ಷಿಗಳು ಇಂದ ಕೂಡಿರುವಂತಹ ಒಂದು ಏನಂತಾರೆ ಸಭೆ, ಅದು ಆಕ್ಚುಲಿ ಮಠ ಆಗಿರುತ್ತೆ. ಆ ಒಂದು ಅರಣ್ಯದಲ್ಲಿ ಅಂಥ ಮಹರ್ಷಿಗಳಿಂದ ಕೂಡಿರುತ್ತೆ. ಅಲ್ಲಿ ನಿಯತೇಂದ್ರಿಯರಾಗಿರುವಂತವ್ರು ಗಾಳಿಯನ್ನೇ ಆಹಾರವಾಗಿ ಅವ್ರು ತಿನ್ನೋದನ್ನ ಬಿಟ್ಟು ಬರೀ ಗಾಳಿಯನ್ನ ಸ್ವೀಕಾರ ಮಾಡ್ತಾ, ಧ್ರುವ ಮಹಾರಾಜ್ ಹೀಗೆ ಅಲ್ವಾ ತಪಸ್ ಮಾಡುವಂಥದ್ದು, ಕೇವಲ ಗಾಳಿಯನ್ನ ಸ್ವೀಕಾರ ಮಾಡ್ತಾ ಅವರು ತಪಸ್ಸನ್ನ ಮಾಡ್ತಾ ಇರ್ತಾರೆ. ಅಂಥ ತಪಸ್ಸು ಮಾಡುವಂತ ಋಷಿ ಮುನಿಗಳಿರ್ತಾರೆ, ಮಹಾಮಹಿಮರಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಇಂಥ ಆಶ್ರಮವನ್ನ ನೋಡಿ ದಮಯಂತಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಸತ್ಸಂಗ ಸಿಕ್ತು, ಋಷಿ ಮುನಿಗಳ ಒಂದು ಸಂಘ ಸಿಕ್ತು, ನನಗೆ ಇನ್ನ ಹೆಚ್ಚಿನ ಅಪಾಯವಾಗಿರುವಂತ ಸ್ಥಳದಿಂದ ನಾನು ಪಾರಾದೆ ಅನ್ನೋ ಒಂದು ಸಮಾಧಾನ ದಮಯಂತಿಗೆ ಬರುತ್ತೆ. ಸುಂದರ ನಿತಂಬ ಉಳ್ಳಂತಹ, ಕುಚಗಳನ್ನ ಉಳ್ಳುವಂತ, ವರ್ಚಸ್ವಿನಿ ಆಗಿರುವಂತ ದಮಯಂತಿ ಆ ಆಶ್ರಮವನ್ನ ಪ್ರವೇಶ ಮಾಡ್ತಾಳೆ. ಅಲ್ಲಿದ್ದಂತ ತಪೋಧನರಿಗೆ ನಮಸ್ಕಾರ ಮಾಡಿ ವಿನೀತವಾಗಿ ನಿಂತ್ಕೊಬಿಡ್ತಾಳೆ. ಅವಳನ್ನ ಅಲ್ಲಿರುವಂತಹ ತಪಸ್ವಿಗಳು ಸ್ವಾಗತವನ್ನ ಮಾಡ್ತಾರೆ ಅಲ್ವಾ. ಹಾಗಾಗಿ ಆಸವನ್ನ ಕೊಟ್ಟಾದ್ಮೇಲೆ ಆಕೆ ಯಾರು, ನಮ್ಮಿಂದ ನಿನ್ಗೆ ಏನಮ್ಮ ಆಗ್ಬೇಕು ಅಂತ ಹೇಳಿ ಋಷಿ ಮುನಿಗಳಿಗೆ ಅಲ್ಲಿರುವಂತವ್ರೆಲ್ಲ ಪ್ರಶ್ನೆಯನ್ನ ಅಥವಾ ಸತ್ಕಾರವನ್ನ ಮಾಡ್ತಾ ಇದ್ದಾರೆ. ಅವಾಗ ದಮಯಂತಿ ಹೇಳ್ತಾಳೆ, ಮಹರ್ಷಿಗಳೇ, ನಿಮ್ಮ ಅಗ್ನಿ ಕಾರ್ಯ, ತಪಸ್ಸು, ಧರ್ಮಾಚರಣೆ ನಿರ್ವಿಘ್ನವಾಗಿ ನಡ್ತಾ ಇದ್ದಾರೆ. ಕೇಳ್ತಾಳೆ, ಒಂದು ರಾಣಿ ಅಲ್ವಾ ಇವಳು, ರಾಜಕುಮಾರಿ ಆಗಿದ್ದಂಥವಳು ಇವಳು ಅಲ್ವಾ, ಇಲ್ಲಿರುವಂತ ಮೃಗ ಪಕ್ಷಿಗಳು ಕ್ಷೇಮವಾಗಿದ್ದಾವೆ ನೋಡಿ. ಮಾತಾಜಿ, ನಿಜವಾದಂತ ಒಬ್ಬ ರಾಣಿ ಆಗಿರ್ಬೋದು, ರಾಜ ಆಗಿರ್ಬೋದು, ಮಾಂಸಕ್ಕೆ ಪ್ರಾಣಿ ಪಕ್ಷಿಗಳನ್ನ ಕೊಲ್ಲೋದಿಕ್ಕೆ ಖಂಡಿತ ಅನುಮತಿಯನ್ನ ಕೊಡಲ್ಲ. ಇಲ್ಲಿ ಏನ್ ಕೇಳ್ತಾ ಇದ್ದಾಳೆ, ಪ್ರಾಣಿ ಪಕ್ಷಿಗಳು, ಮೃಗ ಪಕ್ಷಿಗಳು, ನಿಮ್ಮ ಕೆಲಸ ಎಲ್ಲವೂ ಕೂಡ ಚೆನ್ನಾಗಿದೆ ಅಲ್ವಾ. ಅವಾಗ ಹೇಳ್ತಾರೆ, ಭದ್ರೆ, ನಾವೆಲ್ಲರೂ ಕೂಡ ಕ್ಷೇಮವಾಗಿದ್ದೀವಿ, ನೀನ್ ಯಾರಮ್ಮ, ಯಾಕಿಲ್ ಬಂದಿದ್ಯಾ, ಇಷ್ಟೊಂದು ರೂಪ, ಇಷ್ಟೊಂದು ಕಾಂತಿ, ಆದ್ರೂ ಕೂಡ ಈ ಅರಣ್ಯದಲ್ಲಿ ಬಂದಿದ್ಯಲ್ಲ, ನಮ್ಗೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ. ಏನಾದ್ರೂ ಈ ಕಾಡಿಗೆ ರಾಣಿನ ನೀನು, ಅರಣ್ಯದ ಅಧಿಪತಿನ ನೀನು, ನದಿಯ ದೇವತೆನ ನೀನು, ನಿನ್ನ ನಿಜ ಸ್ವರೂಪವನ್ನ ನಮ್ಗೆ ತಿಳಿಸು ಅಂತ ಹೇಳ್ತಾ ಇದ್ದಾಳೆ. ದಮಯಂತಿ ಋಷಿಗಳಿಗೆ ಹೇಳ್ತಾಳೆ, ತಪಸ್ಸೋತ್ತಮರೇ, ನಾನು ವನ ದೇವತೆನೂ ಅಲ್ಲ, ಪರ್ವತ ದೇವತೆನೂ ಅಲ್ಲ, ನದಿ ದೇವತೆನೂ ಅಲ್ಲ, ನಾನು ಸಾಮಾನ್ಯವಾಗಿರುವಂತ ಒಂದು ಸ್ತ್ರೀ. ನನ್ನ ಬಗ್ಗೆ ಹೇಳ್ತೀನಿ, ವಿದರ್ಭ ದೇಶದ ರಾಜನಾಗಿರುವಂತ ಭೀಮನ ಮಗಳು ನಾನು. ಈ ತರದ ನಳನನ್ನ ಮದ್ವೆ ಆದೆ, ಈ ತರ ಅಂತ ಸಂದರ್ಭಗಳು ಬಂತು, ಅವ್ರು ನನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ನಾನು ಏನ್ ಮಾಡೋದು ಅನ್ನೋದು ಗೊತ್ತಿಲ್ಲ. ಸೊ ಈ ರೀತಿ ಹೇಳಾದ್ಮೇಲೆ ಅವರು ಆಶೀರ್ವಾದವನ್ನ ಮಾಡ್ತಾರೆ. ಆಕ್ಚುಲಿ ಮಾತಾಡಿ ಸುಮಾರು ಒಂದು 10 ಪೇಜ್ಗಳಷ್ಟು ಈ ಒಂದು ಕಥೆ ಸಾಂಗವಾಗಿ ನಡೆಯುತ್ತೆ. ಆದ್ರೆ 7 ಗಂಟೆ 9 ನಿಮಿಷ ಆಯ್ತು. ನಾನು ತುಂಬಾ
ಜಾಸ್ತಿ ತಗೊಳಕ್ ಆಗಲ್ಲ. ಸೊ ಈ ರೀತಿ ಏನಾಗುತ್ತೆ, ಕಲಿ ಪ್ರವೇಶದಿಂದ ನಳ ಮಹಾರಾಜ ಎಲ್ಲವನ್ನು ಕಳ್ಕೊಂತಾನೆ, ಇವನ್ ಹೆಂಡತಿಯನ್ನು ಕೂಡ ಅವನು ಕಳ್ಕೊಂತಾನೆ. ಆದ್ರೆ ಏನ್ ಹೆಲ್ಪ್ ಆಗುತ್ತೆ ಗೊತ್ತಾ ಮಾತಾಜಿ, ಮುಂದೆ ಹೋಗ್ತಾ ಕಾರ್ಕೋಟಕ ವಿಷವನ್ನ ಬೀರುವಂತ ಒಂದು ಸರ್ಪ, ದೊಡ್ಡ ಒಂದು ಆಕಾರ ಇರುವಂತ ಸರ್ಪ ಬಂದು ನಳ ಮಹಾರಾಜನ ಶರೀರವನ್ನ ಕಚ್ಚುತ್ತೆ. ಇದೆಲ್ಲ ಆಗೋದಕ್ಕೆ, ಇನ್ಸಿಡೆಂಟ್ ಆಗೋದಕ್ಕೆ ಮಾತಾಜಿ ಸಾಕಷ್ಟು ಕಥೆಗಳ ಮಧ್ಯ ಬರುತ್ತೆ. ಆದ್ರೆ ಎಲ್ಲವನ್ನು ಕೂಡ ನಾನು ಸ್ಕಿಪ್ ಮಾಡ್ತೀನಿ, ಸಮಯ ಇದ್ದಾಗ ಡೀಟೇಲ್ ಆಗಿ ನೋಡೋಣ. ಅವಾಗ ಕಾರ್ಕೋಟವಾಗಿರುವಂತಹ ಒಂದು ಸರ್ಪ ಆ ಒಂದು ನಳ ಮಹಾರಾಜನನ್ನ ಕಚ್ಚುತ್ತೆ. ಅವನಿಗೆ ತುಂಬಾ ನೋವಾಗ್ಬಿಡುತ್ತೆ. ಏನ್ ನನ್ನ ಒಂದು ದುರದೃಷ್ಟತನ, ನಾನು ಏನ್ ತಪ್ಪು ಮಾಡಿದೀನಿ. ಅವನು ಕೂಡ ಹೇಳ್ತಾನೆ, ನಾನು ಏನಯ್ಯ ತಪ್ಪು ಮಾಡಿದೀನಿ, ನಾನು ಹೋಗ್ತಾ ಇದ್ದೆ ನನ್ ಪಾಡ್, ನೀನ್ ಬಂದು ನನ್ನ ಈ ತರ ನೀನು ಕಚ್ಬಿಟ್ಟಿಯಲ್ಲ, ನೀನು ನೀಲವರ್ಣ ಆಗ್ಬಿಡ್ತಾನೆ ಇಮಿಡಿಯೇಟ್ ಆಗಿ. ಯಾಕಂದ್ರೆ ವಿಷದ ಪ್ರಭಾವ ಅಲ್ವಾ, ಶರೀರ ಎಲ್ಲ ಕಲರ್ ಚೇಂಜ್ ಆಗ್ಬಿಡುತ್ತೆ ವಿಷದ ಪ್ರಭಾವದಿಂದ. ಅವಾಗ ಸರ್ಪರ ಹೇಳ್ತಾನೆ, ನೋಡು ನಳ ಮಹಾರಾಜ, ನೀನ್ ಖಂಡಿತ ಬೇಜಾರ್ ಮಾಡ್ಕೋಬೇಡ, ನಾನ್ ಕಚ್ಚಿದೀನಿ, ಆದ್ರೆ ನಾನ್ ಕಚ್ಚಿರೋ ವಿಷದಿಂದ ನೀನು ಸಾಯಲ್ಲ, ಅಥವಾ ನಿನಗೇನೂ ಕೂಡ ಆಗಲ್ಲ. ನಿನ್ಗೆ ಯಾಕೆ ನಾನ್ ಕಚ್ಚಿದೀನಿ ಅಂದ್ರೆ, ನಿನಗೆ ಈ ಸ್ಥಿತಿಗೆ ಯಾರು ಗೊತ್ತಾ ಕಾರಣ, ನಿನ್ನ ಶರೀರದಲ್ಲಿ ನಿನ್ನ ನಾಶ ಮಾಡ್ಬೇಕು ಬಂದಿರುವಂತ ಕಲಿ ಪುರುಷನೇ ಕಾರಣ. ಆ ಕಲಿಯನ್ನ ನಾನು ಈ ರೀತಿ ಕಚ್ಚಿ, ನನ್ನ ವಿಷ ನಿನ್ನ ಶರೀರದಲ್ಲಿ ಸಂಪೂರ್ಣವಾಗಿ ಯಾವಾಗ ಸ್ಪ್ರೆಡ್ ಆಗುತ್ತೋ, ಆ ವಿಷದ ಪ್ರಭಾವ ತಡಿನಾಡ್ದಿರನೆ ಕಲಿ ನಿನ್ನ ಶರೀರವನ್ನು ಬಿಟ್ಟು ಹೊರಟೋಗ್ತಾನೆ. ಅವಾಗ ನಿನ್ನ ರಾಜ್ಯಭಾರ, ನಿನ್ನ ಹೆಂಡತಿ ಎಲ್ಲವನ್ನೂ ನೀನ್ ಪಡ್ಕೊಂತೀಯ ಅಂತ ನಳ ಮಹಾರಾಜನಿಗೆ ಆಶೀರ್ವಾದ ಮಾಡ್ತಾನೆ. ಆ ವಿಷ ಸರ್ಪ ನೋಡಿ ಮತ್ತೆ ಯಾರ ಮೂಲಕ ಆದ್ರೂ ಭಗವಂತ ನಮ್ಗೆ ಹೆಲ್ಪ್ ಮಾಡಲ್ಲ, ಅಂದ್ರೆ ಹೆಲ್ಪ್ ಮಾಡಬಲ್ಲ ಅಲ್ವಾ. ಧರ್ಮಿಷ್ಠರಾಗಿರುವಂತವ್ರು ಬಹುಶಃ ಕ್ಷಣಕಾಲಕ್ಕೆ ಇಂಥ ಜನಗಳ ಮೋಸದಿಂದ ಸೋಲ್ಬಹುದು, ಆದ್ರೆ ಭಗವಂತ ಜಯಸ್ತು ಪಾಂಡು ಪುತ್ರಾಣಾಂ ಯೇಷಾಂ ಪಕ್ಷೆ ಜನಾರ್ದನ ಅಂತ ಪ್ರಭುಪಾಜಿ ಒಂದು ರೆಫರ್ ಮಾಡ್ತಾರೆ ಭಗವದ್ಗೀತೆಯಲ್ಲಿ. ಪಾಂಡವರಂತ ಧರ್ಮಿಷ್ಠರಿಗೆ ಗೆಲುವು ಸಿಗುವಂತದ್ದು, ಯಾಕಂದ್ರೆ ಅಂಥ ಪಕ್ಷದಲ್ಲಿ ಕೃಷ್ಣ ಯಾವತ್ತಿಗೂ ಇರ್ತಾನೆ ಅಂತ. ಧರ್ಮಿಷ್ಠರಾಗಿರುವಂತವ್ರು ಯಾವತ್ತೂ ಸೋಲಲ್ಲ. ಟೆಂಪರಲಿ ಸೋಲು ತರ ಅನ್ಸುತ್ತೆ, ಆದ್ರೆ ಯಾವತ್ತಿಗೂ ಕೂಡ ಧರ್ಮನೇ ಗೆಲ್ಲುವಂಥದ್ದು. ಆ ವಿಷದ ಸರ್ಪದ ಮೂಲಕ ಭಗವಂತ ಪ್ರಚೋದನೆ ಮಾಡ್ತಾ ಇದ್ದಾನೆ, ನಳ ಮಹಾರಾಜನ್ಗೆ ಹೆಲ್ಪ್ ಮಾಡ್ತಾ ಇರುವಂತದ್ದು. ಅವನಿಗೆ ಖುಷಿ ಆಗುತ್ತೆ, ಅವನ ಶರೀರ ಎಲ್ಲ ವಿಷ ಸ್ಪ್ರೆಡ್ ಆಗುತ್ತೆ. ಅವಾಗ ಒಂದು ವಿಷದ ಪ್ರಭಾವದಿಂದ ಕಲಿ ನಿಲ್ಲಕ್ಕೂ ಆಗಲ್ಲ ಆ ಶರೀರದಲ್ಲಿ. ಅಯ್ಯೋ ಅಂತೇಳಿ ಅವನ್ ಏನ್ ಮಾಡ್ತಾನೆ, ಆ ಶರೀರ ಬಿಟ್ಟು ಓಡ್ಬಿಡ್ತಾನೆ ಆಕ್ಚುಲಿ ಕಲಿಪುರುಷ. ಅಲ್ಲಿವರೆಗೂನು ಮಾತಾಡಿ ಅರಣ್ಯದಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ ನೋವು, ಅವಮಾನಗಳು ಸಾಕಷ್ಟು ಅನುಭವಿಸ್ತಾರೆ. ಯಾರು, ದಮಯಂತಿ ಆಗಿರ್ಬೋದು, ನಳ ಮಹಾರಾಜ ಆಗ್ಬೋದು. ಸೊ ಯಾವಾಗ ಈ ರೀತಿ ಶರೀರದಿಂದ ಈ ಕಾರ್ಕೋಟಕ ವಿಷದ ಪ್ರಭಾವದಿಂದ ಕಲಿ ಅವನು ಶರೀರವನ್ನು ಬಿಟ್ಟು ಹೋಗ್ತಾನೋ, ಮತ್ತೆ ಆ ಸರ್ಪದ ಒಂದು ದಿವ್ಯವಾಗಿರುವಂತಹ ಒಂದು ಕೃಪೆಯಿಂದ, ಆಶೀರ್ವಾದದಿಂದ ನಳ ಮಹಾರಾಜ ಏನ್ ಮಾಡ್ತಾನೆ, ಅವನ ತಮ್ಮನಿಂದ ಪುಷ್ಕರನಿಂದ ಏನು ರಾಜ್ಯಭಾರವನ್ನ ಕಳ್ಕೊಂಡಿರ್ತಾನೆ, ಹೋಗಿ ಮತ್ತೆ ಚಾಲೆಂಜ್ ಮಾಡ್ತಾನೆ, ನೋಡು ನಾನು ಇನ್ನೊಂದ್ಸಲಿ ನಿನ್ನ ಪಗಡೆ ಆಟಕ್ಕೆ ಕರಿತಾ ಇದ್ದೀನಿ, ನೀನು ಬಾ, ನೀನ್ ಎಲ್ಲವನ್ನು ನನ್ನಿಂದ ತಗೊಂಡೆ, ಈ ಸಲ ಏನಾದ್ರು ಸೋತ್ರೆ ನನ್ನ ಹೆಂಡತಿಯನ್ನ ನಿನ್ಗೆ ಕೊಡ್ತೀನಿ ಅಂತೇಳಿ. ಯಾಕಂದ್ರೆ ಗೊತ್ತಿರುತ್ತೆ ಹೆಂಡತಿನ ನನ್ ಸೋಲಲ್ಲ, ಎಲ್ಲವನ್ನು ನಾನು ವಾಪಸ್ ತಗೊಂತೀನಿ ಅಂತ ಹೇಳಿ. ಪುಷ್ಕರ ಏನ್ ಮಾಡ್ತಾನೆ, ಖುಷಿ ಆಗ್ಬಿಡುತ್ತೆ, ಹೌದಲ್ವಾ, ನಾನು ಎಲ್ಲವನ್ನು ಈಗ ನೋಡಿ ದುಶಾಸನ ಇವರೆಲ್ಲರೂ ಕೂಡ ಪಾಂಡವರಿಂದ ಎಲ್ಲ ಕಸ್ಕೊಂಡಾದ್ಮೇಲೂ ಕೂಡ ದುರ್ಬುದ್ಧಿ ಎಲ್ಲಿವರೆಗೂ ಹೋಗುತ್ತೆ, ದ್ರೌಪದಿಯನ್ನ ಪಣಕ್ಕಿಡೋ ರೀತಿ ಅವರು ಛಲ ಮಾಡ್ತಾರೆ. ಆದ್ರೆ ಪುಷ್ಕರ ಅದ್ರ ಬಗ್ಗೆ ಯೋಚನೆ ಮಾಡಿರಲ್ಲ. ಯಾವಾಗ ನಳ ಮಹಾರಾಜ ಹೇಳ್ತಾನೋ, ಪುಷ್ಕರ ಏನ್ ಮಾಡ್ತಾನೆ, ಬಂದು ಆಯ್ತು ಅಂತ ಹೇಳಿ ಒಪ್ಕೊಂತಾನೆ. ಹೌದಲ್ವಾ, ಎಲ್ಲವನ್ನೂ ನಾನು ಅನುಭವಿಸಿದೀನಿ, ಹೆಂಡತಿನೂ ಅಷ್ಟು ರೂಪವತಿ ಇದ್ದಾಳಲ್ಲ, ಅದೊಂದು ಸಿಕ್ಕರೆ ನಾನು ಕಂಪ್ಲೀಟ್ ಆಗ್ಬಿಡ್ತೀನಿ ಅಂತ ಹೇಳಿ ಅವ್ನ ದುರಾಸೆಯಿಂದ ಏನ್ ಮಾಡ್ತಾನೆ, ಕೂತ್ಕೊಬಿಡ್ತಾನೆ. ಅವನಲ್ಲಿ ಆ ಧರ್ಮ ನಿಷ್ಠೆ, ಆ ಒಂದು ಪ್ರತಿಜ್ಞೆಯಿಂದ, ಸತ್ಯನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಏನ್ ಮಾಡ್ತಾನೆ, ಆ ದ್ಯೂತ ಸಭೆಯಲ್ಲಿ ಯಾರು ವಿನ್ ಆಗ್ತಾರೆ, ನಳ ಮಹಾರಾಜ ವಿನ್ ಆಗ್ತಾನೆ. ಅವಾಗ ಅವನ ಪುಷ್ಕರನಿಗೆ ಹೇಳ್ತಾನೆ, ನೀವು ಎಲ್ಲ ಕಳ್ಕೊಂಡಿದ್ಯಾ, ನನ್ನ ದಾಸನಾಗ್ಬೇಕು ನೀನು ಅಂತ ಹೇಳಿ. ಆಮೇಲೆ ಯೋಚನೆ ಮಾಡ್ತಾನೆ, ಇಲ್ಲ, ನಾನ್ ನಿನಗೆ ಶಿಕ್ಷೆ ಕೊಡಲ್ಲ, ನಿನಗೆ ಅರ್ಧ ರಾಜ್ಯವನ್ನ ನಾನು ಕೊಡ್ತೀನಿ, ನೀನು ಸುಖವಾಗಿರು, ಮೊದ್ಲು ಒಂಥರ ಹೇಗ್ ಸಂಬಂಧ ಇತ್ತು ಅದೇ ರೀತಿ ಇರೋಣ, ನಾನು ಕೂಡ ಸುಖವಾಗಿರ್ತೀನಿ, ನೀನು ಚೆನ್ನಾಗಿರು ಅಂತ ಯಾಕೆ ಹೇಳ್ತಾನೆ ಅಂದ್ರೆ, ಬುದ್ಧಿವಂತನಾಗಿರುವಂತ ನಳ ಮಹಾರಾಜ, ನಾನೇನು ರಾಜ್ಯಕೋಶಗಳನ್ನ ಕಳ್ಕೊಂಡಿದ್ದೀನಿ, ಇದೆಲ್ಲದಕ್ಕೂ ಕಾರಣ ಹೊಟ್ಟೆ ಕಿಚ್ಚಿಂದ ಇದ್ದಂತ ಕಲಿಪುರುಷ. ನೋಡಿದ್ರ, ಇವನ್ ಭೀಮನ್ ಮೇಲೆ ಹೊಟ್ಟೆ ಕಿಚ್ಚು ಬರುತ್ತೆ, ಯಾರ್ಗೇಳಿ, ಧೃತರಾಷ್ಟ್ರ ಮಹಾರಾಜನಿಗೆ. ಧೃತರಾಷ್ಟ್ರ ಮಹಾರಾಜ ನನ್ನ ಮಕ್ಳನ್ನೆಲ್ಲ ಕೊಂದಿರೋನು ಭೀಮ ಅಲ್ವಾ, ಅವನ್ನ ಸಾಯಿಸ್ಬಿಡ್ಬೇಕು ಅಂತೇಳಿ, ಬಾ ಭೀಮ ಅಂತೇಳಿ ತಪ್ಕೊಳಕ್ ಹೋಗಿ ವಾತ್ಸಲ್ಯ ತೋರಿಸ್ಬಿಟ್ಟು ಇಮಿಡಿಯೇಟ್ ಆಗಿ ಪುಡಿ ಮಾಡ್ಬೇಕು ಅಂತ ಗಟ್ಟಿಯಾಗಿ ತಪ್ಕೊಂತಾನೆ. ಆದ್ರೆ ಅಲ್ಲಿ ಆ ಹೊಟ್ಟೆ ಕಿಚ್ಚಿನಿಂದ ಕೃಷ್ಣ ಕಾಪಾಡ್ತಾನೆ ಅಲ್ವಾ, ಕಬ್ಬಿಣದ ಪುತ್ಥಳಿಯನ್ನ ಇಟ್ಬಿಡ್ತಾನೆ. ಅಂಥ ದೈತ್ಯವಾಗಿರೋ ಆ ಒಂದು ಕಬ್ಬಿಣದ ಪುತ್ಥಳಿಯನ್ನು ಕೂಡ ಪುಡಿ ಆಗೋ ರೀತಿ ಇಟ್ಕೊಂಡು ಅವನು ನುಚ್ಚು ಮಾಡ್ತಾನಲ್ಲ. ಭೀಮ ಇದ್ದಿದ್ರೆ ಖಂಡಿತ ಅವನಿಗೆ ಡೆತ್ ಆಗ್ಬಿಡ್ತಿತ್ತು. ಆದ್ರೆ ಅಲ್ಲಿ ಕೃಷ್ಣ ಹೊಟ್ಟೆ ಕಿಚ್ಚಿಂದ ಭಕ್ತರನ್ನ ಪ್ರೊಟೆಕ್ಟ್ ಮಾಡ್ತಾನೆ. ಹಂಗೆ ಕಲಿ ಪುರುಷನ ಕೆಟ್ಟು ರೀತಿಯಾದಂತ ಪ್ಲಾನಿಂಗ್ ಇಂದ ಸ್ವಲ್ಪ ದಿನಗಳ ಕಾಲ ಅವನು ಸಫರ್ ಆದ್ರೂ ಕೂಡ, ನಾವು ಅನುಭವಿಸಿದ್ರು ಕೂಡ ಭಗವಂತನ ಕೃಪೆಯಿಂದ ಮತ್ತೆ ಅವನ್ ಏನ್ ಮಾಡ್ತಾನೆ, ಹೆಂಡತಿಯನ್ನು ಕೂಡ ಪಡ್ಕೊಂತಾನೆ. ಪುಷ್ಕರನ್ಗೆ ಹೇಳ್ತಾನೆ, ನಿನ್ನಿಂದ ನಾನು ರಾಜ್ಯಭಾರ ಹೋಗಿಲ್ಲ ಅಪ್ಪ, ನಿನ್ನ ದ್ಯೂತ ಸಭೆಯಿಂದ ಹೋಗಿಲ್ಲ. ಯಾಕಂದ್ರೆ ಕಲಿಪುರುಷ ಬೇರೆ ರೂಪದಲ್ಲಿ ಹೋಗಿ
ಆ ಒಂದು ತಮ್ಮನ ಒಂದು ಮನಸ್ಸನ್ನು ಕೂಡ ಅವನು ಆಕ್ರಮಣ ಮಾಡಿ ಅವನ್ನ ಪ್ರಚೋದನೆ ಮಾಡಿ ಕಿತ್ಕೊಳ್ಳೋದಂಥದ್ದಲ್ವಾ. ಹಾಗಾಗಿ ಇದಕ್ಕೆಲ್ಲದಕ್ಕೂ ಕಾರಣ ಕಲಿಪುರುಷ ನೀನಲ್ಲ. ಹಾಗಾಗಿ ಇಬ್ರು ಸಂಬಂಧನ ಚೆನ್ನಾಗಿರ್ಲಿ ಅಂತ ಹೇಳಿ ಮತ್ತೆ ವಾಪಸ್ ಅವ್ರ ರಾಜ್ಯಭಾರವನ್ನ ತಗೊಂಡು ಅವನು ಇರೋವರೆಗೂ ಕೂಡ ಸುಖವಾಗಿ ಹೆಂಡತಿಯ ಜೊತೆ ಧರ್ಮದಿಂದ ಅವನು ರಾಜ್ಯಭಾರವನ್ನ ಆಳ್ತಾನೆ. ಇದು ನಳ ಮಹಾರಾಜನ ಸ್ಟೋರಿ. ಆಕ್ಚುಲಿ ಇದು ಇನ್ಕಂಪ್ಲೀಟ್, ಬಹಳ ಇನ್ಕಂಪ್ಲೀಟ್, ಇನ್ನು ಸಾಕಷ್ಟು ಇದೆ. ಇಂಥ ನಳ ಮಹಾರಾಜನಿಗಿಂತನೂ ಕೂಡ ಶ್ರೇಷ್ಠ ಯಾರು? ನಮ್ಮ ಯುಧಿಷ್ಠಿರ ಮಹಾರಾಜ. ಎಸ್ ಮಾತಾಜೀಸ್, ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಯಾರಿಗಾರು ಏನಾದ್ರು ಹೇಳೋದಿದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡಿ ಮಾತಾಡಿ, ಅಥವಾ ಪ್ರಶ್ನೆಗಳಿದ್ರೆ ಕೇಳಿ. ಹರೇ ಕೃಷ್ಣ ಮಾತಾಜೀಸ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕಲಿಪುರುಷ ಅಂದ್ರೆ ಈಗ ನಾವು ಮಹಾತ್ಮ ಸ್ವಾಮಿ ಅಂತಿರಲ್ಲ, ಅವರ ಮಹಾತ್ಮರು, ಅದೇ ಶನಿ ಮಹಾತ್ಮ ಅಂತಿರಲ್ಲ. ಇಲ್ಲ ಮಾತಾಜಿ, ಇಲ್ಲ ಮಾತಾಜಿ, ಇಲ್ಲ. ಶನಿದೇವರು ಬಂದು ನವಗ್ರಹಗಳಲ್ಲಿ ಒಬ್ರು. ಕಷ್ಟ ಕೊಡ್ತಾರೆ ಅಂತಾರಲ್ಲ, ಅವರ ಖಂಡಿತ. ಯಾಕಂದ್ರೆ ಅವರು ಸೂರ್ಯನ ಪುತ್ರನಾಗಿರುವಂತ ಶನಿದೇವರು ಕೆಲಸ ಭಗವಂತ ಏನ್ ಕರ್ತವ್ಯ ಕೊಟ್ಟಿದ್ದಾನೆ ಅಂದ್ರೆ, ಅವನೊಂದು ಜಾಬ್ ಅಸೈನ್ ಮಾಡಿರೋದು, ಕರ್ಮಕ್ಕೆ ಫಲ ಕೊಡಪ್ಪ ನೀನು ಅಂತ ಶನಿದೇವರಿಗೆ ಅಸೈನ್ ಮಾಡಿರೋದು. 9 ಗ್ರಹಗಳು ಕೂಡ ನಮ್ಮ ಒಂದು ಜಾತಕದಲ್ಲಿ ಪ್ರಭಾವವನ್ನ ಬೀರ್ತಾರೆ. ಆಯಾ ಗ್ರಹಗಳು ನಮ್ಮ ಜೀವನದಲ್ಲಿ ಬಂದಾಗ ಅವರು ನಮ್ಮ ಒಂದು ನೋಡಿ ಮತ್ತೆ ನಮ್ಮ ಜೀವನದಲ್ಲಿ ಆಗುವಂತ ಪ್ರತಿಯೊಂದು ಕಷ್ಟಗಳಿಗೆ ನವಗ್ರಹಗಳು ಯಾರು ಕಾರಣ ಆಗಲ್ಲ. ಶನಿದೇವರು ನಮ್ಗೆ ಕಷ್ಟ ಕೊಡಕ್ ಸಾಧ್ಯ ಇಲ್ಲ, ನಮ್ಮ ಕರ್ಮಗಳು ನಮ್ಗೆ ಬಾಧಿಸುತ್ತೆ. ಆ ರೀತಿ ಜ್ಯೋತಿಷ್ಯ ಅನ್ನೋದು ಅಥವಾ ಜಾತಕದಲ್ಲಿರುವಂತಹ ಒಂದು ನವಗ್ರಹಗಳ ಸ್ಥಾನ ಅನ್ನೋದು ಸ್ಥಾನ ಪಲ್ಲಟನೆ ಆಗ್ತಾನೆ ಹೋಗುತ್ತೆ. ನಮ್ಮ ಕರ್ಮದ ಪ್ರಕಾರ ನಾವು ಅನುಭವಿಸ್ತೀವಿ ವಿನ ಯಾರು ಇದಕ್ಕೆ ಕಾರಣರಲ್ಲ, ದೇವತೆಗಳು ಕೂಡ ಕಾರಣರಲ್ಲ. ಆದ್ರೂ ಕೂಡ ನಮ್ಮ ಕರ್ಮಕ್ಕನುಸಾರವಾಗಿ 12 ಗ್ರಹ ಅಥವಾ 9 ಗ್ರಹಗಳ ಒಂದು ಏನಂತೀರ ಪ್ರಭಾವ ನಮ್ಮ ಮೇಲೆ ಬೀರುತ್ತೆ. ಶನಿದೇವ ಬಂದು ಕಲಿ ವ್ಯಕ್ತಿ ಅಲ್ಲ, ಕಲಿ ಬಂದು ಯುಗ. ಶನಿ ಬಂದು ನವಗ್ರಹದಲ್ಲಿ ಒಬ್ರು, ಶನಿದೇವರು ಬಂದು ನವಗ್ರಹದಲ್ಲಿ ಒಬ್ರಾದ್ರೆ, ಕಲಿ ಬಂದು ಯುಗದ ಒಂದು ಅಧಿದೇವತೆ ಅವನು. ಈಗ ಸತ್ಯಯುಗ ನೋಡಿ, ಸತ್ಯಯುಗ ಬಂದು ನವಗ್ರಹದಲ್ಲಿ ಬರುತ್ತಾ? ಬರಲ್ಲ. ದ್ವಾಪರ ಯುಗ ಬಂದು ಇವರೆಲ್ಲ ಬರೀ ನಾವು ಯುಗ ಅನ್ಬಾರ್ದು, ವ್ಯಕ್ತಿಗಳು, ಪುರುಷರು ಇವ್ರಿಗೂ ರೂಪ ಇದೆ. ಈಗ ನೋಡಿ, ವರುಣ ಅಂತೀವಿ, ನೀರು ಅಂತೀವಿ, ಆ ನೀರಿಗೂ ಕೂಡ ರೂಪ ಇರುವಂತ ವರುಣ ದೇವ ಇದ್ದಾನೆ ಅಲ್ವಾ. ಸೂರ್ಯ ಅಂತೀವಿ, ಪ್ರಕಾಶ ಬೀರ್ತಾ ಇದೆ, ಅದಕ್ಕೆ ಆ ಸೂರ್ಯನ್ಗೆ ಅಧಿದೇವತೆ ಬಂದು ಸೂರ್ಯ ದೇವ ರೂಪ ಇದೆ. ಹಂಗೇನೆ ಸತ್ಯಯುಗದಕ್ಕೆ ರೂಪ ಇದೆ, ಸತ್ಯ ಪುರುಷ. ಕಲಿಗೂ ಕಲಿಪುರುಷ, ಕಲಿಪುರುಷ ಬೇರೆ, ಮತ್ತೆ ಶನಿದೇವರೇ ಬೇರೆ. ಶನಿದೇವರು ಒಳ್ಳೆ ಫಲನೂ ಕೊಡ್ತಾರೆ, ಕೆಟ್ಟ ಕರ್ಮದ ಫಲವನ್ನು ಕೂಡ ಕೊಡ್ತಾರೆ ನಮ್ಮ ಕರ್ಮಕ್ಕನುಸಾರವಾಗಿ. ಆದ್ರೆ ಕಲಿಪುರುಷ ಅಂದ್ರೆ ಒಳ್ಳೇದನ್ನೋದು ಯಾವುದೂ ಇರಲ್ಲ, ಅವನ್ ಬರೀ ಕೆಟ್ಟದ ಒಂದು ರಿಸಲ್ಟ್ ಕೊಡುವಂತ, ಜನಗಳಲ್ಲಿರುವಂತ ಧರ್ಮದ ಬುದ್ಧಿಯನ್ನು ನಾಶ ಮಾಡುವಂತ ಒಂದು ಕೆಟ್ಟ ರೀತಿಯಾದಂತಹ ಯುಗ ಆಗಿರುವಂತದ್ದು ಕಲಿಪುರುಷ. ಶನಿದೇವರು ಬಂದು ಭಗವಂತನ ಮಹಾಭಕ್ತರು, ಅವರೆಲ್ಲ ಭಕ್ತೃಗಳು. ಮತ್ತು ಜೀವನ್ ನರಸಿಂಹನ ಒಂದು ಪ್ರಾರ್ಥನೆಯನ್ನು ಕೂಡ ನಾವು ನೋಡ್ತೀವಿ. ಯಾವಾಗ ನರಸಿಂಹ ದೇವರು ಉಗ್ರವಾಗಿ ಅವರು ತನ್ನ ಒಂದು ಏನಂತೀರ ಸಂಹಾರ ಕಾರ್ಯವನ್ನ ಹಿರಣ್ಯಕಶಿಪುನ ಕೊಂದಾದ್ಮೇಲೂ ಕೂಡ ಸಕಲ ದೇವತೆಗಳನ್ನು ಕೂಡ ಹುಡುಕಿ ಕೊಲ್ತಾ ಇರ್ತಾರೆ ಉಗ್ರ ರೂಪದಲ್ಲಿ. ಆವಾಗ ಶಾಂತ ಮಾಡ್ಬೇಕು ಅಂತೇಳಿ ದೇವತೆಗಳೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾರೆ. ಆ ದೇವತೆಗಳ ಮಧ್ಯದಲ್ಲಿ ಶನಿದೇವರು ಕೂಡ ತುಂಬಿದ ಸಭೆಯಲ್ಲಿ ನರಸಿಂಹಸ್ವಾಮಿನ ಶಾಂತಿ ಮಾಡ್ಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಾರೆ. ಶನಿದೇವರು ಪ್ರಾರ್ಥನೆ ಮಾಡಿರುವಂತ ನರಸಿಂಹ ಪ್ರಾರ್ಥನೆಗಳು ಅಂತಾನು ಕೂಡ ನಮ್ಗೆ ಶಾಸ್ತ್ರಗಳಲ್ಲಿ ಸಿಗುತ್ತೆ. ಭಗವಂತನ ಭಕ್ತರು ಅವರು. ಇವರು ಬೇರೆ, ಅವರು ಬೇರೆ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಎಸ್ ಮಾತಾಜೀಸ್, ಭಾನು ಮಾತಾಜಿ. ಹರೇ ಕೃಷ್ಣ. ಸೊ ಇನ್ನೇನು ಪ್ರಶ್ನೆಗಳಿಲ್ಲ ಅಂದ್ರೆ ನಾವು ಕ್ಲಾಸ್ ಅನ್ನ ಎಂಡ್ ಮಾಡೋಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದು ಕಿ ಜೈ, ಸಮವೇದ ಭಕ್ತವೃಂದು ಕಿ ಜೈ, जगद्गुरु श्रील प्रभुपाद की जय, पतित पावन श्रील गुरु महाराज की जय, ग्रंथराज श्रीमद् भागवतम की जय, निताय गौर प्रेमानंदे हरि 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 बोल. यस माताजी. कृष्ण. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವಂದನೆಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೊ ಒಂದು ಲಾಸ್ಟ್ ಮಾತು ಹೇಳಿ ನಾನು ಏನ್ ಮುಗಿಸ್ತೀನಿ ಅಂದ್ರೆ, ನೋಡಿ ಈಗ ಯುಧಿಷ್ಠಿರ ಮಹಾರಾಜು ಈ ತರ ವನವಾಸದಲ್ಲಿ ಸ್ಥಿತಿಯಲ್ಲಿ ಹೋದ್ರು, ನಳ ಮಹಾರಾಜರು ಈ ತರ ಸ್ಥಿತಿಯಲ್ಲಿ ನೋಡಿದ್ರು. ಇನ್ನು ಅನೇಕ ಧರ್ಮ ಶ್ರದ್ಧೆಗಳು ಅಂತ ಒಳ್ಳೆ ಜನರು ಕೂಡ ಕೆಟ್ಟ ಜನಗಳ ಒಂದು ದುಶ್ಚಟಕ್ಕೆ ಟೆಂಪರಲಿ ಬಹಳ ದುಃಖವನ್ನು ಅನುಭವಿಸುವಂತವ್ರು ನಾವು ಎಷ್ಟೋ ಶಾಸ್ತ್ರಗಳಲ್ಲಿ ಉದಾಹರಣೆ ಮೂಲಕ ನಾವು ನೋಡ್ತೀವಿ. ಆದ್ರೆ ಅದೇ ಅವ್ರಿಗೆ ಕೊನೆ ಆಗಲ್ಲ, ಅದೆಲ್ಲವೂ ಹೋಗಿ ಆ ಧರ್ಮರೆಲ್ಲರೂ ಕೂಡ ನಾಶ ಆಗಿ ಕೊನೆಗೆ ಧರ್ಮಕ್ಕೆ ಜಯ ಸಿಗುತ್ತೆ. ಹಾಗಾಗಿ ಭಗವಂತ ಯಾವತ್ತಿದ್ರೂ ಕೂಡ ಭಕ್ತರನ್ನ ಕಾಪಾಡ್ತಾನೆ. ಅದೇ ಈ ಒಂದು ಸಾರಾಂಶ. ನಳ ಒಂದು ಚರಿತ್ರೆ ನಾವೇನು ಓದಿದ್ವಿ ಅಥವಾ ಈ ಶ್ಲೋಕ ಏನಿದೆ ಇದರ ಸಾರಾಂಶವೇ ಅದು. ಕೃಷ್ಣ ಯಾಕೆ ಜನ್ಮವನ್ನ ತಗೊಂತಾನೆ? ಭಕ್ತರನ್ನ ರಕ್ಷಣೆ ಮಾಡೋದಕ್ಕೆ, ಸಜ್ಜನರ ರಕ್ಷಣೆ ಮಾಡೋದಕ್ಕೆ, ಧರ್ಮವನ್ನ ಸ್ಥಾಪನೆ ಮಾಡೋದಕ್ಕೋಸ್ಕರ. ಅವನ ನಂಬಿಕೆ ಕೆಟ್ಟವರು ಖಂಡಿತ ಯಾರು ಇಲ್ಲ. ಎಸ್ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ.
हरे कृष्ण माता जी, हरे दंडवत कृष्ण प्रणाम माता माता जी। धन्यवाद माता जी, हरे कृष्ण। माता जी।